ನಮಸ್ಕಾರ. ನಾ ವಿಶಾಲ್ ಅಶೋಕ್ ಬಗ್ಲೆ. ಬೋರ್ವೆಲ್ದಲ್ಲಿ ಕೆಮಿಕಲ್ ಸ್ಟಿಮ್ಯುಲೇಷನ್ ಟ್ರೀಟ್ಮೆಂಟ್ ಮಾಡ್ತೀವಿ. ನೀರು ಹೆಚ್ಚು ಮಾಡೋ ಸಲಕ ಬೋರ್ವೆಲ್ಗೆ ನೀರು ಕಡಿಮೆ ಆವೆ ಇವತ್ತು ಬಿಸ್ಲಾಗ ಬೋರ್ವೆಲ್ದಾಗ ನೀರು ಕಮ್ಮಿ ಆಗ್ತವೆ. ನೀರೇ ಇಲ್ಲ, ಬೋರ್ವೆಲ್ ಫೇಲ್ ಆಗ್ಯಾವ, ಇಲ್ಲತ್ತು ಬೋರ್ ನಡೀತದ ಪಣ ನೀರು ಕಮ್ಮಾಗಿ ಬರ್ತವೆ. ಅಂಥವೆಲ್ಲ ಬೋರ್ವೆಲ್ಗೆ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿ ನೀರು ಹೆಚ್ಚು ಮಾಡ್ತೀವಿ. ಏನಿದು ಕೆಮಿಕಲ್ ಟ್ರೀಟ್ಮೆಂಟ್ ಅಂದರೆ ಇದು ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ. ಇದು ಸಂಪೂರ್ಣ ಜಗದಾಗ ಮೊದಲಿನ ಹಿಡಿದೆ ಆಯಿಲ್ ವೇಲ್ ಏನಂತೋ ಆಯಿಲ್ ವೇಲ್ದಾಗ ಎಲ್ಲಿತ್ತೋ ಆಯಿಲ್ ಅಲ್ಲಿದ್ದು ಏನು ಕ್ರೂಡ್ ಆಯಿಲ್ ಪೆಟ್ರೋಲಿಯಂ ಪದಾರ್ಥ ಏನು ತೆಗಿತೋ ಅದು ಕ್ರೂಡ್ ಆಯಿಲ್ ಮತ್ತು ಪೆಟ್ರೋಲಿಯಂ ಪದಾರ್ಥದ್ದು ಪ್ರೊಡಕ್ಷನ್ ಹೆಚ್ಚು ಮಾಡೋ ಸಲಕತ್ತು ಕೆಮಿಕಲ್ ಟ್ರೀಟ್ಮೆಂಟ್ ವಾಪರಿಸ್ತು. ಅದೇ ಕೆಮಿಕಲ್ ಟ್ರೀಟ್ಮೆಂಟ್ ನಾವು ನೀರಿನ ಬೋರ್ವೆಲ್ ಸಲಕ ಏನಕ್ಕೆ ಡಿಫ್ರೆಂಟ್ ಕಂಪೋಸಿಷನ್ ಮತ್ತು ಏನಕ್ಕೆ ಡಿಫ್ರೆಂಟ್ ಕೆಮಿಕಲ್ಸ್ ಏನಕ್ಕೆ ಬೇರೆ ಕೆಮಿಕಲ್ ವಾಪರಿಸಿ ನೀರಿನ ಬೋರ್ವೆಲ್ಗೆ ಮಾಡ್ತು ನೀರು ಹೆಚ್ಚು ಮಾಡೋ ಸಲಕ. ಇದು ಟ್ರೀಟ್ಮೆಂಟ್ ನಾವು ಲಾಸ್ಟ್ 20 years ಆಗಿ ಸಂಪೂರ್ಣ ಮಹಾರಾಷ್ಟ್ರದಾಗ ಮಾಡ್ತು. ಮತ್ತು ಇದು ರಿಸಲ್ಟ್ಸ್ ಭಾನೇ ಎಕ್ಸಲೆಂಟ್ ಅವ, ಭಾನೇ ಚಲೋ, ಭಾನೇ ಉತ್ತಮ ರಿಸಲ್ಟ್ಸ್ ಆಗಿರೋದು. ಮತ್ತು ಅಂದಪ್ಲೆ ನಾವು 20 years ಆಗಿ ಎಲ್ಲ ಸಂಪೂರ್ಣ ಮಹಾರಾಷ್ಟ್ರದಾಗ ಮಾಡ್ತೇವೆ. ಹಾಗೆ ಮಹಾರಾಷ್ಟ್ರ ಬೌಂಡ್ರಿ ಮೇಲೆ ಏನಕ್ಕೆ ಏನು ಕರ್ನಾಟಕದ ಜಿಲ್ಲಾ ಡಿಸ್ಟ್ರಿಕ್ಟ್ಸ್ಗಳು ಅಂದ್ರೆ ಕಲಬುರ್ಗಿ ಅನ್ರಿ, ವಿಜಯಪುರ ಅನ್ರಿ, ಬೀದರ್ ಅನ್ರಿ, ಬೆಳಗಾವ್ ಅನ್ರಿ, ಈ ಕಡೆ ಭೀ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ನಾವು ಸಂಪೂರ್ಣ ಕರ್ನಾಟಕದಾಗ ಇದು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಕ್ಷಮ ಇದ್ದೋ. ಈಗ ನಮ್ಮ ಟೀಮ್ ಹೆಚ್ಚಿಗೆ ವಾಡೋಸಿದ್ದು ಎಕ್ಸ್ಪಾಂಡ್ ಮಾಡಿದ್ದು ಮತ್ತು ಇದು ಟ್ರೀಟ್ಮೆಂಟ್ ನಾವು ಪೂರ್ಣವಾಗಿ ಯಶಸ್ವಿಯಾಗಿ ಈಗ ನಾವು ಕರ್ನಾಟಕ ಸ್ಟೇಟ್ದಾಗ ಸಂಪೂರ್ಣ ಎಲ್ಲ ಕರ್ನಾಟಕ ಸ್ಟೇಟ್ದಾಗ ಮಾಡ್ಲಿಕ್ಕೆ ಸಕ್ಷಮ ಇದ್ದವು. ಲಾಸ್ಟ್ ಒಂದು ವೀಕ್ದಾಗ ನಾವು ಇದ್ರ ಸಂದರ್ಭ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ವಿಜಯವಾಣಿ ನ್ಯೂಸ್ ಪೇಪರ್ದಾಗ. ಭರ್ಪೂರಾಗಿ ಕಾಲ್ ನಮ್ಗೆ ಬಂದು ಭಾಳಷ್ಟು ಕಾಲ್ ನಮ್ಗೆ ಬಂದು ಒಂದು 20,000+ ಕಾಲ್ಸು ನಮ್ಗೆ ಬಂದು, ಮೆಸೇಜ್ಗಳು ಬಂದು. ಎಲ್ಲ ಕಾಲ್ಸ್ಗೂ ಎಲ್ಲ ಮೆಸೇಜ್ಗಳಿಗೆ ರೆಸ್ಪಾನ್ಸ್ ಕೊಡ್ಲಿಕ್ಕೆ ಶಕ್ ಆಗಂಗಿಲ್ಲ. ಯಾಕೆ ಆಟೆಲ್ಲ ಮಂದಿಗೆ ನಾನು ಮಾತಾಡ್ಬೇಕಂದ್ರೆ ಆಟ ಪಾಸಿಬಲ್ ಇಲ್ಲ. ವಾಟ್ಸಪ್ಪಲ್ಲಿ ಭರ್ಪೂರ್ ವಾಟ್ಸಪ್ಪಲ್ಲಿ ಭಾಳ ಮೆಸೇಜ್ಗಳು ಬಂದು, ಬಟ್ ಎಲ್ಲರಿಗೆ ನಮ್ಗೆ ರಿಪ್ಲೈ ಕೊಡೋಕ್ಕೆ ಶಕ್ಯ ಇತ್ತಿಲ್ಲ. ನಾವು ನಿಮ್ಗೆ ಆಫೀಸ್ದು 3 ನಂಬರ್ ಕೊಟ್ಟಿದ್ದು. ನಾನು ಏನಾಗ್ತಿರ ನಂಬರ್ ಹೇಳ್ತೆ 7385275070, 7385285070 ಮತ್ತು 7385295070. ಇವು 3 ನಂಬರ್ ಅವ. ಇವು 3 ನಂಬರ್ ಮೇಲೆ ನೀವು ಸೋಮವಾರ ಮುಂಜಾನೆ 10 ಬಾರ್ಸ್ ಹಿಡಿದು ಸಂಜೆ ಮಾಡಿ 6 ಬಾರ್ಸ್ದಾಗ ಸೋಮವಾರ ಶನಿವಾರ ಒಂದು ವೀಕ್ದಾಗ ನೀವು ಯಾವಾಗ ಭೀ ಮುಂಜಾನೆ 10 ಬಾರ್ಸ್ ಹಿಡಿದು ಸಂಜೆ ಮಾಡಿ 6 ಬಾರ್ಸ್ದಾಗ ನೀವು ಯಾವಾಗ ಭೀ ಕಾಲ್ ಮಾಡಿರಿ ಮತ್ತು ನಿಮ್ಮದು ಮಾಹಿತಿ ಕೊಡ್ರಿ. ಅದನ್ನು ಸಹ ನಾವು ಟ್ರೀಟ್ಮೆಂಟ್ ಮಾಡೋಕೆ ನಿಮ್ಮಲ್ಲ ಟೀಮ್ ಹಚ್ಬಿಡ್ತಾವೆ. ಈಗ ಇದು ವಿಡಿಯೋ ಮಾಡೋದು ಏನು ಪ್ರಯೋಜನ ಅಂದರೆ ಎಲ್ಲರಿಗೆ ಮಾತಾಡೋದು ನಂಗೆ ಶಕ್ಯ ಇಲ್ಲ. पण शेतकरी ಮಂದಿ ಅಂದರೆ ಏನು ಕೃಷಿ ಮಾಡೋರು ಮಂದಿ, ಕೃಷಿ ಭೂಮಿ ಮಾಡೋರು, ಕೃಷಿಗಾರು ಮಂದಿ, ಒಕ್ಕಲ್ಗಾರು ಮಂದಿ, ಇದು ಫಾರ್ಮರ್ಸ್ ಏನಂತದ್ದು ಅವ್ರದ್ದು ಭಾಗಿ ಪ್ರಶ್ನೆಗಳು. ಫಕ್ತ ಫಾರ್ಮರ್ಸೇ ಇಲ್ಲ, पण ಈಗ ಬ್ಯಾಂಗ್ಳೂರು ಊರ ಅನ್ರಿ, ಇಲ್ಲತ್ತು ಏನು ಧಾರವಾಡ ಅನ್ರಿ, ಮೈಸೂರು ಅನ್ರಿ, ಈ ಕಡೆ ಊರದಾಗ ಬೋರ್ವೆಲ್ಗೆ ಸಿಟಿಜನ್ ಬೋರ್ವೆಲ್ಗಳು ಭೀ ಡ್ರ್ಯಾಗ್ ಆಗ್ಲತ್ತವು. ಅಲ್ಲಿದ್ದು ಭೀ ಮಂದಿದ್ದು ಭಾಳ ಪ್ರಶ್ನೆಗಳು, ಭಾಳ ಕ್ವಶನ್ಸ್ಗಳು ಕಿ ನೇಮ್ಕ ನೀವು ಏನು ಟ್ರೀಟ್ಮೆಂಟ್ ಮಾಡ್ತೀರಿ, ಕೆಮಿಕಲ್ ತಯಾರು ಹೋಗಿ ಏನು ಮಾಡ್ತದೆ, ಏನು ನಿಮ್ದು ಇಂಟ್ರೊಡಕ್ಷನ್ ಅದ, ಇದು ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಇದ್ರ ಸಕ್ಸಸ್ ರೇಟ್ ಏನದ, ಹಿಂಗೆ ಭಾಳ ಪ್ರಶ್ನೆಗಳು. ನೇಮ್ಕ ಭೂಮಿಯಾಗೆ ನೀರಿಲ್ಲ ಅಥವಾ ನೀವು ನೀರಲ್ಲಿ ಕೊಡಬೇಕು. ಹಿಂಗೆ ಭಾಳ ಪ್ರಶ್ನೆಗಳು ಅವ. ಎಲ್ಲ ಪ್ರಶ್ನೆದು ಟೆಕ್ನಿಕಲ್ ಉತ್ತರ ಕೊಡಬೇಕಂತ ಇದನ್ನ ಈ ವಿಡಿಯೋ ಮಾಡಕತ್ತಿದೆ. ಈ ವಿಡಿಯೋದಾರ ನಿಮ್ದು ಎಲ್ಲ ಪ್ರಶ್ನೆ ಏನೇನು ಡೌಟ್ಸೋ ನಿಮ್ದೆಲ್ಲ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೇವೆ. ಅದ್ರ ಸಮಾಧಾನ ಆಗನ ನೀವು ವಿಚಾರ ಮಾಡಬೇಕು, ಟ್ರೀಟ್ಮೆಂಟ್ ಮಾಡಬೇಕನ್ನ ಅಥವಾ ಮಾಡಬಾರ್ದು. ಮೊದಲು ಹೇಳ್ಬೇಕಂದ್ರೆ ಇದು ಟ್ರೀಟ್ಮೆಂಟ್ ನಿಮ್ಗೆ ಆಲ್ರೆಡಿ ನಾನು ಅಂದಿದ್ದು 20 years ನಾವು ಸಕ್ಸಸ್ಫುಲಿ ಟ್ರೀಟ್ಮೆಂಟ್ ಸಂಪೂರ್ಣ ಮಹಾರಾಷ್ಟ್ರಕ್ಕೆ ಮಾಡ್ತೇವೆ. ಅದೇ ಟ್ರೀಟ್ಮೆಂಟ್ ಸಂದರ್ಭಕ್ಕೆ ಕೇಂದ್ರೀಯ ಮಂತ್ರಿ ಶ್ರೀ ನಿತಿನ್ ಗಡ್ಕರಿ ಸಾಹೇಬ್ ಅವ್ರಿಗೆ ಹೋಗಿ ಭೇಟಿ ಆದ, ಅವರಿಗೆ ಟ್ರೀಟ್ಮೆಂಟ್ ಬದಲು ಹೇಳ್ದೆ. ಅದ್ರ ನಂತರ ಅವ್ರದ್ದು ಟೀಮ್ ಇತ್ತು, ಅಲ್ಲಿ ನೀರಿನ ಬಗ್ಗೆ ಕೆಲಸ ಮಾಡುವ ಒಂದು ಟೀಮ್ ಅದ. ಆ ಟೀಮ್ದಾಗ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅವ್ರದ್ದು ರೀಜನಲ್ ಡೈರೆಕ್ಟರ್ ಅಲ್ಲಿದ್ದರು, ಫಾರ್ಮರ್ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು, ಮತ್ತು ಹಾಗೆ ಸೈಂಟಿಸ್ಟ್ ಮತ್ತು ಜಿಯಾಲಜಿಸ್ಟ್ ಟೀಮ್ ಇತ್ತು ಅಲ್ಲಿ. ಅವ್ರ ಟೀಮ್ ಸಂಗಡ ಇದೆಲ್ಲ ಟೆಕ್ನಿಕಲಿಟಿ ಡಿಸ್ಕಷನ್ ಆಯಿತು ಕಿ ನೇಮ್ಕೆ ಟ್ರೀಟ್ಮೆಂಟ್ ಏನದ ಏನಿಲ್ಲ, ಏನು ಮಾಡ್ತೋ, ಅದ್ರ ಫಾರ್ಮರ್ ರಿಸಲ್ಟ್ಸ್ ಅದಕ್ಕಿಂತ ಮೊದಲೇ ರಿಸಲ್ಟ್ಸ್ ಏನಿದ್ದು ಅದ್ರ ಬಗ್ಗೆ ಚರ್ಚೆ ಆಯಿತು. ಅದ್ರ ನಂತರ ಗಡ್ಕರಿ ಸಾಹೇಬ್ ನಂಗೆ ಅಂದ್ರು ಕಿ ನೀವು ಎನ್ಕಿ ಬೋರ್ವೆಲ್ ಮೇಲೆ ನಂಗೆ ಡೆಮೋ ಕೊಡ್ರಿ, ಅದು ಡೆಮೋದು ಅದು ರಿಸಲ್ಟ್ ಚಲೋ ಬಂದು ಅದನ್ನು ಸಹ ನಮಗೆ ರೆಕಮೆಂಡ್ ಮಾಡ್ತೇವೆ. ಮತ್ತು ಅದನ್ನು ಎನ್ಕಿ 5 ಬೋರ್ ಮೇಲೆ ಟ್ರೀಟ್ಮೆಂಟ್ ಮಾಡಿದೆವು. 5 ಪೈಕಿ 4 ಬೋರ್ಗೆ ರಿಸಲ್ಟ್ಸ್ ಭಾನೇ ಉತ್ತಮ ಬಂದು. ಅವರು ಅಂದಪ್ಲೆ ಸರ್ ರೆಕಮೆಂಡ್ ಮಾಡಿದ್ರು. ಮತ್ತು ಸೆಂಟ್ರಲ್ ಜಲಶಕ್ತಿ ಮಿನಿಸ್ಟರ್ ಮತ್ತು ಸೆಂಟ್ರಲ್ ಅಗ್ರಿಕಲ್ಚರ್ ಮಿನಿಸ್ಟರ್ಗೆ ಅವ್ರು ಇನ್ಫಾರ್ಮ್ ಮಾಡಿದ್ರು. ಅದನ್ನು ಸರ್ ನಂದು ಎನ್ಕಿ ಮೀಟಿಂಗ್ಗಳು ಭೀ ಅದು ದಿಲ್ಲಿದಾಗ ಕೃಷಿ ಭವನಲ್ಲಿ ನಂದು ಅಗ್ರಿಕಲ್ಚರ್ ಮಿನಿಸ್ಟ್ರಿ ಟೀಮ್ ಸಂಗ ಮೀಟಿಂಗ್ ಆಯಿತು. ಸೆಂಟ್ರಲ್ ಜಲಶಕ್ತಿ ಮಿನಿಸ್ಟರ್ ಅವ್ರು ಸ್ವತಃ ಇದ್ರ ಮೇಲೆ ರೆಸ್ಪಾಂಡ್ ಮಾಡಿರೋ, ಅವ್ರು ನಂಗೆ ಒಂದು ಪತ್ರ ಬಂತು. ಅದ್ರ ಮೇಲೆ ಪ್ರೊಸೆಸ್ ನಡೆದಿದೆ. ಹಾಗೆ ಎಲ್ಲ ಜಿಯಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಏನು ವಾಟರ್ ಡಿಪಾರ್ಟ್ಮೆಂಟ್ ಅವ್ರ ಸಂಗಡ ನನಗೆ ಕೆಲಸ ನಡೆದಿದೆ. ಅಂದರೆ ಇದಕ್ಕೆ ಹ್ಯಾಂಗೆ ಮಾಡೋಕ್ಕೆ ಬರ್ತದೆ ಮುಂದೆ. ಮತ್ತು ಅದ್ರ ಸಲ ಅದೇ ಟ್ರೀಟ್ಮೆಂಟಿಗೆ ನಾವು ಕರ್ನಾಟಕ ಸ್ಟೇಟ್ದಾಗ ಭೀ ನಾವು ಕೊಡ್ಲಿಕ್ಕೆ ಕಂಪ್ಲೀಟ್ಲಿ ರೆಡಿ ಇದ್ದವು. ಅದ್ರ ಸಂದರ್ಭದ ಇದು ವಿಡಿಯೋ.
ಫಸ್ಟ್ ಆಫ್ ಆಲ್ ನಾನು ನಂದು ಇಂಟ್ರೊಡಕ್ಷನ್ ಕೊಡ್ತೇನೆ ನಾ ಯಾರಿದ್ದೆ, ನಾ ಏನು ಮಾಡಿದೆ. ನನ್ನ ಹೆಸರು ವಿಶಾಲ್ ಅಶೋಕ್ ಬಗ್ಲೆ, ನಾ ಮಿನರಲ್ ಇಂಜಿನಿಯರ್ ಇದ್ದೆ. ನಂದು MTech ಆಗ್ಯದ ಮಿನರಲ್ ಇಂಜಿನಿಯರಿಂಗ್ದಾಗ IIT ISM ಧನ್ಬಾದ್. IIT ISM ಧನ್ಬಾದ್ ಇದು ಇನ್ಸ್ಟಿಟ್ಯೂಟ್ 1926ಗೆ ಎಸ್ಟಾಬ್ಲಿಷ್ ಆಗಿದೆ ಇಂಡಿಯಾದಾಗ. ಇದ್ರ 100 years ಓಲ್ಡ್ ಇನ್ಸ್ಟಿಟ್ಯೂಟ್ ಅದ. ಮತ್ತು ಮೇನ್ಲಿ ಅಂದರೆ ಇದು ಇನ್ಸ್ಟಿಟ್ಯೂಟ್ ಜಿಯಾಲಜಿ, ಮಿನರಲ್, ಮೈನಿಂಗ್, ಪೆಟ್ರೋಲಿಯಂ ಇವು ಅರ್ತ್ ಸೈನ್ಸ್ ಆ್ಯಂಡ್ ಕೋರ್ಸಸ್ ಅವ. ಇವು ಕೋರ್ಸಸ್ ಸಂದರ್ಭ ಸಂಪೂರ್ಣ ಭಾರತದಾಗ ಇಲ್ಲತ್ತು ಸಂಪೂರ್ಣ ಜಗದಾಗ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಅದ. ಅದ್ರ ಹೆಸರು ಒಂದು ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಟ್ ಅಂತ ISM ಧನ್ಬಾದ್ ನೋಡ್ತಾರೆ. ಅಲ್ಲಿಂದ ನಂದು ಇಂಜಿನಿಯರಿಂಗ್ ಆಗ್ಯದ, MTech ಆಗ್ಯದ. ಅದ್ರ ನಂತರ ನಾವು ಲಾಸ್ಟ್ 13 to 14 years ಆನ್ ಫೀಲ್ಡ್ ಕೆಲಸ ಮಾಡ್ಲಿಕ್ಕೆ ನೀರು ಹೆಚ್ಚು ಮಾಡಿಸ್ಲಿಕ್ಕೆ. ಅದಕ್ಕೆ ಮೊದಲೇ ನಂದು ಅಪ್ಪ ಅವರು ಶ್ರೀ ಅಶೋಕ್ ಬಗ್ಲೆ, ಸ್ವರ್ಗೀಯ ಶ್ರೀ ಅಶೋಕ್ ಬಗ್ಲೆ, ಅವ್ರು ಇದು ಟ್ರೀಟ್ಮೆಂಟ್ ಆ್ಯಕ್ಚುಲಿ ಡೆವಲಪ್ಮೆಂಟ್ ಮಾಡಿದ್ರು. ಅವ್ರು ಇದು ರಿಸರ್ಚ್ ಮಾಡಿದ್ರು. 98 2002 ತನಕ ಇದು ಟ್ರೀಟ್ಮೆಂಟ್ ಅವ್ರು ರಿಸರ್ಚ್ ಮಾಡಿದ್ರು. ಮತ್ತು 2002 ಇದು ಕಮರ್ಷಿಯಲಿ ಸಂಪೂರ್ಣ ಮಾರಾಟಕ್ಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರದ್ದು ಎಕ್ಸ್ಪೀರಿಯನ್ಸ್ ಮತ್ತು ನಂದು ಆನ್ ಫೀಲ್ಡ್ ಲಾಸ್ಟ್ 13-14 years ಎಕ್ಸ್ಪೀರಿಯನ್ಸ್ ಇದು ಮಾಡಿ ಟ್ರೀಟ್ಮೆಂಟ್ದಾಗ ನಮ್ಮ ಹಿಂದಾದ. ಅದರಿಂದ ನನಗೆ ಎಲ್ಲ ಪೂರ್ಣ ಭೂಮಿ ಧ್ಯಾನ್ ಜಿಯಾಲಜಿ ಇರ್ತದೆ, ನೀರು ಹ್ಯಾಂಗೆ ಬರ್ತವೆ, ನೀರು ಹ್ಯಾಂಗೆ ಹೆಚ್ಚು ಮಾಡ್ಲಿಕ್ಕೆ ಬರ್ತವೆ, ಇದು ಎಲ್ಲ ಟ್ರೀಟ್ಮೆಂಟ್ ಬದಲು ಮಾಹಿತಿ ಅದು. ಅದ್ರ ನಂತರ ನಂಗೆ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಸರ್ಚ್ ಬೋರ್ಡ್ ಇವ್ರದ್ದು ಫೆಲೋಶಿಪ್ ಸಿಕ್ಕಿತ್ತು, ಭಾಳ ಪ್ರತಿಷ್ಠಿತ ಫೆಲೋಶಿಪ್ ಇದು. ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತರ್ಗತ ಒಂದು ಸಂಸ್ಥೆ ಅದ, ಅದು ನಂಗೆ ಪ್ರತಿಷ್ಠಿತ ಫೆಲೋಶಿಪ್ ಸಿಕ್ಕಿತ್ತು. ಅದ್ರ ನಂತರ ನಾ ಸ್ವತಃ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಸ್ಟೀಲ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಅಲ್ಲಿ ಕೆಲಸ ಮಾಡೀನಿ. ಅಲ್ಲಿ ಮೈನಿಂಗ್ ಮತ್ತು ಜಿಯಾಲಜಿ ಡಿಪಾರ್ಟ್ಮೆಂಟಾಗ ಕೆಲಸ ಮಾಡೀನಿ. ಅಂದರೆ ಎಲ್ಲ ಜಿಯಾಲಜಿ ಮತ್ತು ಮೈನಿಂಗ್ದಂಗೆ ಇದು ಭಾಳ ಅನುಭವ ಅದ. ಮತ್ತು ಹಂಗೆ ಇದು ಆನ್ ಫೀಲ್ಡ್ ಅಂದಪ್ಲೆನ ಲಾಸ್ಟ್ 14 years ಸ್ವತಃ ಕೆಲಸ ಮಾಡ್ತೀವಿ. ಸೊ ಇದು ಎಲ್ಲ ಈ ಬೋರ್ವೆಲ್ ಹ್ಯಾಂಗೆ ನೇಮಕ ಅಡ್ತಿರ್ತವೆ, ಬೋರ್ವೆಲ್ದಾಗ ಹ್ಯಾಂಗೆ ನೀರು ಬರ್ತವೆ, ಅವು ನೀರು ಹ್ಯಾಂಗೆ ಹೆಚ್ಚಿಗೆ ಮಾಡಕ್ಕೆ ಬರ್ತವೆ, ಅದ್ರದ್ದು ಎಕ್ಸ್ಪೀರಿಯನ್ಸ್ ಭಾಳ ಅದ. ಸೊ ಅದ್ರ ಅನುಸಾರ ನಾವು ಇದು ಟ್ರೀಟ್ಮೆಂಟ್ ಮಾಡ್ತೇವೆ. ಮತ್ತು ಇದು ಹ್ಯಾಂಗೆ ಟ್ರೀಟ್ಮೆಂಟ್ ಅದ ಮೇನ್ ಹೇಳೋದಂದ್ರೆ ಇದು ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಸೈನ್ಸ್ ಮತ್ತು ಟೆಕ್ನಾಲಜಿ ಮೇಲೆ ಆಧಾರಿತ. ಅಂದರೆ ಇದು ನಾನು ಜಾದೂ ಚಮತ್ಕಾರ ಇಲ್ಲ, ಹಿಂಗೆ ಭೀ ನಾವು ಹೇಳಂಗಿಲ್ಲ ಕಿ ನಾವು ಕೆಮಿಕಲ್ ಹಾಕ್ರಿ ಮತ್ತು ನೀರು ಹೆಚ್ಚಾತೋ, ಹಿಂಗಿಲ್ಲ. ಅದ್ರ ಹಿಂದೆ ಯಾನ್ ಟೆಕ್ನಿಕಲ್ ರೀಸನ್ ಅದ, ಯಾಕೆ ನೀರು ಹೆಚ್ಚಾತೋ ಅದು ಎಲ್ಲ ನೀವು ನಿಮ್ಗೆ ಹೇಳಿದೆ. ಇದು ವಿಡಿಯೋದಾಗ ನಂಗೆ ನಿಂಗೆ ಏನಕಿ ವಿಡಿಯೋಸ್ ಭೀ ತೋರಿಸಿದ್ನ ಇಲ್ಲಿ ಹಿಂದೆ ಸೆಟಪ್ ಮಾಡಿ ನಿಮಗೆಲ್ಲ ಕಿ ನೇಮ್ಕ ನೀರು ಹ್ಯಾಂಗೆ ಹೆಚ್ಚಾತೋ, ಯಾನ್ ಕೆಮಿಕಲ್ ತ್ಯಾಗೋ ಯಾನ್ ಕೆಲಸ ಮಾಡ್ತಾವೆ ಅದು ಎಲ್ಲ ನಿಮ್ಗೆ ನಾವು ವಿಡಿಯೋದಾಗೆ ನಿಮ್ಗೆ ತೋರಿಸಿದ್ದು ಮತ್ತು ಅದು ಎಕ್ಸ್ಪ್ಲೇನ್ ಮಾಡಿದೆ. ಸೊ ನನ್ನ ಇಂಟ್ರೊಡಕ್ಷನ್ನ ಹೇಳಿದೆ. ಸೆಕೆಂಡ್ ಥಿಂಗ್, ಈಗ ಬೋರ್ವೆಲ್ದಾಗ ನೀರು ಹೆಚ್ಚು ಮಾಡ್ಬೇಕಂದ್ರೆ ಯಾವ್ದಾದ್ರು ಮೆಥಡ್ ಅದಾವ. ಹಂಗೆ ಅನ್ಬೇಕಂದ್ರೆ ಪೈಲೆ ಹಿಡಿದು ಮೆಥಡು ಅನ್ಕೆ ಯಾವ ಅಂದ್ರೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಯಾರು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು ಹೈಡ್ರೋಫ್ರಾಕ್ಚರಿಂಗ್ ಇದು ಟ್ರೀಟ್ಮೆಂಟ್ ಮಾಡ್ತಾರೆ. ಬಟ್ ಹೈಡ್ರೋಫ್ರಾಕ್ಚರಿಂಗ್ ಟ್ರೀಟ್ಮೆಂಟ್ ಕಮರ್ಷಿಯಲಿ ಮಾಡೋದು ಥೋಡೆ ಮುಷ್ಕಿಲ್ ಅದ, ಯಾಕೆ ಅದ್ರ ಖರ್ಚು ಭಾಳ ಅದ. ಮತ್ತು ಅದ್ರ ಸಕ್ಸಸ್ ರೇಟ್ ಅಂದ್ರೆ ಖರ್ಚು ಕಂಪೇರ್ ಮಾಡೋದು ಭಾಳ ಕಡಿಮೆ ಆಯ್ತು. ಅದು ಕಮರ್ಷಿಯಲ್ ಅದು ವಯಬಲ್ ಇಲ್ಲ, ಅದು ಮಾಡೋಕ್ಕೆ ಬರೋಂಗಿಲ್ಲ. ಸೊ ಬ್ಲಾಸ್ಟಿಂಗ್ ಮಾಡ್ತಾರೆ, ಬಟ್ ಬ್ಲಾಸ್ಟಿಂಗ್ದಾಗ ಭೀ ಏನಕಿ ಬೋರ್ವೆಲ್ ಪೂರ್ಣಪಣೆ ಮುಚ್ಕೊಂಡು ಹೋಗ್ತಾವೆ ಮತ್ತು ಉಲ್ಟಾ ಅದು ರಿಸಲ್ಟ್ ಬರೋಪೇಕ್ಷ ಬೋರ್ ನುಕ್ಸಾನ ಆಗ್ತದೆ. ಸೊ ಅದು ಭೀ ಮಾಡೋಂಗಿಲ್ಲ. ಸೊ ನಾವು ಏನು ಟ್ರೀಟ್ಮೆಂಟ್ ಮಾಡ್ತೇವೆ ಕೆಮಿಕಲ್ ಸ್ಟಿಮ್ಯುಲೇಷನ್ ತಂತ್ರಜ್ಞಾನ. ಖರೆ ಹೇಳಬೇಕಂದ್ರೆ ಇದು ಟ್ರೀಟ್ಮೆಂಟ್ ಸಂಪೂರ್ಣ ಭಾರತದಾಗ ನಂಗೆ ಬಿಟ್ಟು ಯಾರು ಭೀ ಮಾಡೋಂಗಿಲ್ಲ. ಇದು ಟ್ರೀಟ್ಮೆಂಟ್ ಜನಕ್ಕೆ ಅಂದ್ರೆ ಕಮರ್ಷಿಯಲಿ ನೀರಿನ ಬೋರ್ವೆಲ್ ಮಾಡೋದು ಜನಕ್ಕೆ ನಾವು ಇದ್ರ ಸಲಕ ಅದರಿಂದ ಪೇಟೆಂಟ್ ಮತ್ತು ಪ್ರೊಸೆಸ್ ಪೇಟೆಂಟ್ ಮತ್ತು ಡಿಸೈನ್ ಪೇಟೆಂಟ್ ಭೀ ಅಪ್ಲಿಕೇಶನ್ ನಾವು ಆಲ್ರೆಡಿ ಪ್ರೊಸೆಸ್ದಾಗ ಅದ. ಇದೆಲ್ಲ ಟ್ರೀಟ್ಮೆಂಟ್ ನಮ್ಮ ಬಿಟ್ಟು ಯಾರು ಭೀ ಭಾರತದಾಗ ಮಾಡೋಂಗಿಲ್ಲ. ಈಗ ಇದು ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲೇ, ಇದು ಟ್ರೀಟ್ಮೆಂಟ್ದು ಮಾಹಿತಿ ಸಿಗೋಕ್ಕಿಂತ ಮೊದಲೇ ನಿಮ್ಗೆ ತಿಳಿಬೇಕಿ ಬೋರ್ವೆಲ್ದಾಗ ನೀರು ಹ್ಯಾಂಗೆ ಸಿಗ್ತದೆ. ಈಗ ಅದಕ್ಕೆ ಮೊದಲು ಜಿಯಾಲಜಿ ಥೋಡೆ ಡಿಸ್ಕಸ್ ಮಾಡೋಣ. ಆಬ್ವಿಯಸ್ಲಿ ಇದು ಏನು ಜಿಯಾಲಜಿ ಲೆಕ್ಚರ್ ಇಲ್ಲ. ಇಲ್ಲಿ ಯಾರು ನಮ್ಮದು ಇದು ಯಾರು ವಿಡಿಯೋ ನೋಡೋರು ಅಂದ್ರೆ ಸಾಧಾರಣ ಜಾಬ್ ಮಾಡೋರು ಮಂದಿ ಅನ್ರಿ, ಇಲ್ಲತ್ತು ಹೊಲ ಮಾಡೋರು ಮಂದಿ ಅನ್ರಿ. ಸೊ ಅವ್ರಿಗೆ ಆ ಜಿಯಾಲಜಿ ನಾಲೆಜ್ ಇರೋಂಗಿಲ್ಲ. ಬಟ್ ನಾವು ಒಂದು ಥೋಡ್ಕ್ಯಾದ ಮಾಹಿತಿ ಹೇಳ್ತೀವಿ ಏನು ಬರ್ತದೆ. ಕೆಮಿಕಲ್ ಟ್ರೀಟ್ಮೆಂಟ್ಲಿ ನೀರು ಹ್ಯಾಂಗೆ ಹಚ್ಚಾತವ ಅದು ತಿಳ್ಕೊಬೇಕಂದ್ರೆ ಮೊದಲು ಜಿಯಾಲಜಿ ಏನಿರ್ತಾವೆ ಅದು ತಿಳ್ಕೊಬೇಕು. ಈಗ ಜಿಯಾಲಜಿ ಅಂದಪ್ಲೆ ತಮಗೆ ಡೀಟೇಲ್ ಜಿಯಾಲಜಿ ಸ್ಟಡಿ ಮಾಡೋದಿಲ್ಲ. ಇದು ವಿಡಿಯೋನ ಅಂದಪ್ಲೆ ನಾನು ಯಾರಿಗೆ ಜಿಯಾಲಜಿ ಕಲ್ಸೋದಿಲ್ಲ ನಂಗೆ. ಇದ್ದಾಗ ಶೇತಕರಿ ಮಂದಿ ಅಂದ್ರೆ ಹೊಲ ಮಾಡೋರು ಮಂದಿ ಅನ್ರಿ, ಮತ್ತು ಹಂಗೆ ಏನು ಅಪಾರ್ಟ್ಮೆಂಟ್ದಾಗ ಯಾರು ಮಂದಿ ಇರ್ತಾರೆ ಅಲ್ಲಿ ಬೋರೋ, ಇಂಡಸ್ಟ್ರಿದಾಗ ಯಾರು ಬೋರೋ, ಅವ್ರಿಗೆ ಜಿಯಾಲಜಿ ಗೊತ್ತಿರೋಂಗಿಲ್ಲ. ಸೊ ಅಟ್ಲೀಸ್ಟ್ ಬೋರ್ವೆಲ್ದಾಗ ನೀರು ಹ್ಯಾಂಗೆ ಸಿಗ್ತಾವ ಅದು ತಿಳ್ಕೊಬೇಕಂದ್ರೆ ಥೋಡೆ ಡೀಟೇಲ್ದಾಗ ಥೋಡೆ ಯಾನ್ ಟ್ಯಾಗ್ ಯಾನ್ ಸ್ಟ್ರಕ್ಚರ್ ಅದು ತಿಳ್ಕೊಬೇಕು. ಅದ್ರ ಸಲಕ್ಕೆ ಸಿಂಪಲ್ ಆಗಿ ಹೇಳಬೇಕು. ಈಗ ನಾವು ಒಂದು ಸ್ಟ್ರಕ್ಚರ್ ತೋರಿಸಿ ಸಾಧಾರಣ ಇದು ಯಾರಂತ ಸಾಧಾರಣ ಕರ್ನಾಟಕದಾಗ ಎರಡು ಇದು ಅವ. ಮಹಾರಾಷ್ಟ್ರದಾಗ ನೋಡ್ಬೇಕಂದ್ರೆ ಹಂಗೆ ಮಹಾರಾಷ್ಟ್ರದಾಗ ಜಿಯಾಲಜಿ ಮೋಸ್ಟ್ಲಿ ಹಿಂಗೆ ಸೇಮ್ ಅದಂದ್ರೆ ಎಲ್ಲ ಕಡೆ ಮೋಸ್ಟ್ಲಿ ಟ್ಯಾಗ್ ಬೆಸಾಲ್ಟ್ ರಾಕ್ ಸಿಗ್ತದೆ. ಕನ್ನಡದ ಹಂಗಿಲ್ಲ. ಕನ್ನಡದ ಥೋಡೆ ಮಾತ್ರ ನಾರ್ತ್ ಕರ್ನಾಟಕ ಹೋದ್ರಿ ಇತ್ತು ಅದು ಸ್ಟ್ರಕ್ಚರ್ ಥೋಡೆ ಆಗಿ ಸಿಮಿಲಾರಿಟಿ ಮರಾಠಿ ಸಂಘಟ ಅದ, ಅಲ್ಲಿ ಬಿ ಬೆಸಾಲ್ಟ್ ರಾಕ್ ಆಗ್ತದೆ. ಬಟ್ ಅದೇ ನೀವು ಸೌತ್ ಕರ್ನಾಟಕದಾಗ ಬಂದ್ರಿ, ಸೌತ್ ಕರ್ನಾಟಕದಾಗ ನಿಮ್ಗೆ ಬೆಸಾಲ್ಟ್ ರಾಕ್ ಐವಜಿ ಅಲ್ಲಿ ಬೆಸಾಲ್ಟ್ ರಾಕ್ ಐವಜಿ ಸ್ಯಾಂಡ್ ಸ್ಟೋನ್ ಅಂದ್ರೆ ಇಲ್ಲತ್ತು ಗ್ರೆನೈಟ್ ಹತ್ತದ. ಸೊ ಏನಾಯ್ತದೆ ಗ್ರೆನೈಟ್ ಏನು ಸ್ಯಾಂಡ್ ಸ್ಟೋನ್ ಏನು ಮತ್ತು ಬೆಸಾಲ್ಟ್ ಏನು ಖರೆ ತಿಳ್ಕೊಬೇಕಂದ್ರೆ ಇದೆ ಅಂತ ಸದ್ಯ ತಿಳ್ಕೋದು ಮಹತ್ವ ಇಲ್ಲ, ಅದೇನಾದ್ರು ಕರೆದಿದ್ದಿಲ್ಲ. ಬಟ್ ಇದು ಎಲ್ಲ ತಮ್ಮ ತಿಳಿಯೋದನು, ಇದೆಲ್ಲ ತಿಳ್ಕೊಬೇಕನು, ಇಂಥವೆಲ್ಲ ಜಿಯಾಲಜಿ ಕಲಿಬೇಕನೀಗ ಇಲ್ಲ, ಅದೇನು ಕಲಿಯೋದಿಲ್ಲ. ಏನ್ ಕಲಿಬೇಕು ಏನ್ ನೋಡ್ಬೇಕಂದ್ರ ಎಲ್ಲಿ ಬಿ ಹೋಗ್ರಿ ನೀವು, ಅಂದ್ರೆ ಪೂರ್ಣ ಕರ್ನಾಟಕ ಎಲ್ಲಿ ಬಿ ಹೋಗ್ರಿ, ಪೈಲಾ ಒಂದು 100 to 150 feet ಇರ್ತದಲ್ಲ
ಅದು ಒಂದು ಸಾಫ್ಟ್ ಝೋನ್ ಇರ್ತದೆ. ಸಾಫ್ಟ್ ಝೋನ್ ಅಂದ್ರೆ ಏನು, ಅದಕ್ಕೂ ವೆದರ್ಡ್ ರಾಕ್ ಅಂತಾರೆ. ವೆದರ್ಡ್ ರಾಕ್ ಅಂದ್ರೆ ಏನು, ಅದು ಇದು ಹಾರ್ಡ್ ರಾಕ್ ತ್ಯಾಗ ಏನ್ ಇರ್ತದೆ, ಅದು ಬೆಸಾಲ್ಟ್ ಇರ್ಲಿ ಇಲ್ಲತ್ತು ಗ್ರೆನೈಟ್ ಇರ್ಲಿ, ಗ್ರೆನೈಟ್ ನೈಸ್ ಇರ್ಲಿ, ಏನಕ್ಕೆ ಇರ್ಲಿ, ಅದು ಮ್ಯಾಲ ಯಾವಾಗ ಬಂದಿರ್ತದೆ, ಯಾವಾಗ ಜಮೀನ್ ಎಲ್ಲಿ ತಮ್ದು ಇದು ಇರ್ತದ, ಮ್ಯಾಗಿಂದ ಸರ್ಫೇಸ್ ಅಂತ ತಂದು ಜಮೀನ್ ಮೇಲೆ ಭೂಮಿ ಮೇಲೆ ಮ್ಯಾಗಿಂದ ಲೆವೆಲ್ ಇರ್ತದೆ, ಅಲ್ಲಿ ಎನ್ವೈರ್ಮೆಂಟ್ ಇರ್ತದೆ, ಅದು ಸಂಗಟ್ ರಿಯಾಕ್ಟ್ ಆಗಿ ಅದು ಥೋಡೆ ಸಾಫ್ಟ್ ಆಗಿರ್ತದೆ. ಅಂದ್ರೆ ಅದು ಅಲ್ಲಿ ಪೊರೋಸಿಟಿ ಹೆಚ್ಚಿರ್ತದೆ, ಅದು ನೀರು ಚಲೋ ಹಿಡಿತದೆ. ಸೊ ಯಾನ್ ಇರ್ತದೆ ಪ್ರತ್ಯೇಕ ಇದ್ದಾಗ, ಈಗ ನೀವು ನಾರ್ತ್ ಕರ್ನಾಟಕ ಇದ್ರಿತ್ತು ಹಿಂಗೆ, ಸೌತ್ ಕರ್ನಾಟಕ ಇದ್ರಿತ್ತು ಹಿಂಗಿರ್ತದೆ ಎಲ್ಲ ಗ್ರೆನೈಟ್ ಮತ್ತು ಮ್ಯಾಲಿನ ಒಂದು ವೆದರ್ ಝೋನ್. ಮತ್ತು ನೀವು ಅದೇ ನೀವು ಈ ಕಡೆ ಬಂದ್ರಿ ತಮ್ದು ನಾರ್ತ್ ಕರ್ನಾಟಕ ಬಂದ್ರಿ, ಅಲ್ಲಿ ಒಂದು ಬೆಸಾಲ್ಟ್ ಇರ್ತದೆ. ಅಂದ್ರೆ ಹಿಂಗೆ ಸಾಫ್ಟ್ ಝೋನ್ ಮತ್ತು ತ್ಯಾಗಿನ ಹಾರ್ಡ್ ಝೋನ್ ಮತ್ತು ತ್ಯಾಗಿನ ಅಂತ ಬೆಸಾಲ್ಟ್ ಇರ್ತದೆ. ಸೊ ಈಗ ತಿಳ್ಕೊಂಡು ನೇಮಕ ಯಾನ್ ಇರ್ತದೆ. ಸಾಫ್ಟ್ ಝೋನ್ ಅಂದ್ರೆ ಏನು, ಇದು ಭೂಮಿ ರಚನಾ, ಭೂಮಿ ಅದು ಇಲ್ಲಿ ಸ್ಟಾರ್ಟ್ ಆಗ್ತದೆ. ಭೂಮಿ ತ್ಯಾಗ ಇದು 100 to 150 ಫೀಟ್. ಇದಕ್ಕಂತಾರೆ ಸಾಫ್ಟ್ ಝೋನ್, ಅதாவது ವೆದರ್ಡ್ ರಾಕ್. ಇದಕ್ಕೆ ಅಂತ ಏನೋ ಟರ್ಮ್ ಅಂದ್ರೆ ವಾಟರ್ ಟೇಬಲ್ ಅಂತ. ಓಕೆ, ಪೈಲಾ ಯಾನ್ ನೀರು ಸಿಗ್ತದೆ ನಮ್ಮ ಬೋರ್ವೆಲ್ದಾಗ, ಯಾನ್ ನೀರು ಸಿಗ್ತಾವ ಅದು ಅಂದ್ರೆ ಮೊದಲೇ ಅಂದ್ರೆ ವಾಟರ್ ಟೇಬಲ್ ಅಂತ ಸಿಗ್ತದೆ. ಇದು ಫಸ್ಟ್ ಸೋರ್ಸ್. ಅದು ಭೂಮಿ ಅಂದು ಬೋರ್ವೆಲ್ದಾಗ ಸಿಗೋ 2 ಸೋರ್ಸ್ ನೀರಿಂದು. ಫಸ್ಟ್ ಸೋರ್ಸ್ ಅಂದ್ರೆ ಇದು ವಾಟರ್ ಟೇಬಲ್, ಇಲ್ಲಿ ಸಿಗೋದು ನೀರು ಅಂದ್ರೆ ಫಸ್ಟ್ ಸೋರ್ಸ್, ಪೈಲಾ ಇಲ್ಲಿ ಸಿಗ್ತಾವ. ದುಸರಾ ಏನಿರ್ತದ, ಇದು ವಾಟರ್ ಟೇಬಲ್ ಟ್ಯಾಗ್ ಅಂದ್ರೆ 100 ಫೀಟ್ 150 ಫೀಟ್ ಟ್ಯಾಗ್ ಯಾನ್ ಭೂಮಿ ಇರ್ತದ, ಅಲ್ಲಿ ಬೆಸಾಲ್ಟ್ ಇರ್ಲಿ ಇಲ್ಲಂತೂ ಗ್ರೆನೈಟ್ ಇರ್ಲಿ, ಅಲ್ಲಿ ಯಾನ್ ನೀರು ಸಿಗ್ತಾವ ಅದಕ್ಕಂತ ಖರೆ ಜಿಯೋಲಜಿಕಲ್ ವಾಟರ್ ಅಂದ್ರೆ ಗ್ರೌಂಡ್ ವಾಟರ್. ಅದು ಗ್ರೌಂಡ್ ವಾಟರ್ ಇಲ್ಲಿ ಪ್ಲೇ ಮಾಡಿ ತೋರಿಸ್ತಾ ಏನಿರ್ತದ. ಸಾಧಾರಣ ಹೆಂಗಂತಕ್ಕೆ ತಂದು ಯಾನ್ 100 to 150 ಫೀಟ್ ಇದಕ್ಕೆ ವಾಟರ್ ಟೇಬಲ್ ಅಂತ ಅಂತಾರೆ. ಇದು ಅಂತ ಲೆವೆಲ್ ಇದು ಸರ್ಫೇಸ್ ಅದ, ಈ ಸರ್ಫೇಸ್ ಟ್ಯಾಗಿಂದ 100 ಫೀಟ್ to 150 ಫೀಟ್ ಇರ್ತದ. ಇದಕ್ಕಂತೂ ವಾಟರ್ ಟೇಬಲ್, ಅದನ್ನು ಮಾಡಿದಾಗ ಪಾण्याची ಪಾತ್ರೆ ಅಂತ ಅಂತೋ ಇದು. ಸೊ ಇದು ನೀರಿಂದು ಫಸ್ಟ್ ಸೋರ್ಸ್. ಇಲ್ಲಿ ನೀರು ಹೆಂಗ್ ಬರ್ತದೆ ನಂತರ ನೋಡೋದು. ಅದು ನಂತರ 150 ಫೀಟ್ ಟ್ಯಾಗ್ ಯಾನ್ ಝೋನ್ ಇರ್ತದೆ, ಯಾನ್ ಟೇ ಇರ್ತದೆ, ಅಲ್ಲಿ ನೀರು ಸಿಗ್ತಾವ. ಇಲ್ಲಿ ಉಳ್ದಿದೆ, ಇಲ್ಲಿ ಫ್ರಾಕ್ಚರ್ದಾಗ ಎಂಕಿ ನೀರವ, ಅಕ್ವಾಫರ್ದಾಗ ನೀರವ, ಅಲ್ಲಿ ನೀರು ಸಿಗ್ತಾವ. ಅದಕ್ಕಂತಾರ ಆಕ್ಚುಯಲ್ ಗ್ರೌಂಡ್ ವಾಟರ್, ಭೂಮಿದಾಗ ಖರೆ ನೀರು, ನೆಲದ ನೀರ ಅಂತ ಅದು ಖರೆ ಟ್ಯಾಗ್. ಅದು 150 ಫೀಟ್ ಟ್ಯಾಗ್ ಶುರು ಆಗ್ತಾವ. ಈಗ ಇದು 100 ಫೀಟ್ ದಾಗ ನೀರ್ ಹ್ಯಾಂಗ್ ಸಿಗ್ತಾವ, 100 ಫೀಟ್ to 150 ಫೀಟ್ ಇಲ್ಲಿ ನೀರ್ ಹ್ಯಾಂಗ್ ಸಿಗ್ತಾವ ಅದು ನೋಡ್ಬೇಕು. ಪ್ರತ್ಯೇಕ ಸಲ ಯಾನ್ ಮಳೆಗಾಲ ಆಗ್ತದ, ಪ್ರತ್ಯೇಕ ಸಲ ಮಳೆಗಾಲದಾಗ ಯಾನ್ ನೀರು ಬೀಳ್ತಾವ, ಅದು ನೀರ್ ಏನ್ ಇರ್ತದ, ಅದು ನೀರ್ ಇಲ್ಲಿ 100 ಫೀಟ್ to 150 ಫೀಟ್ ದಾಗ ಬಂದು ನಿಲ್ಲುತ್ತ. ಅಂದ್ರೆ ಇದು ನೆಲ ಏನಿರ್ತದ, ಈ ನೆಲ ನೀರ್ ನುಂಗ್ತದ ಮತ್ತೆ ಇಲ್ಲಿ ನೀರು ತುಂಬ್ಕೊಂಡು ಹೋಗ್ತದ. ಇದೇ ನೀರ್ ಏನಾಗ್ತದ ತಮ್ಮ ಬೋರ್ವೆಲ್ದಾಗ ಇಳಿತದ, ತಮ್ಮ ಬೋರ್ವೆಲ್ದಾಗ ಇಳಿದು ಇದು ಬೋರ್ವೆಲ್ ತಮ್ಮ ನೀರು ಸಿಗ್ಲಿಕ್ಕೆ ಶುರು ಆಗ್ತದೆ. ಪ್ರತ್ಯೇಕ ಸರಿ ಜೂನ್ ಜುಲೈದಾಗ ಮಳೆಗಾಲ ಆಯ್ತು, ಇದು ನೆಲ ನೀರು ನುಂಗ್ತದ, ಇಲ್ಲಿ ವಾಟರ್ ಟೇಬಲ್ ರಿಚಾರ್ಜ್ ಆಗ್ತದ. ವಾಟರ್ ಟೇಬಲ್ ರಿಚಾರ್ಜ್ ಆಯ್ತು, ಇದು ನೀರು ತಮ್ಮ ಬೋರ್ದಾಗ ಬಂದು ಬೋರ್ದಾಗ ಉಪ್ಸಾಗಲು ಶುರು ಆಗ್ತಾವ. ಇದು ಖರೆ ನೋಡ್ಬೇಕಂದ್ರೆ ದೇವ್ರನ್ರಿ ಇಲ್ಲ ಪ್ರಕೃತಿ ಅನ್ರಿ ತಮ್ಮೇಲೆ ಒಂದು ಇದು ತಮ್ಮ ದೇಣಿಗೆ ಕೊಟ್ಟ ಅಂದ್ರೆ ತಮ್ಮ ಒಂದು ತಮ್ಮೇಲೆ ಕೃಪಾ ಮಾಡದ್ಕಿ ಅವ್ರ ದೇವ್ರ ಏನ್ ಮಾಡ್ಯದ ಕಿ ದೇವ್ರ ಏನ್ ಮಾಡ್ತಾರಕಿ ಪ್ರತ್ಯೇಕ ಸಲ ಜೂನ್ ಜುಲೈ ಮಳೆಗಾಲದಾಗ ನೀರು ಕೊಡ್ತದ, ಇದು ವಾಟರ್ ಟೇಬಲ್ ರಿಚಾರ್ಜ್ ಕೊಡ್ತದ. ಅದು ಅವ್ರ ದೇವ್ರ ಅಂತರ್ಕಿ ನೀವು ಇದು ಮುಂದಿನ ಜೂನ್ ಜುಲೈದಾಗ ವಾಪರಸ್ರಿ, ಮುಂದಿನ ಮಳೆಗಾಲ ಆಗತಕ್ಕ ನೀವು ಇದು ನೀರು ವಾಪರಸ್ರಿ, ನೀವು ಬೆಳಿಬೇಕು, ಅದು ಹೊಲಕ್ಕೆ ವಾಪರಸ್ರಿ, ಎಲ್ಲಕ್ಕೆ ವಾಪರಸ್ರಿ, ಎಲ್ಲಕ್ಕೆ ಇದು ಮಾಡ್ರಿ, ಯೂಸ್ ಮಾಡ್ರಿ. ಅದ್ರ ನಂತರ ಮತ್ತೆ ಜೂನ್ ಜುಲೈಗೆ ಮತ್ತೆ ಮಳೆ ಆಯ್ತು, ಮತ್ತೆ ಇದು ಮತ್ತೆ ಇನ್ನೊಂದ್ಸರಿ ರಿಚಾರ್ಜ್ ಆಯ್ತು. ಬಟ್ ತಾವು ಏನ್ ಮಾಡ್ತಾವ, ತಾವು ಈಗ ಏನ್ ತಮ್ಮ ಇದು ನಾನು ಹೊಲ ಮಾಡೋರು ಮಂದಿ ಶೇತಕರಿ ಮಂದಿ ಕೃಷಿಗವರು ಅನ್ರಿ, ಅವ್ರು ಏನ್ ಮಾಡ್ತಾರೆ, ಇಟ್ಟು ಬೋರ್ ಹೊಡೆದಾರ, ಇಟ್ಟು ಬೋರ್ ಇದು ಆಗ್ಯಾವ, ಇಲ್ಲಾಂದ್ರೆ ಸಿಟಿದಾಗ ಅಂದ್ರೆ ಸಿಟಿದಾಗ ಇಟ್ಟು ಬೋರ್ ಹೊಡೆದಾಗ್ಯಾವ. ಅದ್ರ ಸಲಕ ಇದು ಏನ್ ನೀರು ಒಂದ್ಸರಿ ಜೂನ್ ಜುಲೈದಾಗ ರಿಚಾರ್ಜ್ ಆಗೋಣ, ಮುಂದಿಂದ ಏಪ್ರಿಲ್ ಮೇ ತಗ ಸಾಲ್ಬೇಕು, पण ಹಂಗೆ ಸಾಲಂಗಿಲ್ಲ. ಇದು ಹಂಗ್ಯಾಂಗ್ ಡಿಸೆಂಬರ್ ಜನವರಿ ಬರ್ತದ, ಹಂಗ್ಯಾಂಗ್ ಇದು ವಾಟರ್ ಟೇಬಲ್ ನೀರು ಮುಕ್ಕದ್ ಹೋಗ್ತಾವ. ವಾಟರ್ ಟೇಬಲ್ ನೀರು ಮುಗಿದ್ ಹೋತು, ಮತ್ತೆ ಬೋರ್ವೆಲ್ ನೀರು ಸಿಗಕ್ ಬಂದ್ ಆಗ್ತದ. ಯಾಕಂದ್ರೆ ಇದು ಒಂದ್ರೆ ಯಾ ಕೃಷಿಗರು ಮಂದಿ ಅನ್ರಿ, ಯಾನಕ್ಕೆ ಇಲ್ಲಿ ಹೊಲ ಮಾಡೋರನ್ರಿ, ಇವ್ರು ಒಕ್ಕಲ್ಗಾರನ್ರಿ, ಇವ್ರು ಬೋರ್ವೆಲ್ ಹ್ಯಾಂಗ್ ಬಿತ್ತೋತಾರ, ನೀರ್ ಹ್ಯಾಂಗ್ ಬಿಡಬೇಕು, ತಮ್ದು ಹೊಲ್ದಾಗ ಯಾನ್ ಬೆಳಿ ಅದ, ಬೆಳಿಗ್ಗೆ ಎಟ್ ನೀರ್ ಹತ್ತದ, ನೀರ್ ಹ್ಯಾಂಗ್ ಬಿಡಬೇಕು, ನೀರಿನ ಹ್ಯಾಂಗ್ ನಿಯೋಜನೆ ಮಾಡ್ಬೇಕು, ಹಂಗ್ ನೀರಿನ ನಿಯೋಜನೆ ಮಂದಿ ಮಾಡಂಗಿಲ್ಲ. ಅದ್ರ ಸಲಗೆ ನೀರಿನ ಉಪ್ಸ ಹ್ಯಾಂಗ್ ಬಿ ಆಗ್ತದ, ಎಟ್ಟಾಗ ಭರ್ಪೂರ್ ನೀರ್ ತಕೊಂಡ್ ಬಿಡ್ತದೋ, ಒಮ್ಮೆ ನೀರ್ ತಗೊಂಡ್ ಹ್ಯಾಂಗ್ ಬಿ ಬಿಟ್ಟು ಬಿಡ್ತೋ, ಹ್ಯಾಂಗ್ ಬಿ ವಾಪರ್ ಮಾಡ್ತೋ, ಹಂಗ್ ವಾಪರ್ ಮಾಡೋ ಸಲಕ ಇದು ವಾಟರ್ ಟೇಬಲ್ ನೀರ್ ಲೆಗಸೆ ಡಿಸೆಂಬರ್ ಜನವರಿದಾಗ ಮುಕ್ಕೊಂಡು ಹೋಗ್ತದ. ಸಿಟಿಯಾಗಿರತ್ತ ರಿಚಾರ್ಜ್ ಮಾಡಂಗಿಲ್ಲ. ಅದ್ರ ಸಲಗೆ ಏನಾಗ್ತದೆ, ನೀರು ಡಿಸೆಂಬರ್ ಜನವರಿ ಬಂದೈತಿ, ಡಿಸೆಂಬರ್ ಜನವರಿ ಬೋರ್ವೆಲ್ ಬಂದತ್ತು. ಇಲ್ಲಿ ನೋಡ್ತೇವೆ, ಇಲ್ಲಿ ನೋಡಿ ಡಿಸೆಂಬರ್ ಜನವರಿ ನೀರು ಮುಕ್ಕೋದು ಹೋಯ್ತು ಕಿ ಡಿಸೆಂಬರ್ ಜನವರಿ ಬೋರ್ವೆಲ್ ಬಂದು ಬಿಡೋಕೆ ಶುರು ಆಗ್ತಾವ. ಮತ್ತೆ ಏನಾಗ್ತದ, ಮತ್ತೆ ಜೂನ್ ಜುಲೈಗೆ ಹಿನಾಂಸರಿ ಮತ್ತೆ ಮಳೆಗಾಲ ಬೀಳ್ತದ, ಮಳೆಗಾಲ ಇದು ವಾಟರ್ ಟೇಬಲ್ ಮತ್ತೆ ರಿಚಾರ್ಜ್ ಆಗ್ತದ, ವಾಟರ್ ಟೇಬಲ್ ಆಯ್ತು, ಮತ್ತೆ ಜೂನ್ ಹಿಡಿದು ಬೋರ್ವೆಲ್ ಚಾಲು ಆಗ್ತದೆ ತಂತಾನೆ. ಮತ್ತೆ ಅವು ಬೋರ್ವೆಲ್ ಡಿಸೆಂಬರ್ ಜನವರಿ ಬಂದ, ಅದ್ರ ನಂತರ ಮತ್ತೆ ಜೂನ್ ಜುಲೈಗೆ ಮಳೆ ಬೀಳ ನೀರು ಚಾಲು ಆಗ್ತಾವ. ಈಗ ತೋ 100 ಫೀಟ್ ತ್ಯಾಗ ಯಾನ್ ನೀರು ಸಿಕ್ತೋ ಅದು ನೋಡೋಣ. ಈಗ 100 ಫೀಟ್ ತಾಗ ಯಾನ್ ಇಲ್ಲ ಅಂತ ತೋರಿಸಿದ, 100 ಫೀಟ್ ತಾಗ ಯಾನ್ ಇರ್ತದ ಸಾಧಾರಣ 100 ಫೀಟ್ ತಾಗ ಎಲ್ಲ ತಮ್ಮ ಹಾರ್ಡ್ ರಾಕ್ ಶುರು ಆಗ್ತದ. ಅದು ಹಾರ್ಡ್ ರಾಕ್ ಅಂದ್ರೆ ಇದ್ದು ನಾರ್ತ್ ಕರ್ನಾಟಕ ಅಂತ ಬೆಸಾಲ್ಟ್ ರಾಕ್ ಇರ್ತದೆ. ಅಂದ್ರೆ ಇದತ್ತು ಸೌತ್ ಕರ್ನಾಟಕ ಸೈಡ್ ಹೋದು, ಸೌತ್ ಕರ್ನಾಟಕದ ನಮ್ಗೆಲ್ಲ ಇಲ್ಲಿ ಬೆಸಾಲ್ಟ್ ರಾಕ್ ಬೆಸಾಲ್ಟ್ ರಾಕ್ ಬಿಟ್ಟು ತಮ್ಗೆ ಇಲ್ಲಿ ಗ್ರೆನೈಟ್ ಅಂದ್ರೆ ಗ್ರೆನೈಟ್ ನೈಸ್ ಅಂದ್ರೆ ಇಲ್ಲ ಸ್ಯಾಂಡ್ಸ್ಟೋನ್ ಅಂದ್ರೆ ಅವೆಲ್ಲ ಸಿಗ್ಲಿಕ್ಕೆ ಶುರು ಆಗ್ತಾವ. ಈಗ ತಮ್ಗೆ ಇದು ಯಾನ್ ತಿಳ್ಕೋದಿಲ್ಲ, ಯಾನ್ ಬೆಸಾಲ್ಟ್ ಅದ, ಯಾನ್ ಸ್ಯಾಂಡ್ಸ್ಟೋನ್ ಅದ, ಯಾನ್ ತಿಳ್ಕೊಂಡಿರೋದಿಲ್ಲ. ಸಾಧಾರಣ ತ್ಯಾಗಿನ ಭೂಮಿ ಇದು ಅಂದ್ರೆ ಸಾಫ್ಟ್ ಝೋನ್, ತ್ಯಾಗಿನ ಅಂದ್ರೆ ಹಾರ್ಡ್ ಝೋನ್.
ಈಗ ಹಾರ್ಡ್ ಝೋನ್ದಾಗ ಬಿ ಏನಿರ್ತದೆ ತ್ಯಾಗಿನ ನೀರ್ದಾಗ ಬಿ ಹಾರ್ಡ್ ಝೋನ್ದಾಗ ಏನಿರ್ತದೆ ಈ ಹಾರ್ಡ್ ಝೋನ್ದಾಗ ಎನ್ಕಿ ಲೆವೆಲ್ ಇರ್ತದೆ ಎನ್ಕಿ ಅಂದ್ರೆ ಎನ್ಕಿ ಲೆವೆಲ್ದಾಗ ಏನಿರ್ತದೆ ಅಲ್ಲಿ ವಾಟರ್ ಬೇರಿಂಗ್ ಝೋನ್ ತಯಾರಾಗಿರ್ತದೆ. ಇಲ್ಲಿ ನೋಡ್ಲತ್ತಿರೋದು ಎಲ್ಲ ಒಂದು ಕಡಕ್ ಹತ್ತಿರಿ ಇಲ್ಲಿ ಏನಾಗ್ತದ ಇಲ್ಲಿ ಎನ್ಕಿದಾಗ ಹಿಂಗ್ ಸಾಫ್ಟ್ ವಾಟರ್ ಬೇರಿಂಗ್ ಝೋನ್ ತಯಾರಾಗಿರ್ತದೆ. ಇದು ವಾಟರ್ ಬೇರಿಂಗ್ ಝೋನ್ ಅಂದ್ರೆ ಏನ್ ಅನ್ಬೇಕು, ವಾಟರ್ ಬೇರಿಂಗ್ ಝೋನ್ ಅಂದ್ರೆ ಇದೇ ಕಡಕ್ ತಂದು ವಾಟರ್ ಬೇರಿಂಗ್ ಝೋನ್ ಅಂದ್ರೆ ಏನು ಈಗ ನೋಡಿದ್ರು ಎಲ್ಲ ಕಡಕ್ ಹತ್ತಿರ್ತಂದ್ರಲ್ಲ ತ್ಯಾಗಿದೆಲ್ಲ ಕಡಕ್ ಹಾಟ್ ರಾಕ್ ಅದ ಇದ್ದಾಗ ಎನ್ಕಿ ಲೆವೆಲ್ದಾಗ ಎನ್ಕಿ ವಾಟರ್ ಬೇರಿಂಗ್ ಝೋನ್ ತಯಾರಿರ್ತದೆ. ಇಲ್ಲ ಮಣ್ಣು ಇರ್ತದೆ ಮಣ್ಣು ಇಲ್ಲ ಇದೇ ಕಡಕ್ ಕಡಲ್ ಇರ್ತದ ಅದ ಥೋಡೆ ಸಾಫ್ಟ್ ಆಗಿ ಅಲ್ಲಿ ಫ್ರಾಕ್ಚರ್ಸ್ ತಯಾರಾಗಿರ್ತವೆ. ಆ ಫ್ರಾಕ್ಚರ್ಸ್ ದಾಗ ನೀರ್ ಇರ್ತವೆ ಇದು ನೀರ್ ಅಂದ್ರೆ ಇದಕ್ಕಂತದ್ದು ಅಕ್ವಾಫರ್. ಇರ್ದಂಗ ನೀರ್ ಸಿಕ್ತೋ ಇದಕ್ಕಂತದ್ದು ನೆಲ್ದಾಗ ನೀರು ಭೂಮಿ ನೀರು ಅಂದ್ರೆ ಇದಕ್ಕಂತದ್ದು ಖರೆ ಆಕ್ಚುಯಲ್ ಗ್ರೌಂಡ್ ವಾಟರ್ ಅಂದ್ರೆ 2 ಝೋನ್ ಅವ್ ತಿಳ್ಕೊರಿ. ನಾ ಸ್ಪಷ್ಟ ಆಗಿ ಹೇಳ್ತಾರೆ ಬೋರ್ದಾಗ ಯಾವ ನೀರು ಸಿಗ್ತಾವ ಅದು 2 ಪ್ರಕಾರ ಸಿಗ್ತಾವ. ಒಂದಂದ್ರೆ ಮ್ಯಾಗಿಂದು 100 to 150 ಫೀಟ್ ತನಕ ಯಾವ ನೀರು ಸಿಗ್ತಾವ ಅದ್ರ ನಂತರ ಅದ್ರ ತ್ಯಾಗ ಏನ್ ನೀರು ಸಿಗ್ತಾವ ಅದಕ್ಕಂತ ಅಕ್ವಾಫರ್ದ ನೀರು ಅವು ನೀರು ಇದ್ದಂಗ 150 ಫೀಟ್ ನೀರು ಅಂದ್ರೆ ಪ್ರತ್ಯೇಕ ವರ್ಷ ಮಳೆಗಾಲಾಗಿ ರಿಚಾರ್ಜ್ ಆಗಿ ಅದು ನೀರು ಸಿಗ್ತದ. ಟ್ಯಾಗಿನ ನೀರ್ ಹೆಂಗ್ ಸಿಗ್ತಾ ನೋಡ್ಕೊಂಡ್ ಬರೋಣ. ಅಕ್ವಾಫರ್ದಾಗ ನೀರ್ ಹೆಂಗ್ ಬರ್ತಾವ ಅಂದ್ರ ಪ್ರತ್ಯೇಕ ಸಲ ಏನ್ ಮಳಿ ಆಗ್ತದ ಆ ಮಳೆಗಾಲದಂದು ಇದು ವಾಟರ್ ಟೇಬಲ್ ರಿಚಾರ್ಜ್ ಆಗ್ತದ. ಆ ವಾಟರ್ ಟೇಬಲ್ ದಾಗ ಎನ್ಕಿ ಟಕ್ಕೆ ನೀರು 5-10% ನೀರ್ ಏನಾಗ್ತದ ತ್ಯಾಗ ಹೋಗಿದ್ ನೋಡ್ಲತ್ತಿದ್ರೆ ಅಕ್ವಾಫರ್ ತುಂಬತದ ನೋಡಿ. ಪ್ರತ್ಯೇಕ ವರ್ಷ ಏನ್ ಮಳಿ ಆಗ್ತದ ನೋಡಿ ಹೆಂಗ್ ಬರ್ಲದ ತ್ಯಾಗ ಇವ್ ನೀರ್ ತ್ಯಾಗ ಈ ಕಡೆ ಹೆಂಗಾಗಿ ಇಲ್ಲಿ ಅಕ್ವಾಫರ್ದಾಗ ತುಂಬ್ಕೋದಂಟು ಹೆಂಗ್ ಅಕ್ವಾಫರ್ ತುಂಬಿರ್ತವ. ಈಗ ಅಂದ್ರೆ ಏನು ಪ್ರತ್ಯೇಕ ವರ್ಷ ಏನ್ ಮಳೆಗಾಲ ಬೀಳ್ತದ ಆ ಮಳೆಗಾಲ ಪೈಲೆ ಇದು ಮ್ಯಾಗಿನ್ ಲೇಯರ್ ತುಂಬತದ ತುಂಬದ ಆ ಅರ್ಧಂದು ಎನ್ಕಿ ಟಕ್ಕೆ ನೀರು ಒಂದು 5% ಅನ್ರಿ ಒಂದು 10%, 10% ಅನ್ರಿ ಒಂದು 15% ಅನ್ರಿ 30% ಅನ್ರಿ 20% ಅನ್ರಿ 20% ಅನ್ರಿ ಅವು ನೀರ್ ಏನಾಗ್ತಾವ ತ್ಯಾಗ ಪ್ರತ್ಯೇಕ ಸಲ ತ್ಯಾಗ ಹೋಗಿ ಈ ಫ್ರಾಕ್ಚರ್ ಅಕ್ವಾಫರ್ದಾಗ ಹೋಗಿ ಆ ಫ್ರಾಕ್ಚರ್ದಾಗ ಹೋಗಿ ನಿಂತು ಬಿಡ್ತಾವ. ಈಗ ಇದು ಭಾಳ 100 ವರ್ಷ ಅನ್ರಿ 1 ಲಕ್ಷ ವರ್ಷ ಅನ್ರಿ ಯಾವಾಗ ಹಿಡಿದು ಮಳೆಗಾಲ ಆಗ್ಲತ್ತದ ಪ್ರತ್ಯೇಕ ಸಲ ಪೈಲೆ ಇದು ತುಂಬತದ ಮತ್ ಅರ್ಧಂದು ಎನ್ಕಿ ಟಕ್ಕೆ ನೀರು ಎನ್ಕಿ ಭಾಗ ನೀರನ್ನು ತ್ಯಾಗ ಹೋಗಿ ನಿಂತಿರ್ತಾವ. ಹಂಗಾಗಿ ಲಕ್ಷ ವರ್ಷ ಹಿಡಿದು ನೀರು ಮಳಿ ಬಿದ್ದದ ಅಲ್ಲಿ ಪ್ರತ್ಯೇಕ ವರ್ಷ ನೀರು ಹೋಗಿ ತ್ಯಾಗಿನ ನೀರು ತುಂಬಿರ್ತವೆ ತ್ಯಾಗಿ ಅಕ್ವಾಫರ್ದಾಗ ನೀರು ಜಮಾ ಆಗಿರ್ತವೆ. ಇದು ಅಕ್ವಾಫರ್ ನೀರಿಂದ 8 ವರ್ಷ ಜುನ ನೀರು ಇರ್ತವೆ ಅದು ತಿಳ್ಕೊಬೇಕು. ಅದರಿಂದ ಇದಕ್ಕೆ ಪ್ಯೂರ್ ನೀರು ಬಿ ಅಂತಾರ ಹಿಂಗೆಲ್ಲ ಬರ್ತದೆ ಎಲ್ಲ ಕಡದಂದ್ ಬಂದು ಫಿಲ್ಟರ್ ಆಗಿರ್ತದೆ ನೀರು ಬಿ ಚಲೋ ಇರ್ತವೆ ಪ್ಯೂರ್ ಇರ್ತಾವ. ಈಗ ಅಡಚಣೆ ಏನಾಗ್ತದ ಮಾತ್ರ ಇವು ನೀರು 8 ವರ್ಷ ಹಿಡಿದಿದ್ದ ಕಾಲಾಗ ಅಂದ್ರೆ 8 ವರ್ಷ ಮೈ ಆಗ್ಲತ್ತ ಅಲ್ಲಿ ನೀರು ಜಮಾ ಆಗಿರ್ತವ ಅಂತದ ಈ ನೀರಿನ ಹಾದ್ಯಾಗ ಗಾಢ ಕ್ಷಾರ ಮಣ್ಣು ಬಂದು ನಿಂತಿರ್ತದ. ಅಂದ್ರೆ ಇವ್ ತ್ಯಾಗಿಂದ ಅಕ್ವಾಫರ್ ಇರ್ತೋ ಇವೇನ್ ನೀರು ಸಿಕ್ತೋ ತ್ಯಾಗಿನ ನೀರು ಇದು ಏನ್ ಹಾದಿ ಇರ್ತೋ ಇಲ್ಲಿದೇನ್ ಝರಿ ಇರ್ತೋ ಇವು ಝರಿ ಯಾವಾಗ ಬಿ ಮೊಕಳ ಇರಂಗಿಲ್ಲ ಅವ್ರ ಹಾದ್ಯಾಗ ನೇಮಿ ಗಾಳ ಕ್ಷಾರ ಮಣ್ಣ ನಿಂತಿರ್ತದೆ. ಎಲ್ಲಿ ಬರ್ತದೆ ಗಾಳ ಕ್ಷಾರ ಮಣ್ಣು ಅಂದ್ರೆ ಇದು ಅದಿಬದಿ ಏನ್ ಇದು ರಾಕ್ ಇರ್ತದೆ ಏನ್ ಖಡಕ್ ಇರ್ತದೆ ಅದು ಗ್ರೆನೈಟ್ ಅಂದ್ರಿ ಬೆಸಾಲ್ಟ್ ಅಂದ್ರಿ ಏನಕ್ಕೆ ಇರ್ಲಿ ಅದು ಈ ನೀರು 8 ವರ್ಷ ಸಲಗ ಅದೇ ಹಾದಿ ಬದಿ ನೀರು ಕಲ್ಲು ಇರ್ತದ ಆ ಕಲ್ದಂದು ಸಾಲ್ಟ್ ಅನ್ರಿ ಸಿಲ್ಟ್ ಅನ್ರಿ ಮಿನರಲ್ಸ್ ಅನ್ರಿ ಖನಿಜ ಅನ್ರಿ ಗ್ಯಾಂಗ್ ಮಟೀರಿಯಲ್ ಅನ್ರಿ ಅದು ರಿಯಾಕ್ಟ್ ಆಗಿ ನೀರಿನ ಹಾದ್ಯಾಗ ಬಂದು ನಿಂತಿರ್ತಾವ. ಅದರಿಂದ ತ್ಯಾಗಿಂದ ಅಕ್ವಾಫರ್ ನೇಮಿ ಬ್ಲಾಕ್ಡ್ ಇರ್ತಾವ ನೋಡ್ರಿ ಇದು ಬ್ಲಾಕೇಜಸ್ ಕಾಣಿಸ್ತದೆ ಇಲ್ಲಿ ಹಿಂಗಾಗಿ ಬ್ಲಾಕೇಜಸ್ ಆಗಿರ್ತಾವ ನೋಡಿ ಇದೆಲ್ಲ ಬ್ಲಾಕೇಜಸ್ ಕಾಣಿಸ್ತಾವ ನಿಮ್ಗೆ ಕಾಣಿಸ್ತಿರ್ಬೇಕೆಲ್ಲ ಇದು ಇದು ಬ್ಲಾಕೇಜಸ್ ತೆಗೆದ ಕೆಲಸ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡ್ತೀವಿ. ಕೆಮಿಕಲ್ ಏನ್ ಮಾಡ್ತದೆ ಕೆಮಿಕಲ್ ಬಂದು ಏನ್ ಬ್ಲಾಕೇಜಸ್ ಇರ್ತೋ ಇವು ಬ್ಲಾಕೇಜಸ್ ಎಲ್ಲ ತೆಗೆದು ಬಿಡ್ತದ ತೆಗೆದು ಬಿಟ್ಟು ಇಲ್ಲಿದ್ ನೀರು ಇವು ಅಕ್ವಾಫರ್ದು ನೀರು ತಮ್ಮ ಬೋರ್ವೆಲ್ದಾಗ ಇರ್ತದ ಅದ್ರ ಸಲ ತಂದು ಬೋರ್ವೆಲ್ ನೀರು ಹೆಚ್ಚಾಗತ್ತವ. ಯಾನ್ ಮಾಡ್ತಾರೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ವಾಟರ್ ಟೇಬಲ್ ಏನ್ ಸಿಲ್ಟ್ ಇರಲಿ ಸಾಲ್ಟ್ ಇರಲಿ ಏನ್ ಮಣ್ಣು ಇರಲಿ ಅದು ಎಲ್ಲ ಡಿಸಾಲ್ವ್ ಆಗಿ ಎಲ್ಲ ಅದೇ ಹಾದಿ ಮೋಕಳ ಮಾಡ್ತಾ ಇಲ್ಲಿ ಪೊರೋಸಿಟಿ ವಾಸ್ತದ. ಮತ್ತೆ ಇವು ಅಕ್ವಾಫರ್ದಾಗ ಏನ್ ಬ್ಲಾಕೇಜಸ್ಗೂ ಇರ್ತವೆ ಈ ಅಕ್ವಾಫರ್ ಏನ್ ಬ್ಲಾಕ್ ಇರ್ತವೆ ಆ ಅಕ್ವಾಫರ್ದಾಗ ಕೆಮಿಕಲ್ ಹೋಗಿ ಆ ಅಕ್ವಾಫರ್ದಂದು ಏನ್ ಸಿಲ್ಟ್ ಅನ್ರಿ ಸಾಲ್ಟ್ ಅನ್ರಿ ಮಿನರಲ್ಸ್ ಅನ್ರಿ ಅಂದ್ರೆ ಖನಿಜ ಕ್ಷಾರ ಅನ್ರಿ ಮಣ್ಣು ಇರ್ಲಿ ಕಲ್ಲಿ ಇದು ಇರ್ಲಿ ಅದು ಎಲ್ಲ ಕರಗಿಸಿ ಹಾದಿ ಮೊಕಳ ಆಗ್ತದ ಹಾದಿ ಮೊಕಳ ಆಗ್ತದೆ ಅಕ್ವಾಫರ್ ನೀರು ತಮ್ಮ ಬೋರ್ವೆಲ್ ಶುರು ಆಗ್ತದೆ ಮತ್ತೆ ಹಾಗೆ ನೀರು ಸಿಗ್ತದೆ. ಈಗ ಇದು ಯಾಕೆ ಮೊಕಳ ಮಾಡೋದು ಗರ್ತದ ಮೇನ್ ಅದು ತಿಳ್ಕೊಬೇಕು. ತಾವ್ ಏನ್ ಮಾಡ್ತಾವ ತಾವ್ ಬೋರ್ ತೋತು ಅಂದ್ರೆ ಫಕ್ತ ಒಂದ್ ಖಡ್ಡ ಹೊಡೆದು ಬಿಡ್ತಾವ ಒಂದ್ ಗುಂಬ ಖಡ್ಡ ಹೊಡೆದು ಬಿಡ್ತಾವ ಆಯ್ತು ಅದಕ್ಕೆ ಬಿಟ್ಟು ಏನ್ ಮಾಡಂಗಿಲ್ಲ. ಖರೆ ಅಂದ್ರೆ ತ್ಯಾಗಿಂದ ಅಕ್ವಾಫರ್ ನಿಮಗೆ ಬ್ಲಾಕ್ಡೇ ಇರ್ತವ ತಮ್ 90% ಬೋರ್ವೆಲ್ ಇದು ಫಕ್ತ ಇದು ಮ್ಯಾಗಿನ ವಾಟರ್ ಟೇಬಲ್ ನೀರ್ ಮೇಲೆ ನಡೀತಾವ ತ್ಯಾಗಿನ ನೀರು ಬೋರ್ವೆಲ್ಗೆ ಸಿಗ್ತೇ ಇರಲ್ಲ. ನೀವು ಬರೇ 500 ಫುಟ್ ತೋರಿ 1000 ಫುಟ್ ತೋರಿ ಯಾಕೆ ಸಿಗಂಗಿಲ್ಲ ಅಂದ್ರೆ ಸರ್ ಹಿಂಗಂದ್ರಿ ನೀವು ಮ್ಯಾಗಿಂದ ನೀರ್ ಹೆಂಗ್ ಸಿಗ್ತಾವ ತ್ಯಾಗಿಂದ ನೀರ್ ಇರ್ತವೆ ಎನ್ಕಿ ಅಕ್ವಾಫರ್ ಮೊಕಳದು ಅಲ್ಲಿ ನೀರು ಸಿಗ್ತಾವ ಬಟ್ ಮೋಸ್ಟ್ ಆಫ್ ದ ಟೈಮ್ ಇವು ಅಕ್ವಾಫರ್ ಬ್ಲಾಕ್ಡೇ ಇರ್ತವೆ ತ್ಯಾಗಿನ ನೀರು ಮೊಕಳ ಇರಂಗಿಲ್ಲ ಅದಕ್ಕೆ ಕನ್ಫೈನ್ಡ್ ಝೋನ್ ಅನ್ಕನ್ಫೈನ್ಡ್ ಝೋನ್ ಅಂತ ಅದು ಟೆಕ್ನಿಕಲ್ ಟರ್ಮ್ ನಾನು ವಾಪರ್ಸಕ್ಕಿಲ್ಲ ಯಾಕೆ ತಪ್ಪು ತಿಳಿದಂಗೆ ಗರದಿಲ್ಲ ಬಟ್ ಮೋಸ್ಟ್ಲಿ ಅನ್ನಬೇಕಂದ್ರೆ ತ್ಯಾಗಿಂದ ಅಕ್ವಾಫರ್ಸ್ ನಿಮಗೆ ಬ್ಲಾಕ್ಡ್ ಇರ್ತಾವ ಇದಕ್ಕೆ ಮೊಕಳ ಮಾಡಬೇಕಾಗ್ತದೆ. ಬಟ್ ತಾವ್ ಏನ್ ಮಾಡ್ತಾವ ಫಕ್ತ ಬೋರ್ ಹೊಡೆದು ಬಿಡ್ತಾವ ಆಯ್ತು ಅದಕ್ಕೆ ಬಿಟ್ಟು ನೀರು ತಗ್ಲಿಕ್ಕೆ ಶುರು ಮಾಡ್ತಾವ. ಖರೆ ಟ್ರೀಟ್ಮೆಂಟ್ ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಏನದ ಈ ಕೆಮಿಕಲ್ ಟ್ರೀಟ್ಮೆಂಟ್ ಇದು ಬೋರ್ ನೀರು ಕುಡ್ಲಿಕ್ಕೆ ಡೆವಲಪ್ ಆಗ್ತದೆ ಅಂದ್ರೆ ಏನು
ಖರೆ ಪ್ರತ್ಯೇಕ ವರ್ಷಿ ಬೋರ್ ಹೊಡೆನ ಪहिले ಟ್ರೀಟ್ಮೆಂಟ್ ಮಾಡಿನೇ ಅದಕ್ಕೆ ಪಂಪ್ ಇಡ್ಬೇಕು. ಯಾವ್ದ ಟ್ರೀಟ್ಮೆಂಟ್ ಯಾಕೆ ಮಾಡ್ಬೇಕಂದ್ರೆ ಟ್ರೀಟ್ಮೆಂಟ್ ಮಾಡೋಣ ಇವು ತ್ಯಾಗಿಂದ ಅಕ್ವಾಫರ್ ಇರ್ತವೆ, ತ್ಯಾಗಿಂದ ಜರಿ ಇರ್ತಾವ, ಅವೆಲ್ಲ ಮೊಕೊಳಾತವ, ಅಲ್ಲಿ ಹಾದಿ ಎಲ್ಲ ಮೊಕೊಳಾತವ, ಅಲ್ಲಿ ಗಾಳ ಕ್ಷಾರ ಮಣ್ಣು ಎಲ್ಲ ಅದು ಕೆಮಿಕಲ್ದಾಗ ಕರಗಿಸಿ ಹಾದಿ ಮೊಕೊಳಾತದ. ಮತ್ತೆ ಹಂಗೆ ಕೆಮಿಕಲ್ದಿಂದ ಏನಾಗ್ತದ, ಇದು ಒಂದು ಬೋರ್ದಾಗ ಈ ಸ್ವತಃ ಬೋರ್ದಾಗ ಒಂದು ಪ್ರೆಷರ್ ಇರ್ತದೆ, ದಾಬ್ ಇರ್ತದ, ಆ ದಾಬ್ ಅಂತಾರೆ ಬಾಟಮರ್ ಪ್ರೆಷರ್. ಇದು ಏನ್ ಸರ್ಫೇಸ್ ಸರ್ಫೇಸ್ ಪ್ರೆಷರ್, ಇಲ್ಲಿ ಬಿ ಒಂದು ನೀರಿನಲ್ಲಿ ಅಲ್ಲಿ ದೇಹದಲ್ಲಿ ಅಲ್ಲಿ ದಾಬ್ ಇರ್ತದೆ. ಇದು ದಾಬ್ ಇದು ಬೋರ್ದಾಗ ದಾಬ್ಪೇಕ್ಷ ಎಟ್ ಹೆಚ್ಚ ಅಂದ್ರೆ ಬೋರ್ದಾಗ ದಾಬ್ ಎಟ್ ಕಮ್ಮ ಅವು ನೀರು ತಮ್ಮ ಬೋರ್ದಾಗ ಹರಿತಾವ. पण जर तम बोरवेलದಾಗ दाब ಹೆಚ್ಚಿತ್ತು तो ನೀರ ಬಾಜು ಹೋತೋ ಧಕಲಾಸ್ತೋ ಮತ್ತೆ ಅದು ಬೋರ್ವೆಲ್ದಾಗ ನೀರು ನಿಂದ್ರಂಗಿಲ್ಲ. तो ಕೆಮಿಕಲಿ ಎರಡು ಗೋಷ್ಠ ಆತೋ, ಎರಡು ಏನಾಗ್ತಾವ ಅಂದ್ರೆ ಕೆಮಿಕಲಿ ಬಂದ್ರೆ ಇದು ಎಲ್ಲ ಹಾದಿ ಜರಿ ಮೊಕಳ ಆತಾವ, ಇದಂಗ ಗಾಕ್ ಶಾರ್ಕ್ ಮಣ್ಣು ಎಲ್ಲ ಕರಗಿಸಿ ಹಾದಿ ಮೊಕಳ ಆತದ. ಮತ್ತೆ ಇಲ್ಲಿ ಈ ಬೋರ್ವೆಲ್ದಂದು ದಾಬ್ ಕಮ್ಮಿ ಆಗ್ತದ, ದಾಬ್ ಕಡಿಮೆ ಆಗಿ ಎಲ್ಲ ನೀರನ್ನ ಅವು ಬೋರ್ವೆಲ್ ಕಡೆ ಜಗ್ತಾವ, ಇವು ಬೋರ್ ತಮ್ಮ ನೀರು ಜಗ್ಲಕ್ ಶುರು ಮಾಡ್ತದೆ, ಹಿಂಗಾಗಿ ನೀರು ಹೆಚ್ಚಾಗ್ತಾವ. ನೋವು ಏನ್ ಟ್ರೀಟ್ಮೆಂಟ್ ಮಾಡ್ತಾವ ನೋವು ನಿಮ್ ಬೋರ್ವೆಲ್ದಾಗ ಬಲಕ್ ಬರ್ತೋ, ಬೋರ್ವೆಲ್ ಬಂದು ಕೆಮಿಕಲ್ ಮ್ಯಾಗಿನ್ ಬಿಡ್ತಾವ. ಏನಕ್ಕೆ ಕೆಮಿಕಲ್ ಎಷ್ಟು ಕೆಮಿಕಲ್ ಏನದನ್ನ ಇನ್ನ ವಿಡಿಯೋಗ ಹೇಳ್ತಾನೆ, ಯಾನ್ ಅಭ್ಯಾಸ ಮಾಡ್ತಾನೋ ಅದಕ್ಕೆ ನಾವು ಹೇಳ್ತಾನೆ. ಅವು ಕೆಮಿಕಲ್ ಇಲ್ಲಿ ಹಾಕ್ತೋ, ಕೆಮಿಕಲ್ ಹಾಕೋಣ ಎಲ್ಲ ಕೆಮಿಕಲ್ ತ್ಯಾಗ ಹೋಗಿ ರಿಯಾಕ್ಷನ್ ಚಾಲು ಆಗ್ತದ, ರಿಯಾಕ್ಷನ್ ಚಾಲು ಆಗಿ ಅದು ಕೆಮಿಕಲ್ ಎಲ್ಲಾ ಕಡೆ ಹೋಗ್ತದ, ಎಲ್ಲಾ ಕಡೆ ಹೋಗಿ ಇದೆಲ್ಲ ಬ್ಲಾಕೇಜಸ್ ಗೊತ್ತಾಗೋದು, ಇದೆಲ್ಲ ನೀರ್ ಏನದ ಇದು ನೀರೆಲ್ಲ ಹರಿದು ತಮ್ಮ ಬೋರ್ವೆಲ್ದಾಗ ಬರ್ಲಿಕ್ಕೆ ಶುರು ಆಗ್ತದೆ. ಅಂದಪ್ಲೆ ಕೆಮಿಕಲ್ ಹೆಂಗ್ ಮಾಡ್ತಾರೆ, ಡೆನ್ಸಿಟಿ ಡಿಫ್ರೆನ್ಸ್ಲಿ ಇಲ್ಲಿ ಪ್ರೆಷರ್ ಬಿ ಕಮ್ಮಿ ಮಾಡ್ತಾರೆ, ಈ ಪ್ರೆಷರ್ ಬಿ ಕಡಿಮೆ ಮಾಡ್ತಾರೆ. ಪ್ರೆಷರ್ ಕಡಿಮೆ ಮಾಡಿ ಒಂದ್ರೆ ಇದು ಹಾದಿ ಕ್ಲಿಯರ್ ಮಾಡೋದು, ಹಾದಿ ಕ್ಲಿಯರ್ ಮಾಡಿ ಪ್ರೆಷರ್ ಕಮ್ಮಿ ಮಾಡಿ ಇದು ಇಲ್ಲೆಲ್ಲ ಏನ್ ಅಕ್ವಾಫರ್ದ ನೀರವ ಇವೆಲ್ಲ ನೀರಿದ್ದು ಬೋರ್ವೆಲ್ ಚಕ್ಕೊಂತೋದು. ಹ್ಯಾಂಗ ಅದತ್ತು ನೋಡಮ್ ಈಗ ಕೆಮಿಕಲ್ ನೋಡಿ ತ್ಯಾಗ್ ಬತ್ತು, ಕೆಮಿಕಲ್ ತ್ಯಾಗ್ ಬಂದು ಎಲ್ಲ ರಿಯಾಕ್ಷನ್ ಸ್ಟಾರ್ಟ್ ಆಗ್ತದ. ರಿಯಾಕ್ಷನ್ ಸ್ಟಾರ್ಟ್ ಆಗಿ ನೋಡ್ರಿ ಎಲ್ಲ ಇಲ್ಲಿ ಫ್ಯೂಮ್ಸ್ ಬರ್ಲಿಕ್ಕೆ ಶುರು ಆಗ್ತದೆ, ವಾಫ್ ಎಲ್ಲ ಹೀಟ್ ತಯಾರಾಗ್ತದ, ಹೀಟ್ ತಯಾರಾಗಿದ್ದು ಕೆಮಿಕಲ್ಲಿ ಎಲ್ಲ ಈ ಕಡೆ ಆ ಕಡೆ ಹೋಗ್ಲಿಕ್ಕೆ ತಯಾರಾಗ್ತದೆ. ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಯ್ತು, ರಿಯಾಕ್ಷನ್ ಸ್ಟಾರ್ಟ್ ಆಗಿ ಫ್ಯೂಮ್ಸ್ ತಾತು ಎಲ್ಲ ಫ್ಯೂಮ್ಸ್ ಬರ್ತು ನೋಡಿದ್ದು ತಮ್ಮ ಮ್ಯಾಗ್ ಬೋರ್ವೆಲ್ದಾಗ ಹೊರಗೆ ವಾಫಾ ಬರೋದು ಕಾಣಿಸ್ತದೆ, ಫ್ಯೂಮ್ಸ್ ಬರೋದು ಕಾಣಿಸ್ತದೆ ತಮ್ಗೆ ರಿಯಾಕ್ಷನ್ ಆಗ. ಇವೆಲ್ಲ ಫ್ಯೂಮ್ಸ್ ಎಲ್ಲ ಈ ಕಡೆ ಕೆಮಿಕಲ್ ಎಲ್ಲ ಹೋಗ್ತದೆ, ನೋಡಿ ಎಲ್ಲ ಹೊಂಟದ, ಇಲ್ಲೆಲ್ಲ ಹೋಗಿ ರಿಯಾಕ್ಷನ್ ಚಾಲು ಆಯ್ತು, ರಿಯಾಕ್ಷನ್ ಚಾಲು ಆಗಿದ್ದು ಎಲ್ಲ ಮೊಕಳ ಮಾಡ್ತದೆ ನೋಡಿ ಇದೆಲ್ಲ ಕರಗಿ ಎಲ್ಲ ಹಾದಿ ಕರಗಿದ್ದು ನೀರು ತಮ್ಮ ನೀರು ತಮ್ಮ ಬೋರ್ವೆಲ್ ಬೆಲೆಗೆ ಜಗ್ತದೆ. ಹಂಗೆ ಇದು ಏರಿಯಾ ಈಗ ಇದು ಯಾನ್ ತೋರಿಸಿದ, ಇದು ಯಾನ್ ಏರಿಯಾ ಅದ. ಈಗ ತಮ್ಮ ನೋಡಿ ತಮ್ಮ ಬೋರ್ವೆಲ್ದಾಗ ಎಂಕಿ ಮಂದಿ ಪ್ರಶ್ನೆ ಇರ್ತದೆ, ಸರ್ ನಾವು ಬೋರ್ ನಮ್ದು 500 ಫೀಟ್ ಅದ 600 ಫೀಟ್ ಅದ, ನೀರಿನ ಲೆವೆಲ್ ತ್ಯಾಗಿದಿರ್ಬೇಕು, ಈಗ ನೀವು ಯಾನ್ ಮ್ಯಾಗಿನ ಕೆಮಿಕಲ್ ಬಿಡ್ತೀರಿ ಅದು ಕೆಮಿಕಲ್ ನೀರ್ನಾಗ ಹೋಗ್ತದ. ಬಟ್ ನಮ್ದು ನೀರ್ ಮ್ಯಾಗಿನ ನೀರ್ ಅವನ್ರಿ, ಇಲ್ಲಿ ಮ್ಯಾಗ 100 ಫೀಟ್ ಅನ್ರಿ 200 ಫೀಟ್ ಅನ್ರಿ, ಇಲ್ಲಿದ್ ನೀರ್ ನಮ್ಗೆ ಹ್ಯಾಂಗ್ ಸಿಗ್ಬೇಕು, ಇಲ್ಲಿದ್ ಬ್ಲಾಕೇಜಸ್ಗಳು ಹ್ಯಾಂಗ್ ಹೋಗ್ತಾವ. ಅದು ಏನ್ ಮಾಡ್ತದ ಅಂದ್ರೆ ಯಾವಾಗ ನಾವು ಕೆಮಿಕಲ್ ಹಾಕ್ತೋ, ಕೆಮಿಕಲ್ ಹಾಕೋಣ ಕೆಮಿಕಲ್ ರಿಯಾಕ್ಷನ್ ನೀರಿನ ಸಂಕಟ ಎಲ್ಲ ಕಡೆ ಹೋಗ್ತದೆ, ನೀರಿನ ಸಂಕಟ ತ್ಯಾಗಿಂದೆಲ್ಲ ಜರಿಗಳು ಮೊಕಳ ಆಗ್ತವೆ. ಅದು ಬಿಟ್ಟು ಮ್ಯಾಲ ಏನಾಗ್ತದೆ ಕೆಮಿಕಲ್ದು ಫ್ಯೂಮ್ಸ್ ಬರ್ತಾವ, ಕೆಮಿಕಲ್ದು ಎಲ್ಕಿ ಫ್ಯೂಮ್ಸ್ ವಾಫ್ ಅಂತ ಮ್ಯಾಲ ಬರ್ತಾವ. ಅವು ಫ್ಯೂಮ್ಸ್ ದಾಗ ಬಿ ತಾಕತ್ ಇರ್ತಾವ. ಅವು ಫ್ಯೂಮ್ಸ್ ಏನ್ ಮಾಡ್ತದ, ಎಲ್ಲಿ ಡ್ರೈ ಏರಿಯಾ ಅದ, ಎಲ್ಲಿ ನೀರು ಮುಟ್ಟಿಲ್ಲ, ಇಲ್ಲಿ ಮ್ಯಾಲ ನೀರು ಮುಟ್ಟಿಲ್ಲ, ಬೋರ್ದಾಗ ನೀರ್ ಇಲ್ಲ, ಇಲ್ಲಿ ಏನಾಗ್ತದೆ ಕೆಮಿಕಲ್ ಈ ಫ್ಯೂಮ್ಸ್ ಬಿ ಇಲ್ಲಿ ಹೋಗ್ತಾವ, ಇಲ್ಲೆಲ್ಲ ಫ್ರಾಕ್ಚರ್ದಾಗ ಹೈ ಪ್ರೆಷರ್ಲಿ ಇಂಜೆಕ್ಟ್ ಆಗ್ತಾವ, ಇಂಜೆಕ್ಟ್ ಆಗಿ ಅಂದ್ರೆ ಹೈ ಪ್ರೆಷರ್ಲಿ ಒಳಗೆ ಹೋಗ್ತಾವ, ಸೇರ್ತಾವ, ಸೇರಿ ಇಲ್ಲಿದೆಲ್ಲ ಗಾಳ ಮಣ್ಣ ಮೊಕಳ ಮಾಡ್ತಾವ. ಹಾಗಾಗಿ ಇಲ್ಲಿದ್ ಬಿ ಗಾಳ ಮಣ್ಣ ಮೊಕಳ ಆಗ್ತಾವ. ಅಂದ್ರೆ ಕೆಮಿಕಲ್ ಬೋರ್ದಾಗ ಬಲೆ ನೀರ್ ಇರ್ಲಿ ಅಥವಾ ಇರ್ಲಾಕ ಪಣ ಕೆಮಿಕಲ್ ಪೂರ್ಣ ಮ್ಯಾಗಿಂದ ನಾನು ಒಂದು 5 ಫುಟ್ ಬಿಡ್ರಿ 10 ಫುಟ್ ಬಿಡ್ರಿ, ಅಲ್ಲಿ ಹಿಡಿದು ತ್ಯಾಗ ನಿಮ್ದು 8 ಫುಟ್ ಖೋಲ್ ಅದ, ಅಲ್ಲಿ ತಕ 8 ಫುಟ್ ನಿಮ್ ಗುಂಬ ಬೋರ್ ಅದ, ಅಲ್ಲಿ ತಕ ಎಲ್ಲಾ ಪೂರ್ಣ ಮಣ್ಣಿನ ಮೇಲೆ ಇದು ರಿಯಾಕ್ಟ್ ಮಾಡ್ತದೆ. ಮಾತ್ರ ಕೆಮಿಕಲ್ ಇನ್ನೊಂದು ಕೆಮಿಕಲ್ ಎಲ್ಲಿ ಫ್ರಾಕ್ಚರ್ಸ್ ತಯಾರು ಮಾಡಂಗಿಲ್ಲ, ಎಲ್ಲಿ ಫ್ರಾಕ್ಚರ್ಸ್ ಅವೈಲೇಬಲ್ ಆವ, ಎಲ್ಲಿ ಫ್ರಾಕ್ಚರ್ಸ್ ಆವ ಅಲ್ಲಿ ಫ್ರಾಕ್ಚರ್ಸ್ ಮಾತ್ರ ಮೊಕಳ ಮಾಡ್ತದೆ. ಹಿಂಗಾಗಿ ಇದು ತ್ಯಾಗಿನ ಬಿ ಆಗ್ತದೆ, ಮ್ಯಾಗಿನ ಬಿ ಆಗ್ತದೆ. ಬಟ್ ಇನ್ನೊಂದು ಗೋಷ್ಠ ನಾ ಸಾರ್ಕ ಹೇಳ್ತದ, ಬಟ್ ಭಾಳ ಮಂದಿ ಹಂಗೆ ಕೇಳಂಗಿಲ್ಲ. ಒಂದಾದ ಕಿ ಬೋರ್ದಾಗ ನೀರ್ ಇದ್ದಿದ್ದು ಯಾವಾಗ ಬಿ ಚಲೋ, ಅಂದ್ರೆ ಟ್ರೀಟ್ಮೆಂಟ್ ಮಾಡಕ್ಕಿಂತ ಬೋರ್ದಾಗ ನೀರ್ ಇದ್ದು ಅದ್ರ ರಿಸಲ್ಟ್ ಇನ್ನ ಉತ್ತಮ ಬರ್ತವೆ, ಅದ್ರ ನಿಕಾಲ್ ಭಾಳ ಚಲೋ ಬರ್ತದೆ, ಆ ಬೋರ್ವೆಲ್ಗೆ ನಿಕಾಲ್ ಚಲೋ ಬರ್ತದೆ, ನೀರ್ ಹೆಚ್ಚು ಬಾಡಸ್ತವ. ಏಕಂದ್ರ ಕೆಮಿಕಲ್ ನೀರ್ನಾಗ ಹೋಗೋದ ತಾಕತ್ ಇರ್ತದೆ, ಶಕ್ತಿ ಇರ್ತದೆ, ಅದು 100% ಇರ್ತದೆ, 100% ಕೆಲಸ ಮಾಡ್ತದೆ ಅದು. पण ಅದೇ ಕೆಮಿಕಲ್ ಏನ್ ವಾಫ್ ಹೊರ ಬರ್ತವೆ, ಇಲ್ಲಿ ನೀರು ಮುಟ್ಟಿಲ್ಲ, ಇಲ್ಲಿ ಏನ್ ಕೆಲಸ ಮಾಡೋದು, ವಾಫ ಕೆಲಸ ಮಾಡೋ, ಅದ್ರ ಫ್ಯೂಮ್ಸ್ ಕೆಲಸ ಮಾಡೋ. ಈ ಫ್ಯೂಮ್ಸ್ ಏನ್ ಕೆಲಸ ಮಾಡೋ ಶಕ್ತಿ ಅದ ಅಂತ ತಾಕತ್ ಅದ, ಅದು 100% ಇರಂಗಿಲ್ಲ, ಅದು 70-80% ಇರ್ತದೆ, 70% ಕೆಲಸ ಮಾಡ್ತಾರೆ. 70% 70% ಫಕ್ತ ಕೆಲಸ ಮಾಡ್ತದೆ. ಅದ್ರ ಸಲಗ ಏನಾಗ್ತದ, ಅದ್ರ ಸಲಗ ನಾವು ಒಂದಕ್ಕೆ ಖರೆ ಅಂದ್ರೆ ಬೋರ್ವೆಲ್ ಟ್ರೀಟ್ಮೆಂಟ್ ठीक है ಬಿಸ್ಲಾಗ್ ಬಿ ಮಾಡ್ರಿ, ಮಾರ್ಚ್ ಏಪ್ರಿಲ್ ಮೇದಾಗ ಮಾಡ್ಬೇಕೆ. ಬಟ್ ಜೂನ್ ಜುಲೈದಾಗ ಮಳಿ ಯಾವಾಗ ಬೀಳ್ತದ, ಅವಾಗ ಮಳಿ ಬೀಳ್ ಯಾವಾಗ ಬೋರ್ವೆಲ್ ನೀರು ತುಂಬಿ ಇರ್ತದ. ಆದ್ರೆ ಜೂನ್ ಹಿಡಿದು ಜುಲೈ ಹಿಡಿದು ಪೂರ್ಣ ಡಿಸೆಂಬರ್ ಜನವರಿ ಫೆಬ್ರವರಿ ತನಕ ಯಾವಾಗ ಬೋರ್ವೆಲ್ದಾಗ ನೀರು ಹೆಚ್ಚಿರ್ತಾವ, ಅವಾಗ ಇದು ಟ್ರೀಟ್ಮೆಂಟ್ ಮಾಡಿದ್ರಿತ್ತು, ಟ್ರೀಟ್ಮೆಂಟ್ ಎಕ್ದಮ್ 100% ಆಗಿ ಫಾಯ್ದಾ ಆಗ್ತದ. ಮತ್ತೆ ಅವು ನಿಮ್ ನೀರ್ ಏನ್ ಬ್ಯಾಸ್ಗೆ ಹೋಗೋವಿರ್ತವ, ಅವು ನೀರು ಹೋಗಂಗಿಲ್ಲ. ಅಂದ್ರೆ ಖರೆ ಅಂದ್ರೆ ಜುಲೈ ಹಿಡಿದು ಇದು ಟ್ರೀಟ್ಮೆಂಟ್ ಮಾಡೋದ್ ಚಲೋ ಇದು ಅಂದ್ರೆ ಬೆಸ್ಟ್ ಪೀರಿಯಡ್ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್. ಅದ್ರ ನಂತರ ಸೆಕೆಂಡ್ ಪಾರ್ಟ್ ಅಂದ್ರೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ. ಅದ್ರ ನಂತರ ಅಂದ್ರೆ ಮತ್ತೆ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ.
ಹಿಂಗ पण ಈಗ ಯಾರ್ದು ಈಗ ಮೇದಾಗ ಬೋರ್ ಬಂದೇ ಬಿದ್ದದ ಅವ್ರಿಗೆ ನೀರೇ ಇಲ್ಲ ನೀರು ಸಿಗಂಗಿಲ್ಲ तो ಅಲ್ಲಿ ಒಂದು ಟ್ರೀಟ್ಮೆಂಟ್ ಮಾಡ್ರಿ छोटी ಹಂಗ ಬೋರ್ವೆಲ್ದಾಗ फारगी ನೀರು ತುಂಬ್ಕೋಶಕ್ असतो पण ನೀರು ಬೋರ್ಲಿ ತುಂಬ್ಕೋರಿ ಅಂತ ನೀರು ತುಂಬಿ ಅಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಕ್ ಬರ್ತದೆ ಮತ್ತೆ छोटी तो ಬೋರ್ ಒಂದು 2-3 ದಿವಸ 4 ದಿವಸ 5 ದಿವಸ ಬಂದ್ ಇಡ್ಬೇಕು 5 ದಿವಸ ಬಂದ್ರೆ छोटी ಅಂತದ ಈ ಮ್ಯಾಗಿನ ಥೋಡೆಫಾರ್ ನೀರು ಇರ್ತೋ ಇಲ್ಲಿ ಅಕ್ವಾಫರ್ ಸಣ್ಣ ಯಾರು ಅಕ್ವಾಫರ್ ಇರ್ತೋ ಅಲ್ಲಿ ನೀರು ಜಮಾ ಆಗಿ ಬೋರ್ವೆಲ್ ತುಂಬಿ ಇರ್ತದ ಅರ್ಧಕ್ಕೆ ಮತ್ತೆ ಟ್ರೀಟ್ಮೆಂಟ್ ಮಾಡ್ತಾವ ಹಿಂಗ್ ಬಿ ಮಾಡ್ಲಿಕ್ಕೆ ಬರ್ತದೆ ಸೊ ಹಿಂಗ್ ಟ್ರೀಟ್ಮೆಂಟ್ ರಿಯಾಕ್ಷನ್ ಆತ ಹಿಂಗ್ ಕೆಲಸ ಆಗ್ತದೆ ಹಿಂಗ್ ಕೆಮಿಕಲ್ ನೋಡ್ರಿ ಕೆಮಿಕಲ್ ಎಲ್ಲ ಮೊಕಳಾಯ್ತು ಇದೆಲ್ಲ ಕರಗಿಸಿ ಎಲ್ಲ ನೀರು ನೋಡ್ರಿ ಎಲ್ಲ ನೀರು ತಮ್ಮ ಬೋರ್ವೆಲ್ದಾಗ ಬರ್ಲಿಕ್ಕೆ ಶುರು ಆಯ್ತು ಬೋರ್ವೆಲ್ದಾಗ ಬಂದು ಲೆವೆಲ್ ನೋಡ್ರಿ ನೀರಿನ ಲೆವೆಲ್ ಇಲ್ಲಿ ಎಲ್ಲ ನೀರು ಬೀಳೋತು ಹಿಂಗ್ ಲೆವೆಲ್ ನೋಡ್ರಿ ನೀರಿನ ಲೆವೆಲ್ ಹೆಚ್ಚಾಯ್ತು ಹಿಂಗ್ ಲೆವೆಲ್ ಹೆಚ್ಚಾಗಿ ತಮ್ಮ ಬೋರ್ವೆಲ್ ಶುರು ಆಗ್ತದೆ ಕೆಮಿಕಲ್ ಫಕ್ತ ತ್ಯಾಗಿ ಕೆಲಸ ಇಲ್ಲೇ ಕೆಲಸ ಮಾಡ್ತಾ ಹಿಂಗಿಲ್ಲ तो ಇಲ್ಲಿ ಇದ್ಯಾನ್ ಮ್ಯಾಗಿನ್ ನಾನು ವಾಟರ್ ಟೇಬಲ್ ಅದ ಇದ್ರದಾನ ಬಿ ಯಾನು ಸಾಲ್ಟ್ ಇರ್ಲಿ ಥೋಡೆಫಾರ್ ಕ್ಷಾರ್ ಅನ್ರಿ ಥೋಡೆಫಾರ್ ಸಿಲ್ಟ್ ಅನ್ರಿ ಮಣ್ಣು ಇರ್ಲಿ ಯಾಕೆ ಮಳೆಗಾಲ ಆಗನೆ ಅಂತದೆ ಎಲ್ಲ ಇದು ಈಗ ಸಿಲ್ಟ್ ಜಮಾ ಆಗಿದೆ ಸ್ವಲ್ಪ एकदम ಬಾರಿಕ್ एकदम ಫೈನ್ ಪಾರ್ಟಿಕಲ್ಸ್ ಮಣ್ಣಿನ ಜಮಾ ಆಗಿರ್ತಾವ ಅದು ಬಿ ಎಲ್ಲ ಕರಗಿಸಿ ಇದ್ರ ಪೊರೋಸಿಟಿ ವಾಡಿಸ್ತದೆ ಅಂದ್ರೆ ಏನು ಇದು ನೀರು ಹಿಡೋದ್ ಕೆಪಾಸಿಟಿ ವಾಡವಸ್ತದೆ ಇದನ್ನ ಮ್ಯಾಗಿನ್ ವಾಟರ್ ಟೇಬಲ್ ಅಲ್ಲ ಅದು ನೀರು ಭರ್ಚಕಾಗಿ ಹಿಡಿತದೆ ಯಾನ್ ಮಳೆಗಾಲ ಹಿಡಿತಲ್ಲ ಅದು ಭರ್ಚಕ ನೀರು ಇಲ್ಲಿ ಸಾಠ ಆಗ್ತದೆ ಅದು ನೀರು ಭರ್ಚಕ ಆಯ್ತದ ಅದು ಮುಂದಿನ ನಿಂದು ಯಾನ್ ಫೆಬ್ರವರಿದಾಗ ಬಂದಿರ್ತದೆ ಫೆಬ್ರವರಿ ಹೋಗಿ ಮಾರ್ಚ್ ಏಪ್ರಿಲ್ ಮೇದಾಗ ಬಂದಿರ್ತದೆ ಹಿಂಗ್ ಇದು ಕೆಮಿಕಲ್ ಫಾಯ್ದಾ ಆಗ್ತದೆ ಕೆಮಿಕಲ್ ಈ ಕಡೆ ಬಿ ರಿಯಾಕ್ಷನ್ ಮಾಡ್ತದೆ ಇಲ್ಲಿ ಸಾಲ್ಟ್ ಸಿಲ್ಟ್ ಮತ್ತೆ ಇದು ಡಿಸಾಲ್ವ್ ಮಾಡಿ ಇದು ಎಲ್ಲ ಪೊರೋಸಿಟಿ ವಾಡವಸ್ತದೆ ಮತ್ತೆ ಯಾಗ ಏನ್ ಅಕ್ವಾಫರ್ಸ್ ಅವ ಇವು ಅಕ್ವಾಫರ್ಸ್ ಬಿ ಎಲ್ಲ ಬ್ಲಾಕೇಜಸ್ ತೆಗೆದು ಇಲ್ಲಿ ಬಿ ನೀರು ತಮ್ಮ ಬೋರ್ವೆಲ್ ಕಡೆ ಜಗ್ತದೆ ಯಾವ ಬೋರ್ವೆಲ್ಗೆ ರಿಸಲ್ಟ್ಸ್ ಬರ್ತಾವ ಮತ್ತೆ ಯಾವ ಬೋರ್ವೆಲ್ಗೆ ರಿಸಲ್ಟ್ಸ್ ಬರಂಗಿಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ನಾವು ಅಂತೋಕಿ ಸಾಧಾರಣ ಯಾವತ್ತು ಬೋರ್ವೆಲ್ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ತ್ಯಾಗ ಯಾವತ್ತು ಬೋರ್ವೆಲ್ ನಡೀತಾವ ಅವು ಎಲ್ಲ ಬೋರ್ಗೂ ನಾವು ಡ್ರೈ ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡ್ತೇವೆ ಅದ್ರದ್ದೇನು ರಿಸಲ್ಟ್ ಬರ್ತದೆ ಅದು 100% ಗ್ಯಾರಂಟಿಯಲ್ಲಿ ಕೊಡ್ಲಿಕ್ಕೆ ಬರಂಗಿಲ್ಲ ಯಾಕೆ ಗ್ಯಾರಂಟಿ ಕೊಡ್ಲಿಕ್ಕೆ ಬರಂಗಿಲ್ಲ ಅದು ಕಾರಣ ಅಂದ್ರೆ ಅಲ್ಲಿ ಜಿಯಾಲಜಿಕಲ್ ಸ್ಟ್ರಕ್ಚರ್ ಕೆಮಿಕಲ್ ಟ್ರೀಟ್ಮೆಂಟ್ ನಾವು ಅದೇ ಮಾಡ್ತೋ ಕೆಮಿಕಲ್ ಅದೇ ಹಾಕ್ತೋ ಅಲ್ಲಿ ಜಿಯಾಲಜಿನುಸಾರ ಅಲ್ಲಿ ಹ್ಯಾಂಗ್ ಜಿಯಾಲಜಿ ಇದೆ ಯಾವ ಡಿಸ್ಟ್ರಿಕ್ಟ್ ನಾವು ಕೆಲಸ ಮಾಡ್ಬೇಕೋ ಅಲ್ಲಿ ಹ್ಯಾಂಗ್ ಪೊಸಿಷನ್ ಅದೆಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಮಾಡ್ತೋ ಅಂದ್ರೆ ಬಿ ಆ ರಿಸಲ್ಟ್ಸ್ ಯಾಕೆ ಬರಂಗಿಲ್ಲ ಎನ್ಕೆ ಠಿಕಾಣಿ ನಾವು ಅಂತೂ ಸಾಧಾರಣಕ್ಕೆ 100 ಬೋರ್ವೆಲ್ ಮಾಡೋದು ಅಂದ್ರೆ 100 ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡೋದು ಸೊ ಅರ್ಧಂದು ಒಂದು 70-80% ಬೋರ್ವೆಲ್ಗೆ ರಿಸಲ್ಟ್ ಚಲೋ ಬರ್ತಾವೆ ಮಾತ್ರ 20-30% ಬೋರ್ವೆಲ್ 20-30 ಬೋರ್ವೆಲ್ ನಾವು ಟ್ರೀಟ್ಮೆಂಟ್ ರಿಸಲ್ಟ್ ಬರಂಗಿಲ್ಲ ಯಾವತ್ತು ಬೋರ್ವೆಲ್ಗೆ ಯಾವ ಬೋರ್ವೆಲ್ ಯಾವುದು ಹಾಫ್ ಆನ್ ಅವರ್ ಅಂದ್ರೆ ಅರ್ಧ ತಾಸಪೇಕ್ಷ ಅರ್ಧ ಗಂಟೆಪೇಕ್ಷ ಕಮ್ ನಡೆಯೋ ಬೋರ್ವೆಲ್ಗನು ಅಂತೋಕಿ 100 ಬೋರ್ 100 ಬೋರ್ ಟ್ರೀಟ್ಮೆಂಟ್ ಮಾಡೋದು 70 ಬೋರ್ ಚಾಲು ಆಗ್ತಾವ 20 ಬೋರ್ ಚಾಲು ಆಗಂಗಿಲ್ಲ ಆಗಂಗಿಲ್ಲ ಇನ್ನು ಎರಡು ಬೋರ್ವೆಲ್ ತೋರಿಸಿದ್ದ ಇದು ನೋಡ್ರಿ ಅಂತ ತಿಳಿತದ ಇದು ಒಂದು ಬೋರ್ವೆಲ್ ಅದ ಹಿಂಗ್ ಅದು ಜಿಯಾಲಜಿಕಲ್ ಕಂಡೀಷನ್ ಹಿಂಗ ಅದ ಇದು ಒಂದು ಬೋರ್ವೆಲ್ ಅದ ಅದ್ರ ಜಿಯಾಲಜಿಕಲ್ ಕಂಡೀಷನ್ ಹಿಂಗ ಅದ ಎರಡು ಬೋರ್ವೆಲ್ದಾಗ ನೀರಿಲ್ಲ ಈ ಬೋರ್ವೆಲ್ ಬಿ ನೀರಿಲ್ಲ ಈ ಬೋರ್ವೆಲ್ ಬಿ ನೀರಿಲ್ಲ ಯಾನ್ ಥೋಡೆಫಾರ್ ನೀರ ಥೋಡೆ ಯಾನ್ ಬೋರ್ದ ನಾನು ಥೋಡೆ ಈ ಕಡೆ ಎಲ್ಲಿ ಬಂದು ನಿಂತು ನೀರು ಇವಾಗ್ಯಾವ ಬಟ್ ಇದು ಬೋರ್ವೆಲ್ ಡ್ರೈ ಈ ಬೋರ್ವೆಲ್ ನೀರಿಲ್ಲ ಈ ಬೋರ್ವೆಲ್ಗೆ ಟ್ರೀಟ್ಮೆಂಟ್ ಯಾವ ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡೋ ಫರಕ್ ಬೀಳ್ತದ ಯಾನ್ ಫರಕ್ ನೋಡ್ರಿ ಇರದಾಗ ಮತ್ತೆ ಇರದಾಗ ಇಲ್ಲಿ ಇದು ಅಕ್ವಾಫರ್ ಇಲ್ಲಿ ಬಿ ಮ್ಯಾಗಿನ ವಾಟರ್ ಟೇಬಲ್ ನೀರು ಮುಗ್ದು ವಾಟರ್ ಟೇಬಲ್ದಾಗ ನೀರಿಲ್ಲ ಮತ್ತೆ ಇಲ್ಲಿ ಅಕ್ವಾಫರ್ ಹಂಗ ಅಕ್ವಾಫರ್ ಇಲ್ಲ ಅವ पण ಅಕ್ವಾಫರ್ ಯಾನ ಇಲ್ಲಿ ಬಿ ನೋಡ್ಸಕ್ಕೆ ಅಕ್ವಾಫರ್ ಬ್ಲಾಕ್ ಅಂದ್ರೆ ಇಲ್ಲಿ ಯಾನ್ ಚಾಕ್ಲೇಟ್ ಬಂದು ಕಾಣಿಸ್ಲೋದು ಇದೆಲ್ಲ ಅಂದ್ರೆ ಅಲ್ಲಿದು ಗಾಳಕ್ಷಾರ ಮಣ್ಣಲ್ಲಿ ಜಮಾ ಇದು ಯಾನ್ ಗಾಳಕ್ಷಾರ ಮಣ್ಣು ಅದ ಇದು ಗಾಳಕ್ಷಾರ ಮಣ್ಣ ತೆಗೆದು ಕಳಿಸ್ತು ಕೆಮಿಕಲ್ ಮಾಡ್ತು ಮತ್ತೆ ಕೆಮಿಕಲ್ ಇದು ಗಾಳಕ್ಷಾರ ಮಣ್ಣೆಲ್ಲ ಕರಗಿಸಿ ಎಲ್ಲ ಹಾದಿ ಮೊಕಳ ಮಾಡ್ತು ಮತ್ತೆ ಇಲ್ಲಿ ಪ್ರೆಷರ್ ಕಮ್ಮಿ ಮಾಡುತ್ತೆ ಇದು ನೀರು ತೋರಿಸಿದ್ರು ಇದು ನೀರೇ ಈ ಜಗ್ಗಿ ಬೋರ್ದಾಗ ಬಿ ಬರ್ತದೆ ಈ ಬೋರ್ಗೆ ಟ್ರೀಟ್ಮೆಂಟ್ ರಿಸಲ್ಟ್ ಚಲೋ ಬರ್ತದೆ ಈ ಬೋರ್ದಾಗ ನೀರು ಹೆಚ್ಚಾಗಿ ಬಾಡಿಸ್ತಾವ ಮಾತ್ರ ಇದೇ ಬೋರ್ದಾಗ ಇದು ಒಂದು ಕಂಡೀಷನ್ ಅದ ಇದು ಒಂದು ಬೋರ್ ಅದ ಇದು ಬೋರ್ ಎಲ್ಲ ಹೊಡೆದದ ಇಲ್ಲಿ ಭೂಗರ್ಭ ಪ್ರಶ್ನೆ ಹೆಂಗದ ನೋಡ್ರಿ ಇದು ಹೆಂಗದ ಈ ಝರಿ ಅನ್ನವಲ್ಲ ಈ ಝರಿ ಈ ಪಾಯಿಂಟ್ ಇದು 6 ಇಂಚಿ 8 ಇಂಚಿ 4 ಇಂಚಿ ನೀವಂತೂ ಬೋರ್ ಹೊಡಿತಾವ ಅದು ಬೋರ್ ಎಲ್ಲ ಹೊಡೆದದ ಆ ಬೋರ್ ತಕ ಇವು ಅಕ್ವಾಫರ್ ಎಲ್ಲಿ ಬಿ ಟಚ್ ಆಗಿಲ್ಲ ನೋಡ್ರಿ ಅಕ್ವಾಫರ್ ಮೀಟ್ ಆಗಿಲ್ಲ ಇದು ಹಿಂಗ್ ಟಿಕಾಣಿ ಬೋರ್ ಹೊಡೆದದ ಇದು ಅಕ್ವಾಫರ್ ಬೋರ್ವೆಲ್ ತಕ ಬಂದಿಲ್ಲ ಇಲ್ಲಿ ಏನ್ ಪ್ರಾಬ್ಲಮ್ ಅತ್ತ ಇಲ್ಲ ಯಾವ ಕೆಮಿಕಲ್ ಹಾಕ್ತೋ ಕೆಮಿಕಲ್ ಹಾಕನ ಕೆಮಿಕಲ್ ಇಲ್ಲಿ ಫ್ರಾಕ್ಚರ್ಸ್ ತಯಾರು ಮಾಡಂಗಿಲ್ಲ ಕೆಮಿಕಲ್ ಇಲ್ಲಿ ಝರಿ ತಕ ಹೋಗಂಗಿಲ್ಲ ಮುಟ್ಟಂಗಿಲ್ಲ ಇಲ್ಲಿ ಹಾದಿನೇ ಇಲ್ಲ ಅದರಿಂದ ಕೆಮಿಕಲ್ ಅಲ್ಲಿ ಹೋಗಂಗಿಲ್ಲ ಮತ್ತೆ ಈ ಬೋರ್ಗೆ ರಿಸಲ್ಟ್ ಹೆಚ್ಚು ಬರಂಗಿಲ್ಲ ಈ ಬೋರ್ಗೆ ನೀರಿಂದ ವಾಡ್ ಆಗಂಗಿಲ್ಲ ನೀರ್ ಹೆಚ್ಚಾಗಂಗಿಲ್ಲ ಈ ಬೋರ್ದಾಗ ರಿಸಲ್ಟ್ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಅಂದ್ರೆ ಇಲ್ಲಿ ಫ್ರಾಕ್ಚರ್ಸೇ ಇಲ್ಲ ಒಂದ್ರೆ ಇಲ್ಲಿ ಅಕ್ವಾಫರ್ ಸಂಖ್ಯೆ ಮುಳಕ್ ಕಮ್ಮಿ ಅದ ನೋಡ್ತೀರಿ ಅಕ್ವಾಫರ್ ಇಲ್ಲ ಇಲ್ರಿ ಅಕ್ವಾಫರ್ ಇಲ್ಲ ಈ ಕಡೆ ಅಕ್ವಾಫರ್ ಇಲ್ಲ ಈ ಕಡೆ ಅಕ್ವಾಫರ್ ಆಗುತ್ತೆ ಇದು ಇಲ್ಲಿ ಬೋರ್ ತಗ ಮುಟ್ಟಿಲ್ಲ ಈ ಕಡೆ ಅಕ್ವಾಫರ್ ಕಮ್ಮಿ ಅದ पण ಈ ಕಡೆ ಬೋರ್ ತಗ ಮುಟ್ಟಿಲ್ಲ ಈ ಕಡೆ ಬಿ ಅಕ್ವಾಫರ್ ಆದ पण ಬೋರ್ ತಗ ಮುಟ್ಟಿಲ್ಲ ಮತ್ತೆ ಬೋರ್ ತಗ ಬಂದಿಲ್ಲ ಹಾದಿನೇ ಬಂದಿಲ್ಲ ಅಥವಾ ಕೆಮಿಕಲ್ ಎಲ್ಲಿ ಹೋಗ್ಬೇಕು ಕೆಮಿಕಲ್ ಎಲ್ಲಿ ಹೋಗ್ತದೆ ಮತ್ತೆ ಇದು ಹಾದಿ ಹ್ಯಾಂಗ್ ಮುಖ ಮಾಡ್ಬೇಕು ಇಂಥ ಬೋರ್ಗೆ ರಿಸಲ್ಟ್ ಬರಂಗಿಲ್ಲ ಎರಡು ಬೋರ್ ಡ್ರೈ ನಾವು ಮಾತ್ರ ಇದು ಚಲೋ ಠಿಕಾಣಿ ಹೊಡೆದ ಇದು ಹಿಂಗ್ ಬಿ ಆಶೆ ಕಸ್ತದ ಇದು ಚಲೋ ಠಿಕಾಣಿ ಹೊಡೆದ ಇದು ಚಲೋ ಠಿಕಾಣಿ ಹೊಡೆದಿಲ್ಲ ಹಿಂಗ್ ಬಿ ಆಶೆ ಕಸ್ತದ್ಕಿ ತೀರಿ ಅಡ್ಡು ಬೋರ್ ಒಂದೊಂದು ಇದು ಬೋರ್ ಮೇಲೆ ಒಂದು 10 ಫುಟ್ ಮೇಲೆ ಇದು ಬೋರ್ ಭಾಳ ಮಂದಿ ನಮ್ಗೆ ಹಿಂಗ್ ಬಿ ಕೇಳ್ತಾರ ಸರ್ ನಮ್ ಬದಿ ಬೋರ್ ನಮ್ಗೆ ಒಂದು 10 ಫುಟ್ ಮೇಲೆ ಒಂದು 20 ಫುಟ್ ಮೇಲೆ ನಮ್ಗೆ ಒಂದು ಬೇರೆ ಬೋರ್ ಅದ ಅದು ಬೋರ್ ನೀರ್ ಅದ ಮಾತ್ರ ಒಂದ್ ನಮ್ ಬೋರ್ ನೀರಿಲ್ಲ ಹಿಂಗ್ ಯಾಕತ್ತವ್ರಿ ಅದ್ರ ಕಾರಣ ಏನದ
ಅಲ್ಲಿ ಜಿಯಾಲಜಿ ಅಲ್ಲಿ ಟ್ಯಾಗ್ ನೀರಿಲ್ಲ ಹಿಂಗಾಗಲ್ಲ. ಅವ್ರಂತಾರೆ ಸರ್ ನಮ್ ಹಿಂಗಾಗತ್ತರಿ ಸರ್, ಎಲ್ಲ ನಮ್ ಟ್ಯಾಗಿನ ಜಿಯಾಲಜಿ ಎಲ್ಲ ಒಂದೇ ಇರ್ಬೇಕಿಲ್ಲ ರೀ, ಅಲ್ಲಿ ನೀರಾವ ನಮ್ ಬೋರ್ ಯಾಕೆ ನೀರಂಗಿಲ್ಲ. ಅದ್ರ ಕಾರಣ ಇದೆ ಅದ ತೀರಿ ಇದು ಒಂದು ಬೋರ್ ಅದು ಇದೊಂದು ಬೋರ್ ಇಲ್ಲಿ ಅಡ್ರದಾಗ ಫಕ್ತ 10 ಫುಟ್ ಡಿಫ್ರೆನ್ಸ್, 10 ಫುಟೇ ದೂರ ಅದು. ಬಟ್ ಏನಿದೆ ಇಲ್ಲಿ ಯು ಎನ್ ಅಕ್ವಾಫರ್ ಅದು, ಅಕ್ವಾಫರ್ ಅವ್ ನೋಡ್ರಿ, ಇದು ಅಕ್ವಾಫರ್ ಇಲ್ಲಿ ಮುಟ್ಟೆವ, ಇದು ಅಕ್ವಾಫರ್ ಈ ಬೋರ್ ಮುಟ್ಟೆವ. ಬಟ್ ಇದೇ ಅಕ್ವಾಫರ್ ಈ ಕಡೆ ಬರೋಣ ಈ ಬೋರ್ ಮುಟ್ಟಿಲ್ಲ. ಅಂದ್ರೆ ಇದು ತಮ್ಗೆ ಯಾಂತು ಬೋರ್ ತುಳಿದು ಇದಕ್ಕೆ ಜಿಯಾಲಜಿಕಲಿ ಫಾಲ್ಟ್ ಲೊಕೇಶನ್, ಅಂದ್ರೆ ಜಿಯಾಲಜಿಕಲಿ ಚುಕಿನ ಜಾಗಿನ ಮೇಲೆ ತೆಪ್ಪ ಠಿಕಾಣಿ ಬೋರ್ ಹೊಡೆದು. ಇದು ಬೋರ್ವೆಲ್ ಜಾಗ ತೆಪ್ಪತ್ತಂದು, ಇದು ಬೋರ್ವೆಲ್ ಜಾಗ ಇಲ್ಲಿ ಬಿ ನೀರಿಲ್ಲ, ಬಟ್ ಈ ಬೋರ್ವೆಲ್ ಜಾಗ ತೆಪ್ಪಿಲ್ಲ. ಇಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋಣ, ಕೆಮಿಕಲ್ ರಿಯಾಕ್ಟ್ ಆಗಿ ಇದೆಲ್ಲ ಮೊಕಳ ಆಗ್ತದ, ಮತ್ತೆ ನೀರು ಬರ್ಲಿಕ್ಕೆ ಶುರು ಆಗ್ತದ. ಮಾತ್ರ ಈ ಠಿಕಾಣಿ ಮಾತ್ರ ಬೋರ್ವೆಲ್ ಜಾಗ ತೆಪ್ಪದ. ಇಲ್ಲಿ ನೀವು ಹಿಂಗ್ ಠಿಕಾಣಿ ಬೋರ್ ತೊಗೊಂಡಿರ್ಕಿ, ಇಲ್ಲಿ ಅಕ್ವಾಫರ್ ಮುಳಕ್ ಕಮ್ಮ ಅವ, ಅಕ್ವಾಫರ್ ಸಂಖ್ಯಾನೇ ಕಮ್ಮ ಅದ, ಅಕ್ವಾಫರ್ ಇಲ್ಲೇ ಅಟ್ಟು, ಮತ್ತೆ ಅಕ್ವಾಫರ್ ಯಾವಾಗ ಇದ್ದೀವಿ ಅಕ್ವಾಫರ್ ಬಿ ಬೋರ್ ತಗ ಬಂದಿಲ್ಲ, ಇಲ್ಲಿ ಕೆಮಿಕಲ್ ಫಾಯ್ದಾ ಆಗಂಗಿಲ್ಲ. ಮತ್ತೆ ನೀವು ಸರ್ ಮತ್ತೆ ನಿಮ್ ಪೈಲೆ ತಿಳಿಯಂಗಿಲ್ಲ ಹ್ಯಾಂಗ್ ತಿಳಿಯತ್ತಂಗ ಇದು ಮ್ಯಾಗಿನ ತಮ್ಗೆ ಯಾಕೆ ಭೂಮಿ ಒಳಗೆ ಏನದು ಝರಿ ಎಲ್ಲಿ ನೀವೆಲ್ಲ ಪಾಯಿಂಟ್ ಹೊಡೆದಿರಿ ಅಲ್ಲಿ ಅದು ರಚನಾ ಆದನಿಲ್ಲ ತಿಳಿಕ ಇದನ್ನೇ ಇಲ್ಲ ನೋಡಕ್ಕೆ ಬರಂಗಿಲ್ಲ, ಟ್ರೀಟ್ಮೆಂಟ್ ಮಾಡೋಕೆ ತಿಳಿಯಂಗಿಲ್ಲ, ನಿಮ್ಗೆ ಬಿ ತಿಳಿಯಂಗಿಲ್ಲ, ನಮ್ಗೆ ಬಿ ತಿಳಿಯಂಗಿಲ್ಲ. ಅಲ್ಲಿ ಮೊಳತಲ್ಲ ಅಕ್ವಾಫರ್ ಸಂಖ್ಯೆ ಎಷ್ಟು ಕಮ್ಮಿ ಅದ ಹೆಚ್ಚದ ಅದು ಬೋರ್ವೆಲ್ ತಕ ಬಂದಾನಿಲ್ಲ, ಅವ್ರು ತಿಳಿಯಂಗಿಲ್ಲ. ಇದು ತಿಳಿಕ್ ಒಂದ್ ಬೆನಿಫಿಟ್ ಇತ್ತು, ಆಲ್ರೆಡಿ ಬೋರ್ ಹೊಡಗಿದ ಮೊದಲೇ ತಿಳಿ ಯಾರೇ ಜಾಲಿಸ್ಟ್ ಕರೋದು ಇದು ಜಿಯಾಲಜಿಕಲ್ ಎಕ್ಸ್ಪೋಜರ್ ಮಾಡಿದ್ದು. ಸೊ ಜಾಲಿಸ್ಟ್ ಮಂದಿ ಏನ್ ಮಾಡ್ತಾರೆ, ಹಿಂಗೆ ಅವ್ರು ಫ್ರಾಕ್ಚರ್ಸ್ ನೋಡ್ತಾರೆ. ಜಾಲಿಸ್ಟ್ ಮಂದಿ ನೀರು ತಿಳಿತೋ ಹಿಂಗಿಲ್ಲ, ಅವ್ರು ಏನ್ ಮಾಡ್ತಾರೆ ಎಲ್ಲಿ ಇದು ಚಲೋ ಫ್ರಾಕ್ಚರ್ ಇರುತ್ತೋ ಅಲ್ಲಿ ಬೋರ್ ತೊಳಕ್ ಕರ್ತಾರೆ. ಅದೇ ನೀವು ತೀರ್ಕಿ ಜಿಯಾಲಜಿಸ್ಟ್ ನಿಮ್ಗೆ ಈ ಕಡೆ ಬೋರ್ ತೊಳಕ್ ಏನ ಅದು ಈ ಕಡೆ ಜರಿ ನೀರು ಸಿಕ್ಕಿಲ್ಲ, ಅವ್ರು ಹೇಳಿದ್ರು ಜಿಯಾಲಜಿಸ್ಟ್ ನೀರು ಬಂದಿಲ್ಲ ಅಂದ್ರೆ ಬಿ ಆಗ್ತದ ಇಲ್ಲಿ ಟ್ರೀಟ್ಮೆಂಟ್ ಮಾಡೋದು ಮಾತ್ರ ನೀರು ಬರ್ತಾವ, ಜಿಯಾಲಜಿಸ್ಟ್ ಹೇಳುತ್ತೋ. ಮಾತ್ರ ಜಿಯಾಲಜಿಸ್ಟ್ ನಿಂಗೆ ಇಂಥ ಪಾಯಿಂಟ್ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ, ಯಾಕೆ ಅವ್ರಿಗೆ ಕೇಳ್ತಾ ಇಲ್ಲಿ ಫ್ರಾಕ್ಚರ್ ಆಲ್ರೆಡಿ ಅಕ್ವಾಫರ್ ಫ್ರಾಕ್ಚರ್ಸ್ ಕಮ್ಮ ಅವ ಇಲ್ಲಿಲ್ಲ, ಅದನ್ನ ಅವ್ರು ಈ ಕಡೆ ಬೋರ್ ತಗೋಬೇಡ್ರಿ ಅಂತ ಹಂಗಿರ್ತದೆ. ಬಟ್ ಆಲ್ರೆಡಿ ನೀವು ಬೋರ್ ಹೊಡೆದಿರಿ, ನೀವು ಯಾರಿಗೆ ಯಾರು ಜಿಯಾಲಜಿಸ್ಟ್ ಕನ್ಸಲ್ಟ್ ಮಾಡಿಲ್ಲ, ಹಂಗೆ ಬೋರ್ ತೊಗೊಂಡಿರಿ, ಸೊ ಅಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಬರ್ತೋ ಅಲ್ಲಿ ಫಕ್ತ ಕಂಡೀಷನ್ ಕೇಳ್ತದೆ ನಿಮ್ ಬೋರ್ ಡ್ರೈ ಅದನ್ನು ಡ್ರೈ ಅದಂದ್ರೆ ಟ್ಯಾಗಿನ ನೀರೇ ಬರಲಾಗ, ಅಂದ್ರೆ ಫಕ್ತ ಮಳೆಗಾಲ ನೀರು ಅವ, ಮಳೆಗಾಲ ಮುಗಿದೋಗ ನೀರು ಬರಂಗಿಲ್ಲ ಅಂದ್ರೆ ಟ್ಯಾಗಿನ ನೀರಿಲ್ಲ. ಮಾಡಿ ಟ್ರೀಟ್ಮೆಂಟ್ ಮಾಡೋದು ಸರಾಸರಿ ಆಯ್ತು ಸರ್, ಟ್ರೀಟ್ಮೆಂಟ್ ಮಾಡ್ಕೋರಿ. ಜರ್ ತ್ಯಾಗಿನ ರಚನಾ ಇದು ಏನ್ ಭೂಗರ್ಭ ರಚನಾ ಅದು ನೀರಿನ ಸಲ ಪೂರಕಿತ್ತು, ನೀರು ಬರಕ್ಲಿ ಇದ್ದು ಅಲ್ಲಿ ಕೆಮಿಕಲ್ ಹೋಗಿ ತಮ್ಮ ಕೆಲಸ ಮಾಡದೆ ಅಲ್ಲಿ ನಿಮ್ ನೀರು ಹೆಚ್ಚು ಆಗ್ತವೆ. ಮಾತ್ರ ಕೆಮಿಕಲ್ ಹಾಕಂತ ತ್ಯಾಗಿನ ರಚನಾ ನಿಮ್ ಭೂಮಿ ರಚನಾ ಅದರಲ್ಲಿ ಕೆಮಿಕಲ್ ದಿಂದ ಅಲ್ಲಿ ನೀರು ಬರೋದ್ರಿಂದ ಪೂರಕಿಲ್ಲ, ಅಲ್ಲಿ ಕೆಮಿಕಲ್ ಟ್ರೀಟ್ಮೆಂಟ್ ಫಾಯ್ದಾ ಆಗಂಗಿಲ್ಲ. ಫಕ್ತ ಇಷ್ಟೇ ಮ್ಯಾಗಿನ ನೋಡಿ ಹೇಳಕ್ ಬರಂಗಿಲ್ಲ, ನಿಮ್ಗ ಬಿ ಹೇಳಕ್ ಬರಂಗಿಲ್ಲ, ನಮ್ಗ ಬಿ ಹೇಳಕ್ ಬರಂಗಿಲ್ಲ. ಅದು ನಾವು 70% ಇಲ್ಲಿ ಈ ಕೇಸ್ದಾಗ ಯಾವಾಗ ಬೋರ್ವೆಲ್ ಅರ್ಧ ಗಂಟೆ ವರ್ಷ ಕಮ್ಮಿ ನಡೀತಾವ, ಡ್ರೈನೇ ಅದ 5 ಮಿನಿಟ್ ನಡೀತಾವ, 10 ಮಿನಿಟ್ ನಡೀತಾವ, 20 ಮಿನಿಟ್ಸ್ ನಡೀತಾವ, 10 ಮಿನಿಟ್ 30 ಮಿನಿಟ್ಸ್ ನಡೀತಾವ. ಆ ಎಲ್ಲಾ ಬೋರ್ದಾಗ ಟ್ರೀಟ್ಮೆಂಟ್ ಮಾಡಕತ್ತ ಮೊದಲೇ ಹೇಳ್ತಾವ ಕಿ ಸರ್ 70% ಚಾನ್ಸಸ್ ಆವ ಕಿ ಬೋರ್ವೆಲ್ ನೀರು ಬಾಡಷ್ಟು ಹೆಚ್ಚಾಗ್ತವ, ಮಾತ್ರ 30% ಕೇಸ್ದಾಗ ಹಿಂಗ ಅದಕ್ಕೆ ನೀರು ಹೆಚ್ಚಾಗಂಗಿಲ್ಲ. ಈಗ ನಿಮ್ದು ನಿರ್ದಾಗ ಮುರಿತಾ ಅದು ಅಲ್ಲಿ ನಿಮ್ದು ನೀವು ಪಾಯಿಂಟ್ ತೊಗೊಂಡಿರಿ 6 ಇಂಚ್ 6.5 ಇಂಚ್ 8 ಇಂಚ್ ಅಂತ ಬೋರ್ ತೊಗೊಂಡಿರಿ, ಅಲ್ಲಿದು ಏನ್ ರಚನಾ ಅದು ಭೂಗರ್ಭ ರಚನಾ ಅಲ್ಲಿದ ಜಿಯಾಲಜಿ ಅದ ಅದನ್ನು ಸರ್ ರಿಸಲ್ಟ್ ಸಿಗುತ್ತೆ ಸರ್. ಇದನ್ನು ಪೈಲನೆ ಕ್ಲಿಯರ್ ಮಾಡಿ ಹೇಳ್ತು, ಅಂದ್ರೆ ಯಾರಿಗೆ ನಮ್ ಫಸ್ವಾಸ ಇಲ್ಲ ಏನಿಲ್ಲ. ಇದು ಎಲ್ಲ ಅಂದಪ್ಪ ಇದೆಲ್ಲ ಟೆಕ್ನಿಕ್ ಮತ್ತು ಸೈನ್ಸ್ ಮೇಲೆ ಆಧಾರಿತ ಅದ, ಇದ್ರ ಹಿಂದೆ ನಮ್ಗೆ ಭರ್ಪೂರ್ ಅಭ್ಯಾಸ ಅದ, ಅದ್ರ ಮ್ಯಾಗಿನ ಎಲ್ಲ ಹೇಳ್ತು ಏನಿತ್ತು. ಈಗ ಆಲ್ರೆಡಿ ಎಲ್ಲತ್ತೂ ಚರ್ಚೆ ಮಾಡೀನಿ, ಎಲ್ಲ ಡಿಸ್ಕಸ್ ಆಗಿದೆ ಕಿ ನೇಮಕ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ಅಂದ್ರೆ ಏನು ಮಾಡ್ತೋ, ಕೆಮಿಕಲ್ ಟ್ರೀಟ್ಮೆಂಟ್ ಹ್ಯಾಂಗೆ ಕೆಲಸ ಮಾಡ್ತದೆ, ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲೇ ಜಿಯಾಲಜಿ ಏನಿರ್ತದೆ, ಜಿಯಾಲಜಿ ಹ್ಯಾಂಗೆ ಮ್ಯಾಟರ್ ಮಾಡ್ತದೆ, ನೀರಲ್ಲಿ ಸಿಗ್ತಾವೆ, ಮ್ಯಾಗಿಂದ ಏನು ವಾಟರ್ ಟೇಬಲ್ ನೀರು ಏನು, ವಾಟರ್ ಟೇಬಲ್ ಆಗಂತ ಆಗಿದೆ ಆ್ಯಕ್ಚುಲ್ ಗ್ರೌಂಡ್ ವಾಟರ್ ಭೂಗರ್ಭ ಜಲ ಏನು, ಇದೆಲ್ಲ ಬದಲು ಚರ್ಚೆ ಮಾಡಿದ್ರು. ಈಗ ಏನು ಅಭ್ಯಾಸ ಮಾಡಬೇಕಂತ ಭಾಳ ಮಂದಿ ಅಂತ ಟ್ರೀಟ್ಮೆಂಟ್ ಮಾಡೋದ್ರೆ ಸ್ವಲ್ಪ ಅದನ್ನು ಡೆಫಿನೆಟ್ ಇಲ್ಲ. ಈ ಟ್ರೀಟ್ಮೆಂಟ್ನ ಅಂದಪ್ಲೇ ನಮ್ಮದು 14 years ಎಕ್ಸ್ಪೀರಿಯನ್ಸ್ ಅದ ಆನ್ ಫೀಲ್ಡ್, ನಮ್ದು ಏನು ಅಭ್ಯಾಸ ಅದ ಅಂದ್ರೆ ಎಮ್.ಟೆಕ್ ಫೀಲ್ಡ್ ಅನ್ನಾಗದ ಜಿಯಾಲಜಿ ಮತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಸ್ವತಃ ಕೆಲಸ ಮಾಡೀನಿ. ಸೊ ಇದು ಎಲ್ಲರದು ನಾವೆಲ್ಲ ವಿಚಾರ ಮಾಡ್ತೇವೆ. ನೀರು ಅಂದ್ರೆ ಬೋರ್ವೆಲ್ದಾಗ ನೀರು ಅಂದರೆ ಏನು ಬ್ಲಾಕೇಜಸ್ ಹ್ಯಾಂಗೆ ಕ್ರಿಯೇಟ್ ಆಗ್ತಾವೆ, ಒಂದರೆ ಸಾಲ್ಟ್ಸ್ ಬರುತ್ತೆ, ಅಂದರೆ ಏನು ಕ್ಯಾಲ್ಸಿಯಂ ಸಾಲ್ಟ್ ಇರ್ತವೆ, ಮ್ಯಾಗ್ನೀಷಿಯಂ ಸಾಲ್ಟ್ ಇರ್ತವೆ, ಕ್ಯಾಲ್ಸಿಯಂ ಕಾರ್ಬೈಡ್, ಕ್ಯಾಲ್ಸಿಯಂ ಬೈಕಾರ್ಬೈಡ್, ಮ್ಯಾಗ್ನೀಷಿಯಂ ಕಾರ್ಬೈಡ್, ಇವು ಸಾಲ್ಟ್ಸ್ ಬರ್ತವೆ. ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಇರ್ತದೆ, ಅದಕ್ಕೆ ಬಿಟ್ಟು ಸಲ್ಫೇಟ್ಸ್ ಇರ್ತದೆ, ಅದಕ್ಕೆ ಬಿಟ್ಟು ಬಾಯೋಫಿಲ್ಮ್ಸ್ ಅಂದ್ರೆ ಏನು ಅಂದ್ರೆ ಅಲ್ಗಿ ಏನಂತೋ ಅದು ಅಲ್ಗಿ ಇರ್ತದೆ. ಅಲ್ಗಿ ಅಂದ್ರೆ ಏನು ಶೈವಾಳ ಅಥವಾ ಹಿರ್ವಾ ಇದು ಹೊತ್ತ ಹಂಗೆ ಆ ಟೈಪ್ದಾಗ ಬ್ಯಾಕ್ಟೀರಿಯಲಿ ತಯಾರಾಗಿ ಅನ್ಕಿ ಅಲ್ಗಿ ಇರ್ತವೆ. ಆ ಅಲ್ಗಿ ಬಿ ಸಾಲ್ಟ್ ಸಂಗಟ ಜಾಯಿನ್ ಆಗಿ ಬ್ಲಾಕೇಜಸ್ಗೂ ಕ್ರಿಯೇಟ್ ಮಾಡ್ತಾವೆ. ಬ್ಲಾಕೇಜಸ್ ಕ್ರಿಯೇಟ್ ಆಗ್ತದೆ ಮತ್ತು ಏನಂತದ ಅವು ಬ್ಲಾಕೇಜಸ್ಸಿಂದ ನೀರು ಬರೋಂಗಿಲ್ಲ. ಅದಕ್ಕೆ ಬಿಟ್ಟು ಮಿನರಲ್ಸ್ ಇರ್ತವೆ, ಖನಿಜ ಇರ್ತವೆ. ಈಗ ತಂಬಲಕ್ಕೆ ನೋಡ್ಬೇಕಂದ್ರೆ ಸ್ಯಾಂಡ್ ಸ್ಟೋನ್ ಅವಲ್ರಿ, ಈಗ ಸೌತ್ ಕರ್ನಾಟಕ ಬಂತು ಅಲ್ಲಿ ಅಂದಪ್ಲೆ ಇದು ಅವ ಗ್ರಾನೈಟ್ ಅವ. ಸೊ ಇವು ಎಲ್ಲರದಾಗ ಬಿ ಅನ್ಕಿ ಏನು ಮಿನರಲ್ ಇರ್ತವೆ, ಇವು ಸಿಗೋದು ಮಿನರಲ್ಸ್ಗಳು. ಆ ಮಿನರಲ್ಸ್ ಬಿ ಆ ಮಿನರಲ್ಸ್ ಅನ್ಕಿ ಸಿಲಿಕೇಟ್ ಮಟೀರಿಯಲ್ ಅನ್ರಿ, ಆ ಮಿನರಲ್ಸ್ ಅನ್ಕಿ ಗ್ಯಾಂಗ್ ಮಟೀರಿಯಲ್ ಅನ್ರಿ, ಇಲ್ಲ ಅವು ಆಕ್ಸೈಡ್ಸ್ಗೂ ಅನ್ರಿ, ಸಲ್ಫೈಡ್ಸ್ಗೂ ಅನ್ರಿ, ಅವು ಮಿನರಲ್ ಅವು ಬಿ ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ತಾವೆ. ಸೊ ಇದು ಯಾನ್ ತೆಗಿಬೇಕು ಅದು ಪहिले ಅಭ್ಯಾಸ ಮಾಡಬೇಕಾಗ್ತದೆ.
ಅಂದ್ರೆ ನಿಮ್ಮ ಜಿಲ್ಲಾ ಯಾವ್ದದ ನಿಮ್ಮದು ವಿಜಯಪುರದಾಗ ನಾವು ಟ್ರೀಟ್ಮೆಂಟ್ ಮಾಡ್ಲತ್ತಿದ್ದೋ, ವಿಜಯಪುರದಾಗ ಏನು ಕಲಬುರಗಿದಾಗ ಮಾಡ್ಲತ್ತಿದ್ದೋ, ಏನು ಬೆಂಗಳೂರು ಊರಿನಾಗ ಮಾಡ್ಲತ್ತಿದ್ದೋ, ಏನು ಮೈಸೂರು ಮಾಡ್ಲತ್ತಿದ್ದೋ, ಏನು ತುಮಕೂರು ಮಾಡ್ಲತ್ತಿದ್ದೋ, ಎಲ್ಲಿ ಟ್ರೀಟ್ಮೆಂಟ್ ಮಾಡ್ಲತ್ತಿದ್ದೋ ನಾವು ಅದು ಎಲ್ಲ ವಿಚಾರ ಮಾಡಬೇಕಾಗ್ತದೆ. ಆ ಜಿಲ್ಲಾನುಸಾರ ನಾವು ಕೆಮಿಕಲ್ ಕೊಡ್ತು, ಅಂದ್ರೆ ನಾವು ನಾರ್ತ್ ಕನ್ನಡ ಮಾಡಿದ್ದು ಕೆಮಿಕಲ್ ಬೇರೆ ಕೊಡ್ತು. ಹಾಗೆ ನೋಡ್ಬೇಕಂದ್ರೆ ಖರೆ ನೋಡ್ಬೇಕಂದ್ರೆ ಈಗ ಜಿಯಾಲಜಿ ತಿಳಿಯೋದು ಭಾಗ ಇರ್ತದೆ. ವಿಜಯಪುರ ಜಿಲ್ಲಾ ಇದು ನಾರ್ತ್ ಕರ್ನಾಟಕ ಬರ್ತದೆ. ಅಲ್ಲಿ ನೀವು ನೋಡ್ತೀವಿ ಸರ ಹೇಳ್ಬಿಡ್ತಕ್ಕೆ ಬೇಸಾಲ್ಟ್ ರಾಕ್ ಅದು. ಬಟ್ ಅದೇ ವಿಜಯಪುರ ಜಿಲ್ಲಾದಂತೂ ನೀವು ಮುದ್ದೆ ಬೇಳದಾಗ ಹೋದ್ವಿ, ಮುದ್ದೆ ಬೇಳದಾಗ ನೀವು ಜರ ಬೋರ್ವೆಲ್ ಕಣದ್ರಿ ತೋ ಅಲ್ಲಿ ನಿಮ್ಗೆ ಗ್ರೇನೇಡ್ ಹತ್ತದ, ಅಲ್ಲಿ ಬೇಸಾಲ್ಟ್ ಹತ್ತಂಗಿಲ್ಲ. ಅದೇ ವಿಜಯಪುರ ಸಿಟಿದಾಗ ಥೋಡೆ ಬಂತು ನಿಮ್ಗೆ ಬೇಸಾಲ್ಟ್ ಸಿಗ್ತದೆ. तो ಹಿಂಗೆ ಫರಕ್ ಅವ. ಹಿಂಗೆ ಫರಕ್ನುಸಾರ ನಾವು ಟ್ರೀಟ್ಮೆಂಟ್ ಮಾಡೋದು, ನಮ್ಮ ಟ್ರೀಟ್ಮೆಂಟ್ ಎಲ್ಲಿ ಬರೋದು, ನಮ್ದು ಯಾವಾಗ ತಾಲೂಕದಾಗ ಟ್ರೀಟ್ಮೆಂಟ್ ಮಾಡೋದು ನಮ್ಮ ಟೀಮ್ ಬರೋದು, ಅದ್ರನುಸಾರ ಯಾವಾಗ ಕೆಮಿಕಲ್ ವಾಪರಿಸ್ಬೇಕು ಅದನ್ನು ठरवाಸ್ತವೆ. ಏಕೆಂದ್ರೆ ಈಗ ಇದು ಎಲ್ಲ ಮಾಡ್ಬೇಕಂದ್ರೆ ಸಾಲ್ಟ್, ಮಿನರಲ್ಸ್, ಸಿಲಿಕೇಟ್ಸ್ ಏನಿರ್ತಾವೆ ಇವೆಲ್ಲ ಹೆಂಗೆ ಬದಲಾಸ್ತವೆ. ಯಾವಾಗ ಮಿನರಲ್ ಅದನ್ನೂ ಕೆಮಿಕಲ್ 2-3 ನಾವು ಒಂದೇ ಕೆಮಿಕಲ್ ಇಲ್ಲ, ಒಂದು ಕಮ್ಮಿ ಒಂದು 6-8 ಕೆಮಿಕಲ್ ಅದಾಗ ಮಿಕ್ಸ್ ಮಾಡಿ ಹಾಕ್ತಿರ್ತವೆ. ಈಗ ಇದು ಕೆಮಿಕಲ್ ಬಿಡಾಕರೆ ಬಿ ಯಾವಾಗ ಕೆಮಿಕಲ್ ಮೊದಲು ಬಿಡಬೇಕು, ಯಾವಾಗ ಕೆಮಿಕಲ್ ನಂತರ ಬಿಡಬೇಕು ಅದು ಬಿ ವಿಚಾರ ಮಾಡಬೇಕು. ಏಕೆಂದ್ರೆ पहिला केमिकल ಹಾಕಿದೋ लगेच दुसरा केमिकल ಹಾಕಿದೋ ತ್ಯಾನ್ ಮಾಡ್ತಾರೆ. ಇದು ಕೆಮಿಕಲ್ ಅಲ್ಲಿ ತ್ಯಾಗಿನ ಸಾಲ್ಟ್ ಮೇಲೆ ರಿಯಾಕ್ಷನ್ ಮಾಡೋ ಬದಲೇ ಒಬ್ರಿಗೊಬ್ರು ರಿಯಾಕ್ಷನ್ ಮಾಡ್ತಾರೆ. ಒಬ್ರಿಗೊಬ್ರು ರಿಯಾಕ್ಷನ್ ಮಾಡಿ ಇದ್ರದ್ದು ಎಲ್ಲ ಇಫೆಕ್ಟ್ ಮುಗಿಸಿಬಿಡ್ತದೆ. ಅದು ಹಂಗೆ ನಡೆಯಂಗಿಲ್ಲ. ಅದೇನು पहिला ಕೆಮಿಕಲ್ ಯಾವಾಗ ಹಾಕೋದು, ಅದನ್ನಂತರ ಎಷ್ಟು ಟೈಮ್ ತೊಗೋಬೇಕು, ಅದನ್ನಂತರ दुसरा ಕೆಮಿಕಲ್ ಯಾವಾಗ ಹಾಕಬೇಕು, तीसरा ಕೆಮಿಕಲ್ ಯಾವಾಗ ಹಾಕಬೇಕು ಅಂದ್ರೆ ನಮ್ಗೆ ಅದ್ರ ಸೀಕ್ವೆನ್ಸ್ ಬಿಟ್ಟು ಹರವಾಸ್ಬೇಕಾಗ್ತದೆ. पहिलेरे ಯಾವಾಗ ಕೆಮಿಕಲ್ ಯಾವಾಗ ಜಿಲ್ಲಾದ ಯಾನ್ ಅಡ್ಸನ ಅದು ನೋಡಬೇಕು, ಅದು ನಂತರ ಯಾವಾಗ ಕೆಮಿಕಲ್ ಹಾಕಬೇಕು ಅದು ನೋಡಬೇಕು, ಅದು ನಂತರ ಕೆಮಿಕಲ್ದು ಗ್ಯಾಪ್ ಏಟ್ ಕೊಡ್ಬೇಕು ನೋಡು ಅದು ನೋಡಬೇಕು. ಹೀಗೆಲ್ಲ ಮಾಡಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಅದು ಅನ್ನೋದು ಅಂದ್ರೆ ಇದ್ರದ್ದು ಇದು ಅಂದ್ರೆ ಸಾರ್ ಅಂದ್ರೆ ಕಿ ಎಲ್ಲ ಗೋಷ್ಠಿಗಳು ಅಭ್ಯಾಸ ಮಾಡಿ ಟ್ರೀಟ್ಮೆಂಟ್ ಮಾಡ್ತೀವಿ. ಹಿಂಗಿಲ್ಲ ಕಿ ಬಂದು ಏನು ಬಿ ಟ್ರೀಟ್ಮೆಂಟ್ ಮಾಡ್ತೀವಿ. ಇದ್ರ ಹಿಂಗೆ ಭಾಳ ಅಭ್ಯಾಸ ಅದ. ಅದ್ರ ನಂತರ ಮೇನ್ ವಿಷಯ ಮಾಡ್ಬೇಕಂದ್ರೆ ಈಗ ಖರ್ಚು ಎಷ್ಟು ಬರ್ತದೆ, ಏಟ್ ರೊಕ್ಕ ಕೊಡಬೇಕಾಗ್ತದೆ ಏನದು. ಈಗ ನಾವು ಅಂದಪ್ಲೇ ನೋಡ್ರಿ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರೆ ಖರ್ಚೇ ಬರೋದೆ. ठीक आहे. सोशल कॉज ಅದ, ಕೃಷಿ ಗೌರವಂದಿ ಸಲಕ ಎಲ್ಲ ಒಕ್ಕಲ್ಗಾರ ಸಲಕ ನಾವು ಮಾಡ್ಲೋತಿದ್ದೆವು ಬರೋಬರ್. ಬಟ್ ಎಡಿ ಬಿ ಮಾಡ್ಬೇಕಂದ್ರೆ ಸರ್ ನೋಡಿ ನಾವು ಕೆಮಿಕಲ್ ಹಾಕೋದು, ಕೆಮಿಕಲ್ ಯಾರ ಮೇಲೆ ನಾವು ಪರ್ಚೇಸ್ ಮಾಡ್ಲೋತೀವಿ ಅವ್ರಿಗೆ ರೊಕ್ಕ ಕೊಡಬೇಕು. ಅವ್ರು ನಮ್ಗೆ ಏನು ಅನ್ನೋರು, ಹಾಂ ಸರ್ ನೀವು ಒಂದು ಜನ ಕಲ್ಯಾಣ ಕೆಲಸ ಮಾಡ್ಲೋತೀರಿ, ಕೃಷಿ ಭೂಮಿದಿಂದ ಮಾಡ್ಲೋತೀರಿ, ನಾವು ಒಂದು 20%, 20% ನಿಮಗೆ ಡಿಸ್ಕೌಂಟ್ ಕೊಡ್ತೇವೆ ಕೆಮಿಕಲ್ದಾಗ. ಈಗ ಅದು ಆಟ್ ಕೊಡೋರು ಪಂಡ್ ರೊಕ್ಕ ಶುಟಿ ಅವ್ರಿಗೆ ಕೊಡಬೇಕು. ಕೆಮಿಕಲ್ ತೊಗೋಬೇಕಂದ್ರೆ ನಂಗೆ ರೊಕ್ಕ ಕೊಡಬೇಕಾಗ್ತದೆ. ಇದು ಕೆಮಿಕಲ್ ತೊಗೊಂಡು ಬಂದು ನಿಮ್ಮ ಹೊಲದಾಗ ನಾವು ಡೈರೆಕ್ಟ್ ಈಗ ನೋಡ್ರಿ ನಾವು ಎಸ್ಟಾಬ್ಲಿಷ್ ನಾವು ಸದ್ಯ ಎಲ್ಲಿ ಇರ್ಲಿಕ್ಕಿದ್ದು ಸೋಲಾಪುರದಾಗ ಸೋಲಾಪುರದ ಎಲ್ಲ ಗಾಡಿ ತುಮಕೂರಿಗೆ ಬರ್ರಿ, ಇಲ್ಲ ಬೆಂಗಳೂರು ಅನ್ರಿ, ಮೈಸೂರು ಅನ್ರಿ, ಎಲ್ಲಿ ಬಿ ಯಾವ್ದು ಊರು ಅನ್ಲಿ, ಕೋಲಾರ ಅನ್ರಿ, ಇಲ್ಲೆಲ್ಲ ಕಡೆ ಸೋಲಾಪುರದ ಗಾಡಿ ಬರ್ತವೆ ಕೆಮಿಕಲ್ ತೊಗೊಂಡು. ಅದು ಹೋಗೋದು ಬರೋದು ಭಾಡ, ಅದು ಗಾಡಿ ಭಾಡ ನಮ್ಗೆ ಕೊಡಬೇಕಾಗ್ತದೆ. ಅಲ್ಲಿ ಯಾರು ನಮ್ದು ಇಂಜಿನಿಯರ್ಸ್ ಬಂದು ಕೆಲಸ ಮಾಡ್ತಾರೆ ಅನ್ಕಿ ಇಂಜಿನಿಯರ್ಸ್ ಅವ್ರಿಗೆ ಪಗಾರ ನಮ್ಗೆ ಕೊಡಬೇಕಾಗ್ತದೆ. 2 ಮಂದಿ ಇರ್ತಾರೆ, ಒಬ್ಬ ಇಂಜಿನಿಯರ್ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ, ಅವ್ರಿಗೆ ಪಗಾರ ನಮ್ಗೆ ಕೊಡಬೇಕಾಗ್ತದೆ. ಅವ್ರಿಗೆ ಬಿ ಇದಾರಂದು ಸರ್ ಯಾರು ರೊಕ್ಕ ಕಮ್ತಾರೆ ಅವ್ರಿಗೆ ಒಂದು ಅನ್ನೋರಿಗೆ ಸರ್ ನಮ್ಮದು ಬಿ ಮನಿ ಇದ್ರ ಮೇಲೆ ನಡೀತದೆ, ನಾವು ಇದು ಕೆಲಸ ಮೇಲೆ ರೊಕ್ಕ ಗಳಿಸ್ಲೋತಿದ್ದೋ ಒಂದು ನಾವು 500 ಕಮ್ಮಿ ಕೊಡ್ರಿ ಬಟ್ ಪಗಾರ ಕೊಡಬೇಕಾಗ್ತದೆ. ಈಗ ನಾನು ಅದನ್ನು ವಿಚಾರ ಮಾಡಿದೆ, ಹಾಂ ಭವನ ಒಂದು ಹೊಲ ಅದನ್ನು ಒಂದು ಪುಣ್ಯ ಕೆಲಸ ಮಾಡ್ಲಿಕತ್ತೀರಿ ಬಟ್ ಅದು ಮಾಡಿದ್ದು ಬಿ ನಂದು ಬಿ ಮನಿ ಇದ್ರ ಮೇಲೆ ನಡೀತದೆ. ನಾವು ನಂಗೆ ಎಲ್ಲಿ 1,000 ರೂಪಾಯಿ ಸಿಗ್ಲತ್ತ, 1,000 ಬೇಡ ನಮ್ಗೆ ಒಂದು 500 ರೂಪಾಯಿ ಕೊಡ್ರಿ, 500 ರೂಪೀಸ್ ಕೊಡ್ರಿ, 1,000 ಬೇಡ ಹಿಂಗೆ ಮಾಡ್ಸಿಕಸ್ತವೆ. पण ಅದು ಇರೋದೇ ಅಲ್ಲ. पण ಅದು ಎಲ್ಲ ವಿಚಾರ ಮಾಡಿ ನಾವು ನೋಡ್ರಿ ಒಂದು ನಿಮ್ಮ ಬೋರ್ವೆಲ್ ಫಕ್ತ 300 ಫೂಟ್ ಇತ್ತು, ಅದು 300 ಫೂಟ್ ನಿಮ್ಮ ಬೋರ್ವೆಲ್ ಇತ್ತು. ಸೊ ಅದಕ್ಕೆ ನಾವು ಮಿನಿಮಮ್ ಫಕ್ತ 7,000 ರೂಪೀಸ್ ತೊಗೊತೇವೆ. ಅದು ಬಿ ಇನ್ಕ್ಲೂಡಿಂಗ್ GST. ಅದು ಪೂರ್ಣ ಲೀಗಲ್ GST ಬಿಲ್ ಕೊಡ್ತಾವೆ ನಾವು ನಿಮ್ಗೆ. ಅಂದ್ರೆ ಯಾನು ಬಿ ಇಲ್ಲಿಗಲ್ ಯಾನಿಗೆ ಕೆಲಸ ಇಲ್ಲ, ಅದಕ್ಕೆ ಪೂರ್ಣ ಲೀಗಲ್ ನಿಮ್ಮ GST ಬಿಲ್ ಕೊಡ್ತಾವೆ ನಾವು. ಅದು ಅಂದ್ರೆ ಆಟ್ ಖರ್ಚು ನಿಮ್ಗೆ ಬರೋದೆ. ಹಾಗೆ ಮತ್ತು ನಿಮ್ಮ ಬೋರ್ವೆಲ್ ಡೆಪ್ತ್ ವಾಡಿಸ್ತದೆ. ನಿಮ್ಮ ಬೋರ್ವೆಲ್ 400 ಫೀಟ್ ಇತ್ತು, 500 ಫೀಟ್ ಇತ್ತು, 600 ಫೀಟ್ ಇತ್ತು, ಕೆಮಿಕಲ್ ಕಾನ್ಸಂಟ್ರೇಷನ್ ವಾಡಿಸ್ತದೆ. ಅದ್ರ ಮತ್ತು ಖರ್ಚು ವಾಡಿಸ್ತದೆ. 7,000, 8,000 ಅಥವಾ 9,000, 10,000 ಹಿಂಗೆ ಖರ್ಚು ವಾಡಿಸ್ತದೆ. ನಿಮ್ಮದು ಬೋರ್ದು ಹೆಂಗೆ ಡೆಪ್ತು ಹೆಚ್ಚಾಗತ್ತೆ ಹಂಗೆ ಸರ್ ಖರ್ಚು ವಾಡಿಸ್ಲಿಕ್ಕೆ ಹೋಗ್ತದೆ. ಈಗ ಯಾವಾಗ ರೊಕ್ಕ ಯಾವ ವಿಷಯ ಬರ್ತದೆ, ಇನ್ನೊಂದು ಪ್ರಶ್ನೆ ಭಾಳ ಮಂದಿ ಇರ್ತದೆ ಕಿ ಸರ್ ನಾವು ರಿಸಲ್ಟ್ ಬರೋಣ ರೊಕ್ಕ ಕೊಡ್ತಾವೆ, ನೀವು ಟ್ರೀಟ್ಮೆಂಟ್ ಮಾಡೋಗ್ರಿ ಅದ್ರ ನಂತರ ರೊಕ್ಕ ಕೊಡ್ತಾವೆ. ನಾ ಅಂದಪ್ಲೇ ಹಿನಾಮ್ಸರಿ ಮತ್ತೆ ಹೇಳ್ತಾರೆ ಇದು ಯಾನ ಖರ್ಚು ತೊಗೊಳ್ತಿದ್ದು ಭಾಳ ಕಮ್ಮಿ ಅದ. ನಂಗೆ ಇದು ಸಾಮಾಜಿಕ ಜಾಣೀವ್ ಅದ, ನನ್ನ ಜವಾಬ್ದಾರಿ ಅಂತ ನಂಗೆ ಗೊತ್ತದ, ಅದು ಗುರುತದ. ಅದನ್ನ ಏನು ಮಾಡ್ದೆ ಇದ್ರ ಖರ್ಚು ಭಾಳ ಮಿನಿಮಮ್ 7,000 ಅಂದ್ರೆ ಏನು ಬಿಲ್ಲ. ನಾವು ಸೋಲಾಪುರದ್ದು ಎಲ್ಲ ಟ್ರಾನ್ಸ್ಪೋರ್ಟ್ ಏನಾಗ ಅಂದಪ್ಲೇ ಎಷ್ಟು ಖರ್ಚು ಇನ್ಕ್ಲೂಡ್ ನಿಮ್ಗೆ ಗೊತ್ತದ. ಇಟ್ಟು ಮಾಡಾಕರಿಯಾದಾಗ ಏನತ್ತದ ಸರ್, ಇದು ನಾವು ಏನು ಖರ್ಚು ತೊಗೋತಿದ್ದೋ ಇದು ಖರ್ಚು ನಿಮ್ಮದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡೋದು ಖರ್ಚದ. ಇದು ನೀರು ಹೆಚ್ಚಿ ಮಾಡೋದು ಖರ್ಚಿಲ್ಲ. ನೀರಿಂದ ಎಷ್ಟು ತಂದು ರೊಕ್ಕ ಕೊಡ್ಬೇಕು ಹೇಳಿ, ನೀರಿಂದ ಏನು ವ್ಯಾಲ್ಯೂ ಏನು ಕೊಡಬೇಕು, ನೀರಿದು ಅಮೂಲ್ಯ ಅದ. ಇದು ಎಷ್ಟು ಅಮೂಲ್ಯ ಅದಕ್ಕೆ ಇದ್ರದ್ದು ಏನು ರೊಕ್ಕ ಎಷ್ಟು ಬಿ ಹೆಚ್ಚಿ ಕಮ್ಮಿ ಅದ. ಹಾಗಿರ್ತದೆ ಎಷ್ಟು ಬಂದು ಶ್ರೀಮಂತ ಮಂದಿ ಯಾರ ಬೆಲೆ ರೊಕ್ಕ ಅವ್ರು ಎಷ್ಟು ಬಿ ಬೋರ್ ಹೊಡೆದು ನೀರು ತೆಗಿತೀರಿ, ಹಿಂಗೆ ಮಾಡೋಕ್ಕೆ ಬರೋಂಗಿಲ್ಲ. ನೀರು ಕೊಡೋದು ಶೆವಟಿ ದೇವ್ರನ ಕೈ ಆಗತ್ತೆ. ತಾವು ಪ್ರಯತ್ನ ಮಾಡ್ಸೋಕ್ಕಾಗ್ತದೆ. ಶೆವಟಿದು ಸೈನ್ಸ್ ಮತ್ತು ವಿಜ್ಞಾನ ಅದರದ್ದು ಒಂದು ಪ್ರಕ್ರಿಯೆ ಮಾಡ್ಸೋಕ್ಕಾಗ್ತದೆ. ಅದನ್ನು ನಾವು ಅಂತಕ್ಕೆ ಇದು ಏನು ಖರ್ಚು ಅದ. ನಾವು ಯಾವಾಗ ನೀವು ಇಲ್ಲಿ ಯಾವಾಗ ಫೋನ್ ಮೇಲೆ ಇನ್ಫಾರ್ಮೇಷನ್ ಕೊಡ್ತೀರಿ ಅದನ್ನು ಸರ್ ನಾವು ಏನಕ್ಕೆ ಅಡ್ವಾನ್ಸ್ ಅಮೌಂಟು ಇಲ್ಲತ್ತೋ ಡೈರೆಕ್ಟ್ ನಾವು ಟ್ರೀಟ್ಮೆಂಟ್ ಮಾಡೋದು ನಿಮ್ಗೆ ಇದ್ರ ಮೇಲೆ ಬರ್ತೋ. ಮಾತ್ರ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮೊದಲೇ ನಿಮ್ಗೆ ಅಲ್ಲಿ ಪೇಮೆಂಟ್ ಮಾಡಬೇಕಾಗ್ತದೆ. ನಿಮ್ಮ ಬೋರ್ವೆಲ್ ಡೆಪ್ನು ಸರ್ ನಾವು ಅಲ್ಲಿ ನಿಮ್ಗೆ ಬಿಲ್ ಕೊಡ್ತೋ. ಹಂಗೆ ಅದು ಆಗ ನಾವು ಟ್ರೀಟ್ಮೆಂಟ್ ಮಾಡೋದು. ಟ್ರೀಟ್ಮೆಂಟ್ ಮಾಡೋಣ
ಏಟ್ ಫರಕ್ ಬೀಳ್ತದೆ, 8 ದಿವಸ ಒಂದು 24 ಅವರ್ಸ್ 48 ಅವರ್ಸ್ನ ನಿಮ್ಗೆ ಬೋರ್ವೆಲ್ ಬಂದು ಇಡ್ಲಿಕ್ಕೆ ಹೇಳ್ತು. ಅದ್ರ ನಂತರ ಅದಾಗ ಏಟ್ ನೀರು ಹೆಚ್ಚಾಗೋದು ತಮ್ಮದು 2 ದಿವಸ ಹಿಡಿದು ಮುಂದಿಂದು 1 ತಿಂಗಳಿನ ತನಕ ನೀರು ಹೆಚ್ಚಾಗತ್ತೆ ಹೋಗಿರ್ತಾವೆ. ಅಂದ್ರೆ ಒಂದು ಸಾಧಾರಣ 4 ದಿವಸ ಅದಕ್ಕೆ ಏನು ಮಾಡೋದಿಲ್ಲ, ಅಂದರೆ 1 ದಿವಸ ಬಂದು ಇಡೋದು, ಅದ್ರ ನಂತರ ನೀರು ತಕ್ಕೋತಿರೋದು, ಅದ್ರ ನಂತರ 1 ದಿವಸ ಹಿಡಿದು 4 ದಿವಸ ಹಿಡಿದು ಮುಂದಿನ 1 ತಿಂಗಳ ತನಕ ನೀರು ಹೆಚ್ಚಾಗದಿರುತ್ತವೆ. ಸೊ ಅದು ಮಾತ್ರ ಕೃಪಯ ಕೊಟ್ಟು ಇದು ಮಾಡಿರಿ ಕಿ शेवटी ಇರಿದಾಗ ಖರ್ಚು ಕೆಮಿಕಲ್ ಬಂದು ಹಾಕೋದಂತ ಖರ್ಚು ಇರುತ್ತೆ ಅದು. ಸೊ ಅದನ್ನು ಟ್ರೀಟ್ಮೆಂಟ್ ಮಾಡಿದ ಮೊದಲು ಅದು ಟ್ರೀಟ್ಮೆಂಟ್ ರೊಕ್ಕ ಹೋತು, ಮಾತ್ರ ಅಲ್ಲಿ ನಿಮ್ಮ ಸ್ಪಾಟ್ ಮೇಲೆ ಜಾಗಿನ ಮೇಲೆ ರೊಕ್ಕ ಹೋತು, ಅದೊಂದು ಟ್ರೀಟ್ಮೆಂಟ್ ಮಾಡ್ತೀವಿ. ಇಟ್ಟೆಲ್ಲಾಗ ಇದು ಟ್ರೀಟ್ಮೆಂಟ್ ಮಾಡೋಣ ರಿಕಾಲ್ ಇನ್ನೊಂದು ಸರಿ ನಾ ಡಿಸ್ಕಸ್ ಮಾಡ್ತೀವಿ. ನೀರು ಹೆಚ್ಚಾಗೋದು ಯಾವಾಗ ತಿಳಿಯುತ್ತದೆ. ಸೊ ಸಾಧಾರಣ ಟ್ರೀಟ್ಮೆಂಟ್ ಮಾಡೋಣ ನಾವು ಒಂದು 24 ಅವರ್ಸ್ 30 ಅವರ್ಸ್ ಇಲ್ಲ 48 ಅವರ್ಸ್ ಬೋರ್ ಬಂದಿಡ್ಲಿಕ್ಕೆ ಹೇಳ್ತು. ಅಂದರೆ ಬೋರ್ ಚಾಲು ಮಾಡೋದಿಲ್ಲ, ಪಂಪ್ ಚಾಲು ಮಾಡೋದಿಲ್ಲ. ಏಕೆಂದ್ರೆ ಕೆಮಿಕಲ್ಗೆ ರಿಯಾಕ್ಷನ್ ಆಗಲಿಕ್ಕೆ ಟೈಮ್ ಆಗ್ತದೆ. ಅದ್ರ ನಂತರ ನೀವು ಇವಾಗ ಬೋರ್ವೆಲ್ ಚಾಲು ಮಾಡ್ತೀರಿ, ಬೋರ್ವೆಲ್ ಚಾಲು ಮಾಡೋಣ ಅರ್ಧ ನೀರು ಹೊರಗೆ ಬರ್ತವೆ. ಅವು ನೀರು ಶುರುವಾತಿಕ 4 ದಿವಸ ವಾಪಸ್ ಬೆಳಿಬಾರ್ದು, ಅಂದ್ರೆ ಯೂಸ್ ಮಾಡೋದಿಲ್ಲ, ಎದಕ್ಕೆ ಯೂಸ್ ಮಾಡೋದಿಲ್ಲ. ಅದ್ರ ಹೊಲ್ದಾಗಿತ್ತು ಹೊಲ್ದಾಗ ನೀವು ಬೆಳೆಗಳಿಗೆ ಹಾಕ್ಸಕ್ಕಾಗ್ತದೆ, ಬೆಳೆಗಳಿಗೆ ಏನು ಭೀ ಪ್ರಾಬ್ಲಮ್ ಇಲ್ಲ. ಮಾತ್ರ ಅಲ್ಲಿ ನಿಮ್ದು ಯಾವುದು ಜಾನುವಾರು ಇತ್ತು ಅಂದರೆ ಒಂದು ಇದು ಇತ್ತು, ಆಕಳು ಇತ್ತು, ಯಾನೆ ಇರಲಿ, ಅವು ಎಮ್ಮೆ ಇರಲಿ, ಅವ್ರಿಗೆ ವಾಪಸ ಇಲ್ಲ, ಅಂದ್ರೆ ಅವ್ರಿಗೆ ಕುಡ್ಲಿಕ್ಕೆ ಭೀ ಕೊಡೋಂಗಿಲ್ಲ, ಅವ್ರಿಗೆ ತಳಿಗೆ ಭೀ ತೊಳೋದಿಲ್ಲ. ಅದಕ್ಕೆ ಬಿಟ್ಟು ಮಾತ್ರ ನೀವು ಬೆಳಿಗ್ಗೆ ಮಾತ್ರ ಕುಡಿಸೋಕ್ಕಾಗ್ತದೆ. ಅದೇ ಥರ ಇದು ಬೋರ್ವೆಲ್ ಮನೆಯಾಗಿತ್ತು, ಇಂಡಸ್ಟ್ರಿದಾಗಿತ್ತು. ಸೊ ಮನ್ಯಾಗ ಏನು ಮಾಡಬೇಕು, ಮನ್ಯಾಗ ಅಂದರೆ ಇದು ಬೋರ್ 24 ಅವರ್ಸ್ 30 ಅವರ್ಸ್ ಬಂದಾಗ ಚಾಲು ಮಾಡೋಣ, ಅರ್ಧನ ಬಂದು ನೀರು ಮಾತ್ರ ಟೋಟಲಿ ಡ್ರೈನ್ ಮಾಡಬೇಕಾಗ್ತದೆ, ಹೊರಗೆ ಡ್ರೈನೇಜಾಗ ಬಿಡಬೇಕಾಗ್ತದೆ. ಇಲ್ಲ ಹೊರಗೆ ಬಿಟ್ಬಿಡ್ರಿ, ಅದು ನೀರು ವಾಪಸ್ ಇಲ್ಲ. ನೀರು 4 ದಿವಸ ಬೆಳಿಬಾರ್ದು. ಅದು ಟಾಯ್ಲೆಟ್ ಬಾತ್ರೂಮ್ಗೆ ಒಗ್ಲಿಕ್ಕೆ ಭೀ 4 ದಿವಸ ವಾಪಸ್ ಇಲ್ಲ, ಕುಡ್ಲಿಕ್ಕೆ ಭೀ 4 ದಿವಸ ಯೂಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ. 4 ದಿವಸ ಮಾತ್ರ ನಿಮ್ಗೆ ಹ್ಯಾಂಗೆ ಬೇಕು ಹಂಗೆ ಅದು ಯೂಸ್ ಮಾಡೋಕ್ಕೆ ಬರ್ತದೆ. 4 ದಿವಸ ನಾವು ನೀರು ಕುಡಿದು ಭೀ ಏನು ಹಾಮ್ ಆಗಂಗಿಲ್ಲ, ಏನು ನುಕ್ಸಾನ ಆಗಂಗಿಲ್ಲ. ಇವೆಲ್ಲದು ಟೇಸ್ಟ್ ರಿಪೋರ್ಟ್ ನಂಬಲಕ್ಕೆ ಅವೈಲೇಬಲ್. ಅಂದ್ರೆ ಟ್ರೀಟ್ಮೆಂಟ್ ಆಗನ 4 ದಿವಸ ಯಾವಾಗ ಅದು ನೀರಿನ ರಿಪೋರ್ಟ್ ತೊಗೊಂಡಿದ್ದು ಅದು ಕುಡ್ಲಿಕ್ಕೆ ಮತ್ತು ವಾಪರಸ್ಲಿಕ್ಕೆ ಅಗದಿ ಸೇಫ್ ಇರ್ತದೆ. ಅದು ಏನು ಕಾಳಜಿ ಮಾಡೋದಿರೋದಿಲ್ಲ. ಮಾತ್ರ 4 ದಿವಸ ಮಾತ್ರ ವಾಪರಸ್ನು ಕೊಡೋಂಗಿಲ್ಲ. ಯಾಕೆ ಅದ ಥೋಡೆ ಕೆಮಿಕಲ್ ಅಂಶ ಇರ್ತಾವೆ, ಥೋಡೆ ಸಾಲ್ಟ್ ಇರ್ತಾವೆ, ಥೋಡೆ ಮಿನರಲ್ಸ್ ಏನು ಆಗಿಂದ ಡಿಸಾಲ್ವ್ ಆಗಿ ಬಂದಿರ್ತಾವೆ, ಅವೆಲ್ಲ ಹೊರಗೆ ಬೀಳ್ತಾವೆ. ಅದರಿಂದ ನಾವು 4 ದಿವಸ ನಾವು ಬೆಳಿಬೇಡ್ರಿ ಅಂತ ಹೇಳ್ತಾವೆ. 4 ದಿವಸ 4-5 ದಿವಸ ಮಾತ್ರ ನೀವು ಹ್ಯಾಂಗೆ ಬೇಕು ಹಂಗೆ ನಿಮ್ಮ ಹ್ಯಾಂಗೆ ಡೈಲಿ ರೂಟೀನ್ ಹಂಗೆ ಯೂಸ್ ಮಾಡ್ಲಿಕ್ಕೆ ಮೊಕೊಳೈತ್ರಿ. ಸೊ ಹೊಲ್ದಾಗ ಏನು ಅಡ್ಸನೆ ಬರೋಂಗಿಲ್ಲ. ಹೊಲ್ದಾಗ ಮಾತ್ರ ಅಂದಪ್ಲೆ ಯಾವಾಗ ನೀವು 2 ದಿವಸ ಅದು ನೀರು ಇದು ಮಾಡ್ತೀರಿ, ಅಂದ್ರೆ ಚಾಲು ಮಾಡ್ತೀರಿ, ಅದು ಡೈರೆಕ್ಟ್ ನೀವು ಬೆಳಿಗ್ಗೆ ಬಿಡಿಸೋಕ್ಕಾಗ್ತೀವಿ, ಬೆಳಿಗ್ಗೆ ಏನು ಅಡ್ಸನೆ ಆಗಂಗಿಲ್ಲ. ಸೊ ಅದು ನೀವು ಡೈರೆಕ್ಟ್ಲಿ ವಾಪರ್ಸೋಕ್ಕಾಗ್ತೀವಿ. ಈಗ ಎಲ್ಲಕ್ಕಿಂತ ಮಹತ್ವದ ಇಂಪಾರ್ಟೆಂಟ್ ಪ್ರಶ್ನೆ, ಟ್ರೀಟ್ಮೆಂಟ್ ಮಾಡಬೇಕಾ ಅಥವಾ ಮಾಡಬಾರ್ದು ಏನದು. ಅಂದರೆ ಸರ್ ನೀವು ಅಂದಪ್ಲೆ ಠೀಕ್ ಅದು ನಮ್ಗೆ ತಿಳಿದು ಟ್ರೀಟ್ಮೆಂಟ್ ಇದು ಹಿಂಗೆ ಆದ ಹಿಂಗೆ ನೀವು ಕೆಮಿಕಲ್ ಬಿಡ್ತೀರಿ, ಕೆಮಿಕಲ್ ಬಿಟ್ಟು ನೀರು ಹೆಚ್ಚು ಮಾಡ್ತೀರಿ ಅಂತ್ರಿ. ಮಹಾರಾಷ್ಟ್ರದಾಗ ನೀವು 20 ಇಯರ್ಸಿಂದ ಎಕ್ಸ್ಪೀರಿಯನ್ಸ್ ಆದಂತ್ರಿ. ನಿತಿನ್ ಗಡ್ಕರಿ ಸಾಹೇಬ್ ಸ್ವತಃ ನೋಡ್ಯಾರ, ಅವ್ರು ಇದ್ರ ಮೇಲೆ ನಿಮ್ಗೆ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಾರೆ, ಎಲ್ಲ ಠೀಕ್ ಅದು ಎಲ್ಲ ಆಗಿ. ಬಟ್ ಇದಾಗಿನ ಏನು ವಿಚಾರ ಮಾಡಬೇಕಂತ ಈಗ ನೋಡಿ ಸರ್, ನಾ ಮಾಡ್ಬೇಕಂದ್ರೆ ಅದನ್ನು ಒಂದಂತ ಇದು ಟ್ರೀಟ್ಮೆಂಟ್ ಅಂಧಶ್ರದ್ಧಾ ಇಲ್ಲ, ಈ ಟ್ರೀಟ್ಮೆಂಟ್ ಅಂಧಶ್ರದ್ಧಾ ಇಲ್ಲ, ಈ ಟ್ರೀಟ್ಮೆಂಟ್ ಏನು ಜಾದೂ ಇಲ್ಲ, ಚಮತ್ಕಾರ ಇಲ್ಲ. ಈ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ವಿಜ್ಞಾನ ಮತ್ತು ಟೆಕ್ನಾಲಜಿ ಮೇಲೆ ಆಧಾರಿತ ಬೇಸ್ಡ್ ಒನ್ ಟ್ರೀಟ್ಮೆಂಟ್ ಅದು. ಇದ್ರದ್ದು ಪ್ರೀವಿಯಸ್ ರಿಸಲ್ಟ್ಸ್ಗಳು ಎಕ್ಸಲೆಂಟ್ ರಿಸಲ್ಟ್ಸ್ಗಳು ಠೀಕ್ ಅದು. ನಾನು ನಿಮ್ಗೆ ಖಾತ್ರಿ ಕೊಡೋಂಗಿಲ್ಲ, ನಾನು ನಿಮ್ಗೆ ಗ್ಯಾರಂಟಿ 100% ಕೊಡೋಂಗಿಲ್ಲ. ಮಾತ್ರ ನಾನು ನಿಮ್ಗೆ ಒಂದು ಸುವರ್ಣ ಅವಕಾಶ ಕೊಡೋಕತ್ತೀನಿ, ನಾನು ನಿಮ್ಗೊಂದು ಸಂಧಿ ಕೊಡ್ಲತ್ತೀನಿ. ಏನು ಸಂಧಿ ಅದ, ಈ ಬೋರ್ವೆಲ್ದಾಗ ಖರ್ಚು ಮಾಡಿದ್ರೆ ನಿಮ್ಮದು ಇದ್ದೇ ಬೋರ್ವೆಲ್ದಾಗ ನೀರು ಹೆಚ್ಚಾಯಿತು, ಸೊ ನವೀನ ಬೋರ್ ತೊಳೋದು ನಿಮ್ಮದು ಎಲ್ಲ ಖರ್ಚು ಎಲ್ಲ ಟೆನ್ಷನ್ ಉಳಿದೋಗ್ತದೆ. ಯಾಕಿತ್ತೀರಿ ಠೀಕ್ ಅದು ನಿಮ್ಮ ಲೆಕ್ಕ ರೊಕ್ಕ ಅವ, ಒಂದು ಬೋರ್ ನೀರು ಹೊಡಾಕಿಲ್ಲ, ನೀವು ಒಂದು ಬೋರ್ಗೆ ನೀರಿಲ್ಲ, ನೀವು ದುಸ್ರಾ ಬೋರ್ ತೊಗೊಂಡ್ರಿ, ಅಲ್ಲಿ ನಿಮ್ಗೆ ಏನು ಗ್ಯಾರಂಟಿ ಅದನು. ಅಲ್ಲಿ ನೀವು 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ಬೋರ್ ತೊಗೊಂಡ್ರಿ, ಅಲ್ಲಿ ನಿಮ್ಗೆ ನೀರಿಂದ ಏನು ಗ್ಯಾರಂಟಿ ಆದನು, ಏನು ಭೀ ಗ್ಯಾರಂಟಿ ಇಲ್ಲ. 1 ಲಕ್ಷ 2 ಲಕ್ಷ ಖರ್ಚು ಮಾಡೋಪೇಕ್ಷ ಇದ್ದಿ ಬೋರ್ದಾಗೆ ರಿಸಲ್ಟ್ ಬಂತು, ಇದ್ದಿ ಬೋರ್ದಾಗ ನಿಮ್ಗೆ ನೀರು ಹೆಚ್ಚಾಯಿತು, ಸೊ ನೀವು ನವೀನ ಬೋರ್ ತೊಗೋದು ಹೊಸ ಬೋರ್ ತೊಗೋದು ಗರಜೆ ಬೀಳಂಗಿಲ್ಲ. ನಿಮ್ಮ 1 ಲಕ್ಷ 2 ಲಕ್ಷ ನೀರು ಉಳಿತು, ಅದ್ರ ಮೇಲೆ ನಿಮ್ಮ ಟೆನ್ಷನ್ ಉಳಿತದಲ್ಲ. ಯಾಕೆ ನಿಮ್ಗೆ ನೀರು ಸಿಗ್ಲುಗತ್ತಲ್ಲ ಹಿಂಗತ್ತ. ಒಂದು 20-30% ಕೇಸ್ದಾಗ ನಾವು ಅಂತಕ್ಕೆ ರಿಸಲ್ಟ್ ಬರೋಂಗಿಲ್ಲ, ಅಲ್ಲಿ ನಮ್ಗೆ ಭೀ ದುಃಖ ಆಗ್ತದೆ. ಬಟ್ ಚೌಟಿನೂ ಹೇಳ್ತೋ ಕಿ ಸೈಂಟಿಫಿಕಲಿ ನೋಡ್ಬೇಕಂದ್ರೆ ಅಲ್ಲಿ ಆ ಬೋರ್ವೆಲ್ದಾಗ ಆ ಏನು ಜಿಯಾಲಜಿ ಇತ್ತು, ಆ ಜಿಯಾಲಜಿ ನೀರಿಗೆ ಪೂರಗಿತ್ತಿಲ್ಲ, ಅದರಿಂದ ಅಲ್ಲಿ ರಿಸಲ್ಟ್ ಬಂದಿಲ್ಲ. ಅಲ್ಲಿ ಬಾಕಿದೇನಿಲ್ಲ. ಸೊ ಅಲ್ಲಿ ಜಿಯಾಲಜಿನೇ ಹಂಗಿತ್ತು, ಅದು ಆ ಬೋರ್ದು ಲೊಕೇಶನ್ನೇ ಚುಕ್ಕಿದಿತ್ತು, ಬೋರ್ದು ಲೊಕೇಶನ್ ತಪ್ಪಿದಿತ್ತು, ಅದರಿಂದ ಅಲ್ಲಿ ನೀರು ಬರೋಂಗಿಲ್ಲ. ಅದನ್ನು ಆಲ್ರೆಡಿ ತಿಳಿಸಿ ಹೇಳಿದೆ. ಸೊ ಅಲ್ಲಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಮಾತ್ರ ಜರ ಅದೇ ಬೋರ್ದ ನೀರು ಸಿಕ್ಕು ಎಲ್ಲ ನಿಮ್ಮ ಮುಂದಿಂದೆಲ್ಲ ಖರ್ಚು ಉಳಿತದೆ. ನಾ ಭಾಸರಿ ಅಂತ ಹೊಸ ಬೋರ್ವೆಲ್ ತೊಗೊಂಡು ಮತ್ತು ಇನ್ನೂ ಆರ್ಥಿಕ ಸಂಕಟದಾಗ ಬೀಳೋಪೇಕ್ಷ, ಇನ್ನೂ ಫೈನಾನ್ಷಿಯಲ್ ಇನ್ನೂ ಕ್ರೈಸಿಸ್ದಾಗ ಬೀಳೋಪೇಕ್ಷ ಇದ್ದಿದ್ದು ಬೋರ್ದಾಗ ನೀರು ಹೆಚ್ಚಿದ್ದು ಏನು ವೈಟ್ ಅದ.
हा 20% रिस्क आहे पण ಇವತ್ತು ಮಾಡರ್ನ್ तो ಇವತ್ತು ಆಧುನಿಕ शेती ಮಾಡ್ತೋ ಮಾಡರ್ನ್ ಕೃಷಿ ಮಾಡರ್ನ್ ಎಲ್ಲ ಟೆಕ್ನಾಲಜಿಗಳು ವಾಪರಿಸ್ತೋ तो ಬೋರ್ವೆಲ್ದಾಗ ಯಾಕೆ तो ಹಿಂದೆ ಬಿದ್ದಿತ್ತು ಬೋರ್ವೆಲ್ದಾಗ ಬಿ ಇದು ನವೀನ್ ಟೆಕ್ನಾಲಜಿ ಯೂಸ್ ಮಾಡಬೇಕು ಅದು ಮಾಡಿ ನೋಡಬೇಕು 20% ರಿಸ್ಕ್ ಆದ पण ಅದು ತಗೋಬೇಕು ಹಿಂಗೆ ನಂಗೆ ವೈಯಕ್ತಿಕ ಅದಕ್ಕೆ ನಂಗೆ ಗೊತ್ತಾ शेवटी ಇದು ಬೋರ್ವೆಲ್ ಡೆವಲಪ್ಮೆಂಟ್ ಕೆಮಿಕಲ್ ನೋಡಿ ವಿಚಾರ ಮಾಡಿ ನೀವು ಬೋರ್ವೆಲ್ ತೊಗೊಂಡಿದ್ರೆ ಏನು ಮಾಡಿರಿ ನೀವು ಬೋರ್ವೆಲ್ ತೊಗೊಂಡಿದ್ರೆ ಫಕ್ತ ಒಂದು ಕುಂಭ ಖಡ್ಡ ಹೊಡೆದು ಬಿಟ್ಟಿರಿ ಬಾಕಿದೇನು ಮಾಡಿಲ್ಲ ಆ ಬೋರ್ವೆಲ್ಗೆ ಚಲೋ ನೀರು ಕೊಡೋ ಸಟ್ಟಕ್ಕೆ ಡೆವಲಪ್ಮೆಂಟ್ ಯಾರು ಮಾಡಬೇಕು ಅದು ಮಾಡಬೇಕಂದ್ರೆ ಇದು ಟ್ರೀಟ್ಮೆಂಟ್ ಅದು ಇದು ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಬೋರ್ವೆಲ್ಗೆ ಚಲೋ ನೀರು ಕೊಡೋ ಸಲಕ್ಕೆ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಶೆವಟಿ ಕೆಮಿಕಲ್ ನೋಡ್ರಿ ಶೆವಟಿ ಕೆಮಿಕಲ್ ಅವು ಕೆಮಿಕಲ್ ತ್ಯಾಗ ಹೋಗಿ ಅಲ್ಲಿ ಎಲ್ಲಿ ಸಾಲ್ಟ್ ಅದ ಸಿಲ್ಟ್ ಅದ ಮಿನರಲ್ಸ್ ಅವ್ರು ಡಿಸಾಲ್ವ್ ಮಾಡೋದಕ್ಕೆ ಅದಕ್ಕೆ ಹಾದಿ ಮುಖಾಣ ಮಾಡೋದೇ ಅದು ಮಾಡೋದೇ ಕೆಲಸ ಅಲ್ಲಿ ಅದು ಕೆಲಸ ಹಂಗೆ ಮಾಡೋದು ಅದು ಇದು ಗರ್ಜಿದ್ ಅದು ಒಂದು ಸರ್ವಿಸಿಂಗ್ ಟೈಪ್ ಅಂದರೆ ಇದು ಒಂದು ಟಾನಿಕ್ ಅಂದ್ರೆ ಬೋರ್ವೆಲ್ ಕೊಡಬೇಕಂತ ಖರೆ ಹಂಗಂತ पण शेवटी ನಂದು ವ್ಯವಸಾಯ ಅದ ನಂಗೆ ಗೊತ್ತದ पण जरी 70-80% जरी ಚಾನ್ಸಸ್ ಇರ್ತದೆ ಅವು ಭಾಳ ಚಲೋ ಅವು ಇದು ರಿಸಲ್ಟ್ಸ್ ನೀವು ಅಂದ್ರೆ ಕಿ ಸರ್ ನೀವು ಅಂತಿರಲ್ಲ 70% ನೀರು 70% ನೀವು 170% ಬೋರ್ವೆಲ್ ರಿಸಲ್ಟ್ ಬರ್ತವೆ ನೀರು ಹೆಚ್ಚಾಗ್ತವೆ ಅದು ಧ್ಯಾನ್ ಇವಿಡೆನ್ಸ್ ಎಲ್ಲಿ ಪುರಾವ ಅದ್ರ ಭरपूरಷ್ಟು ಪುರಾವ ನೀವು ಕೊಡು शकतो ನೀವು ನಂದು ಯೂಟ್ಯೂಬ್ ಚಾನಲ್ ಮೇಲೆ ವಿಶಾಲ್ ಬಗ್ಲೆ ಬೋರ್ವೆಲ್ ಜर ಹಾಕಿದ್ರೆ ಯೂಟ್ಯೂಬ್ ಮೇಲೆ ಅಲ್ಲಿ ಸ್ವತಃ ಇಲ್ಲಿ ಮಹಾರಾಷ್ಟ್ರದಂದು ಎಲ್ಲ ಜಿಲ್ಲಾದಂದು शेतकरी ಬಂದಿದ್ದು ಅವ್ರು ಸ್ವತಃ ಟ್ರೀಟ್ಮೆಂಟ್ ಆಗೋಣ ಏನು ರಿಸಲ್ಟ್ ಬಂದದ ಅವ್ರು ಸ್ವತಃ ವೀಡಿಯೋ ಫೀಡ್ಬ್ಯಾಕ್ ಕೊಟ್ಟಾರೆ ಅವ್ರು ಸ್ವತಃ ಮೊಬೈಲ್ ಮೇಲೆ ರೆಕಾರ್ಡ್ ಮಾಡಿ ನಮ್ಗೆ ಕಳಿಸ್ತಿರ್ತಾರೆ ಅವ್ರು ನಾವು ಎಲ್ಲ ಯೂಟ್ಯೂಬ್ ಮೇಲೆ ಹಾಕಿದ್ವಿ ನೀವು ನೋಡಿ ಶಕಾಸ್ರಿ ಎಷ್ಟು ಮಂದಿ ಹೇಳೋದಕ್ಕೆ ನಮ್ಮ ಬೋರ್ 5 ನಿಮಿಷ ನಡೀತಿತ್ತು 10 ನಿಮಿಷ ನಡೀತಿದ್ದು ಈಗ ನಮ್ಮದು 5 ಗಂಟೆ ನಡೀಲಿಕ್ಕತ್ತದ 4 ಗಂಟೆ ನಡೀಲಿಕ್ಕತ್ತದ ಹೊಲ್ದಾನ್ ಬೋರ್ ಇಲ್ಲಿ ಇಂಡಸ್ಟ್ರಿ ಅಪಾರ್ಟ್ಮೆಂಟ್ದಂದು ಬೋರ್ ಪುಣೆದಂದು ಅಪಾರ್ಟ್ಮೆಂಟ್ದಂದು ಬೋರ್ವೆಲ್ ಅಂತರ್ಕಿ ನಮ್ಮ ಬೋರ್ ಫಕ್ತ ಒಂದು 15 ಮಿನಿಟ್ 20 ಮಿನಿಟ್ಸ್ ನಡೀತಿತ್ತು ಅದು ಈಗ 8 ಗಂಟೆ ನಡೀಲಿಕ್ಕತ್ತದ ಅವ್ರದ್ದು ಅಪಾರ್ಟ್ಮೆಂಟ್ನು ನಂತರ 3 ಬೋರ್ ಮಾಡೋದು ವಿಸ್ಟಾ ಅಪಾರ್ಟ್ಮೆಂಟ್ ಅದು ಅದು ಭೀ ನಮ್ದೆಲ್ಲ ವೀಡಿಯೋಗಳು ಕರ್ನಾಟಕದ ವೀಡಿಯೋಗಳು ಏನೋ ಕಮ್ಮ ಅವ ನಾವು ಈಗ ಕನ್ನಡದ ಹಿನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದು ಅದನ್ನು ಹಂಗೆ ನಾವು ಟ್ರೀಟ್ಮೆಂಟ್ ಮಾಡ್ತೋ ಹಂಗೆ ನಾವು ಅದು ಅಂದಪ್ಲೆ ನಾವು ಟ್ರೀಟ್ಮೆಂಟು ಏನು ಫೀಡ್ಬ್ಯಾಕ್ ತೋತ ಅದು ಭೀ 1 ತಿಂಗಳು ಆಗಂತೋತು ಲಗೇಜ್ ತೊಗೊಳಂಗಿಲ್ಲ ಯಾಕೆ ನೀರು 1 ತಿಂಗಳ ತನಕ ಟಿಕಾಸ್ಬೇಕು ನನ್ನ ಅಪೇಕ್ಷೆ ಆಗ್ತೋ 1 ತಿಂಗಳು ಆಗನ ಅದು ನಾವು ಫೀಡ್ಬ್ಯಾಕ್ ತೋತು ಅವು ಫೀಡ್ಬ್ಯಾಕ್ ಅಳು ನಾವು ನಮ್ಮ ಕನ್ನಡ ಫೀಡ್ಬ್ಯಾಕ್ ಭೀ ನಮ್ಮದು ಯೂಟ್ಯೂಬ್ ಚಾನಲ್ ಮೇಲೆ ನಾವು ಹಾಕಬೇಕು ಅವ್ರಿಗೆ ನೋಡ್ಸಕಾಸ್ತ್ರಿ ಮಾತ್ರ ಇದು ಡೆಫಿನೆಟ್ಲಿ ರಿಸಲ್ಟ್ ಚಲೋ ಇದೆಲ್ಲ ಸೈಂಟಿಫಿಕ್ ಯಾರಿಗೆ ಸೈನ್ಸ್ ಮತ್ತು ವಿಜ್ಞಾನ ಮೇಲೆ ಟೆಕ್ನಾಲಜಿ ಮೇಲೆ ಬಿಲೀವ್ ಅದ ಅವರು ಟ್ರೀಟ್ಮೆಂಟ್ ಮಾಡ್ಕೋಬೇಕು ಯಾರಿಗೆ 100% ಗ್ಯಾರಂಟಿ ಬೇಕಾದ ಸರ್ ನಾವು ಕೆಮಿಕಲ್ ಟ್ರೀಟ್ಮೆಂಟ್ ನೀವು ಸರ್ ಗ್ಯಾರಂಟಿ ಕೊಡ್ತೀರಿ 100% ಅಂದರೆ ನಾವು ಮಾಡ್ಕೋತೋ ನೀರು ಹೆಚ್ಚಿಗೋದು ತೋ ಪ್ಲೀಸ್ ಕೃಪಯ ನಂಗೆ ಸಂಪರ್ಕ ಮಾಡಬೇಡ್ರಿ ಯಾಕೆ ನಾನು ದೇವ್ರಿಲ್ಲ ದೇವ್ರು ನಂಗೆ ಅಂತಕ್ಕೆ ನೀವು ವಿಜ್ಞಾನ ಮತ್ತು ತಂತ್ರಜ್ಞಾನ ಆಧಾರಿತ ನಾನು ಹಿಂಗೆ ನಾಲೆಜ್ ಕೊಟ್ಟು ಅದನ್ನು ಸರ್ ಟ್ರೀಟ್ಮೆಂಟ್ ಮಾಡಪ್ಪ ಅದನ್ನು ಮಾಡೋಕತ್ತಿದ್ದೋ ಅದ್ರ ಏನು ಲಿಮಿಟೇಷನ್ ಅನ್ನೋದು ಗೊತ್ತಾ ನಾ ಎಲ್ಲ ವಿಜ್ಞಾನ ನಿಮ್ಗೆ ತಿಳಿಸ್ತ ನಿಮಗೆಲ್ಲ ಹೇಳೋದಕ್ಕೆ ಕೆಮಿಕಲ್ ತ್ಯಾಗ ಹೋಗಿ ಏನು ರಿಯಾಕ್ಷನ್ ಮಾಡ್ತದೋ ಆ್ಯನಿಮೇಷನ್ ತೋರಿಸ್ತೋ ಏನು ಬ್ಲಾಕೇಜ್ ಇರುತ್ತೋ ಅದು ನಾನು ನಿಮ್ಗೆ ಹೇಳ್ದೆ ಇದು ಹೆಂಗೆ ಕೆಲಸ ಮಾಡ್ತಾ ಅದು ಎಲ್ಲ ನಿಮ್ಗೆ ಹೇಳಿದ್ದು ಶೆವಟಿ ಅದು ಎಲ್ಲ ಆಗ ಬೀಜರ್ ಅಲ್ಲಿ ಈ ಥರ ಜಿಯಾಲಜಿ ಪೂರಕ್ಕೆ ಇತ್ತಿಲ್ಲತ್ತೋ ಅಲ್ಲಿ ಏನು ಭೀ ಮಾಡೋಕ್ಕೆ ಬರೋಂಗಿಲ್ಲ ಏನು ಭೀ ಏನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಇದು ಅಡ್ಚಣೆ ಇರ್ತಾವೆ ಸೊ ಅದು ಎಲ್ಲ ನಾ ವೀಡಿಯೋದಾಗ ನಿಮ್ಗೆ ತಿಳಿಸಿ ಹೇಳೀನಿ ಅದು ನಿಮಗೆಲ್ಲ ಪಟ್ಟ ಸಿಕ್ತು ಇದು ಒಂದು ನಿಮ್ಮ ಸುವರ್ಣ ಅವಕಾಶ ನಿಮ್ಗೆ ತೊಗೊಳಿತ್ತು ಡೆಫಿನೆಟ್ಲಿ ಸಂಪರ್ಕ ಮಾಡಿರಿ ಇದು ಎಲ್ಲ ವೀಡಿಯೋ ನಿಮ್ಗೆ ತಿಳಿದಿತ್ತು ನಮ್ಗೆ ಟ್ರೀಟ್ಮೆಂಟ್ ಮಾಡೋದಾಯ್ತು ಸೊ ನೀವು ನಮ್ಗೆ ಕಳಿಸ್ಬಿಡ್ರಿ ಅಲ್ಲಿ ಮೆಸೇಜ್ ಮಾಡಿ ನಾವು ಲಗೇಜ್ ನಿಮ್ಗೆ 8 ದಿನ ನಿಮ್ಮ ಬಲಕ್ಕೆ ಬಂದು ಟ್ರೀಟ್ಮೆಂಟ್ ಮಾಡ್ತೀವಿ ಒಂದು ಮಾತ್ರ ಹೇಳ್ತಾ ಇದು ಟ್ರೀಟ್ಮೆಂಟ್ ಯಾವಾಗ ಭೀ ವಾಯ ಹೋಗಿಲ್ಲ ಎಷ್ಟೆಲ್ಲ ಆಯ್ತದ ಭೀ ಪರ್ಸನಲ್ ನಂಗೆ ಕೇಳಿದ್ರಿ ಅಂದ್ರೆ ನಾನು ಸ್ವತಃ ನಂದು ಮನೆಯ ಬೋರ್ವೆಲ್ ಟ್ರೀಟ್ಮೆಂಟ್ ಮಾಡಿದ್ದೆ ನನ್ನ ಡೇಟ್ ರಿಲೇಟಿವ್ ಅವ್ರ ಬಲಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತು ಯಾಕೆ ನಂಗೆ ವಿಶ್ವಾಸ ಅದ ಬಟ್ ಶೆವಟಿ ಅಲ್ಲಿ ರೊಕ್ಕೇನು ಭಾಗ ಬರ್ತದೆ ನಾವು ಥೋಡಿ ಕೆಮಿಕಲ್ ಬರೋದು ರೊಕ್ಕ ತೊಗೊಳೋರು ಡೆಫಿನೆಟ್ಲಿ ಸೊ ಅಲ್ಲಿ ಒಂದು ಇದು ಇರ್ತೈತಿ ಒಬ್ಬ 8% ಚಾನ್ಸಸ್ ಕೊಡಬೇಕು ನಾವು ಏನು ಇದು ಟೆಕ್ನಿಕಲ್ ಗೋಷ್ಠಿಗಳು ಹೇಳ್ತು ಹಿಂಗದ ಯಾಕೆ ನಂಗೆ ಯಾರಿಗೆ ಫಸ್ವಾಸೋದಿಲ್ಲ ನಂಗೆ ಯಾರಿಗೆ ಲೋಬಾಡಿಸೋದಿಲ್ಲ ಇದು ಇತ್ತು ತೋ ಬಿ ನಂಗೆ ಇದ್ರ ಸಾಮಾಜಿಕ ಜಾಣಿವು ನಂಗೆ ಭರ್ಪೂರ ಅದ ನಂಗೆ ಗೊತ್ತ ನೀರಿನ ಇಂಪಾರ್ಟೆನ್ಸ್ ಏನದು ಅದು ನಂಗೆಲ್ಲ ಗೊತ್ತದ ಶೆವಟಿ ನೀರು ಕೊಡೋವೆಲ್ಲ ದೇವ್ರ पण ನಾವು ಪ್ರಯತ್ನ ಮಾತ್ರ ಡೆಫಿನೆಟ್ಲಿ ಮಾಡ್ತೇವೆ ಸೊ ನಂದು ಭೀ ಆಶಾ ಅದ ನಂದು ಅಪೇಕ್ಷೆ ಅದಕ್ಕೆ ನಾವು ಎಲ್ಲೆಲ್ಲಿ ಟ್ರೀಟ್ಮೆಂಟ್ ಮಾಡ್ತೋ ಅವ್ರಿಗೆಲ್ಲ ನೀರು ಚಲೋನೇ ಸಿಗಬೇಕು ಎಲ್ಲಿ ನೀರು ಸಿಗಲ್ಲ ಎಲ್ಲಿ ಹತ್ತಂಗಿಲ್ಲ ನಂಗೆ ಭೀ ದುಃಖ ಆಗ್ತದೆ पण ಅಲ್ಲಿ ಜಿಯಾಲಜಿ ಶೆವಟಿ ಪೂರಕ್ಕಿರಕ್ಕಿಲ್ಲ ಸೊ ಇದೆಲ್ಲ ಗೋಷ್ಠಿ ವಿಚಾರ ಮಾಡಿ ನಿಮ್ದು ಪಟ್ಟ ಸಿಕ್ತು ನಂಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೆಫಿನೆಟ್ಲಿ ಅಲ್ಲಿ ನಾವು 8 ದಿವಸದಾಗ ಅಂದಪ್ಲೆ ನಾವು ಬಂದು ಟ್ರೀಟ್ಮೆಂಟ್ ಪ್ರಾಮಾಣಿಕಪಣೆ ಅಲ್ಲಿ ಏನು ಆಗಬೇಕೆಲ್ಲ ನೀವು ಸಹಕಾರಿ ಮಾಡಿ ವ್ಯವಸ್ಥೆ ಟ್ರೀಟ್ಮೆಂಟ್ ಮಾಡಿ ಕೊಡ್ತೇವೆ ठीक आहे ಈಗಿಂತ ಕರೆ ನಿಮ್ಮನ್ನ ಎಲ್ಲ ಹೇಳಿದೆ ಕಿ ನೆಮ್ಕ ಈಗ ನಿಮಗೆಲ್ಲ ಇನ್ಫಾರ್ಮೇಷನ್ ನಿಮಗೆಲ್ಲ ಗೊತ್ತದ ಕಿ ಬೋರ್ವೆಲ್ಗೆ ನೀರು ಹೆಂಗೆ ಹೆಚ್ಚು ಮಾಡ್ತೇವೆ ನಾವು ಏನು ಟೆಕ್ನಿಕ್ ಅದು ನೇಮ್ಕ ಏನು ವಿಜ್ಞಾನ ಅದ ಎಲ್ಲರ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೆ 8% ಗ್ಯಾರಂಟಿ ಅದು 8% ಗ್ಯಾರಂಟಿ ಇಲ್ಲ ಅವು ಗ್ಯಾರಂಟಿ ನಾವು ಹೇಗೆ ಕೊಡ್ಲಿಕ್ಕೆ ಬರೋಂಗಿಲ್ಲ ಅದ್ರದ್ದೆಲ್ಲ ಮಾಹಿತಿ ಭೀ ನಾನು ಟೆಕ್ನಿಕಲ್ ಮಾಹಿತಿ ನಿಮ್ಗೆ ಕೊಟ್ಟಿದ್ದೆ ಹೇಗೆ ಮಾಡಬೇಕು ಟ್ರೀಟ್ಮೆಂಟ್ ಮಾಡ್ಬೇಕಂತ ಮಾಡಬಾರ್ದು ಅದು ನಿರ್ಣಯ ಹೆಂಗೆ ತೊಗೋಬೇಕು ಅದು ಭೀ ನಾನು ನಿಮ್ಗೆ ಹೇಳಿದೆ ಬಟ್ ನಂದು ಆಶಾ ಅದಕ್ಕೆ ಡೆಫಿನೆಟ್ಲಿ ವಿಚಾರ ಮಾಡಿರಿ ನಿಮ್ಗೆ ಮನ್ಸಿಗೆ ಮತ್ತು ನಿಮ್ಮ ಬುದ್ಧಿಗೆ ಪಟ್ಟಾಸ್ತು ನಿಮ್ಗೆ ವಿಜ್ಞಾನ ಮೇಲೆ ವಿಶ್ವಾಸ ಇತ್ತು ನಕ್ಕಿ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಹಂಗೆ ನಂಗೆ ಅನಿಸ್ತದೆ ಸೊ ವಿಡಿಯೋ ನೋಡಿ ನಂಗೆ ತಿಳಿಸ್ರಿ ಆಫೀಸ್ ಮೇಲೆ ನಂಗೆ ಇದು ಪ್ರೊಸೆಸ್ ಏನದ ಭರ್ಪೂರಷ್ಟೇ ಫೋನ್ ಬರ್ತಾವೆ ಭರ್ಪೂರಷ್ಟೇ ಬೋರೋ ನಿಮ್ಗೆ ಗುರ್ತದ ಎಲ್ಲರಿಗೂ ಸಂಪರ್ಕ ಆಗಲ್ಲಂದ್ರೆ ನಾ ಹೇಳೋದಕ್ಕೆ ನಾ ವಿಡಿಯೋ ಮಾರ್ಫತ್ ನಿಮ್ಮ ಸಂಗಡ ಮೂಡ್ತೆ ಹಾಗೆ ನಮ್ಮ ಟೀಮ್ ಟ್ರೀಟ್ಮೆಂಟ್ಗೆ ಯಾವಾಗ ನಿಮ್ಮ ಬಲಕ್ಕೆ ಬರ್ತದೆ ಆವಾಗ ನಾನು ನಿಮ್ಮ ಸಂಗಡ ಮಾತಾಡ್ತೆ
ಟ್ರೀಟ್ಮೆಂಟ್ ಬರೋಕ್ಕಿಂತ ಮೊದಲೇ ಬಿ ನಮ್ದು ಆಫೀಸ್ದಾಗ ನಿಮ್ಗೆ ಫೋನ್ ಬರ್ತದೆ, ಆವಾಗ ಬಿ ನಾ ಮಾತಾಡ್ತಾರೆ. ಏನು ಪ್ರೊಸೀಜರ್ ಅದು ಹೇಳ್ತೀನಿ ಈಗ ನಿಮ್ಮ ಜರ ಇದೆಲ್ಲ ಪಟಾಸ್ತು ನಿಮ್ಮ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಸೊ ನೀವು ನಮ್ದು ಆಫೀಸ್ದಾಗ ಫೋನ್ ಮಾಡೋದು. ಆಫೀಸ್ದು 3 ನಂಬರ್ ನಾನು ನಿಮ್ಗೆ ಕೊಡ್ತೆ. ಆಫೀಸ್ ನಂಬರ್ ಅದ, ಫಸ್ಟ್ ನಂಬರ್ ಅದ 7385275070. ಇದು ಪೈಲಾ ನಂಬರ್ ಅದ, ಫಸ್ಟ್ ನಂಬರ್. दूसरा ನಂಬರ್, ಎರಡನೇ ನಂಬರ್ ಅದ 7385285070. ಸೆಕೆಂಡ್ ನಂಬರ್ ಇದು ಹತ್ತಿರತ್ತು. ಥರ್ಡ್ ನಂಬರ್ ಬಿ ಟ್ರೈ ಮಾಡಿರಿ, 7385295070. ಇವು 3 ನಂಬರ್ ಅವ. ಇವು 3 ನಂಬರ್ ಮೇಲೆ ನೀವು ಸೋಮವಾರ ಹಿಡಿದು ಶನಿವಾರ ತಗ ಮುಂಜಾನೆ 10 ಬಾರ್ಸ ಹಿಡಿದು ಸಂಜೆ ಮಾಡಿ 6 ಬಾರ್ಸ ತಗ ಯಾವಾಗ ಭೀ ಫೋನ್ ಮಾಡಿ, ಮಾರ್ನಿಂಗ್ 10 AM ಟು ಈವ್ನಿಂಗ್ 6 PM ತಗ ಯಾವಾಗ ಭೀ ಫೋನ್ ಮಾಡಿ ಮತ್ತು ನಿಮ್ಮದು ಮಾಹಿತಿ ಕೊಡ್ರಿ. ಹಿಂಗೆ ನಿಮ್ಮ ಜಡ್ ಬೋರದ ಏನು ಕಂಡೀಷನ್ ಅದ ಅದನ್ನು ಸರ್ ನಮ್ಮ ಟೀಮ್ ನಿಮ್ಗೆ ಹೇಳ್ತದೆ ಸರ್, ಏನು ಗ್ಯಾರಂಟಿ ಅದ, ಎಷ್ಟು ಖರ್ಚದೆಲ್ಲ ಹೇಳ್ತದೆ. ಅದು ನಂತರ 2-3 ದಿವಸ 4 ದಿವಸ ನಮ್ದು ಆಫೀಸಲ್ಲಿ ನಿಮಗೆ ಫೋನ್ ಬರ್ತದೆ, ನಾವೇ ನಿಮ್ಗೆ ಫೋನ್ ಮಾಡ್ತೇವೆ. ಮತ್ತು ನಾವು ಫೋನ್ ಮಾಡಿ ನಿಮ್ಗೆ ಕೇಳ್ತೋ ಈ ಸರ್ ಹಿಂಗೆ ನಿಮ್ದು ಆಫೀಸಾಗ ಫೋನ್ ನಿಂತು ನಿಮ್ಮ ರಿಜಿಸ್ಟ್ರೇಷನ್ ಮಾಡಿ ನಿಮ್ಮ ಇನ್ಫಾರ್ಮೇಷನ್ ಕೊಟ್ಟಿರಿ, ನಾವು ಈಗ ನಿಮ್ದು ಊರಿನ ಬೆಲೆಗೆ ಬರ್ಲು ಗೊತ್ತಿದ್ದೋ, ನಮ್ಮ ಟೀಮ್ ನಿಮ್ದು ಊರಾಗ ಬರ್ಲು ಹೋಗ್ತದೆ, ನಿಮ್ಮ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಾದ ಅಥವಾ ಇಲ್ಲ ಅವಾಗ ಅವ್ರಿಗೆ ಹೇಳಿ. ನಿಮ್ಮ 3-4 ದಿವಸ ಟೈಮ್ ಸಿಗ್ತದೆ, ಆ ತನಕ ನೀವು ವಿಚಾರ ಮಾಡಿರಿ, ನಂದು ವಿಡಿಯೋ ನೋಡಿರಿ, ಎಲ್ಲ ನಿಮಗೆಲ್ಲ ಮಾಹಿತಿ ಸಿಕ್ಕಿದಿರ್ತದೆ. ಅವಾಗ ನೀವು ಅವ್ರಿಗೆ ಅಂದೆ ಹಾಂ ರೀ ಸರ್ ನಿಮ್ಮ ಟೀಮ್ ಕಳಿಸ್ಲಿತ್ತು, ನಾವು ಇಲ್ಲಿ ಕೆಮಿಕಲ್ ತೊಗೊಂಡು ನಿಮ್ಮ ಟೀಮ್ ಬೆಲೆ ಕಳಿಸ್ತೋ, ಅದನ್ನು ಸರ್ ಟ್ರೀಟ್ಮೆಂಟ್ ಹಂಗೆ ಮಾಡ್ತೋ. ಏನು ಬಿ ಇದ್ದಾಗ ಅವಾಗ ಭೀ ಯಾವಾಗ ನಮ್ಮದು ಆಫೀಸಲ್ಲಿ ನಿಮ್ಗೆ ಫೋನ್ ಬರ್ತದೆ ಮತ್ತು ಇನಾಮ್ ಸರಿ ಸರ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅದನ್ನು. ಅವಾಗ ಭೀ ಸರ್ ನಿಮ್ಗೆ ಸರ್ ಇನಾಮ್ ಸರಿ ಏನೇ ಡೌಟ್ ಇತ್ತು, ಈ ಎಲ್ಲ ವಿಡಿಯೋ ಬಿಟ್ಟು ಬೇರೆ ಏನೇ ಡೌಟ್ ಇತ್ತು ಮತ್ತು ನನ್ನ ಸಂಗಡ ಮಾತಾಡೋದಿತ್ತು ಅವ್ರಿಗೆ ಹೇಳಿ ಆ ನಂದು ಅವೈಲಬಿಲಿಟಿ ಸರ್ನ ನಿಮ್ಮ ಸರ್ ಡೆಫಿನೆಟ್ಲಿ ಮಾತಾಡ್ತಾರೆ. ಎಲ್ಲ ಐ ಥಿಂಕ್ ನಂಗೆ ಎಲ್ಲ ಇನ್ಫಾರ್ಮೇಷನ್ ನಾನು ಹಿಂಗೆ ಕೊಟ್ಟಿದ್ದೆ. ಅಂದಪ್ಲೆ ಒಂದು ಗೋಷ್ಟತ್ತಿ ಅಂದ್ರೆ ನಾ ಅರ್ಧನೇ ಮೊದಲೇ ಭೀ ನಾ ಅಂದಿದ್ದೆ. ಒಂದಿನ ಇರ್ಲಿಕ್ಕೆ ಸೋಲಾಪುರದಾಗಿದ್ದೆ, ಕರ್ನಾಟಕದಾಗಿದ್ದ ಕಾಲಾಗ ಮಹಾರಾಷ್ಟ್ರಗಿದ್ದ ಕಾಲಾಗ ನಂದು ಕನ್ನಡ ಆಟಾಗ ಸ್ಪಷ್ಟ ಇಲ್ಲ, ಥೋಡೆ ಉಪಚಾರ ಥೋಡೆ ಪ್ರೊನೌನ್ಸಿಯೇಷನ್ ಅನ್ರಿ ಮತ್ತು ಥೋಡೆ ವರ್ಡ್ಸ್ಗೂ ಮರಾಠಿ ಮತ್ತು ಇಂಗ್ಲೀಷ್ ಮಿಕ್ಸ್ ಆಯ್ತು. ಅಟ್ ತಿಳ್ಕೊಂತೀರಿ ಮತ್ತು ಕ್ಷಮಾ ಮಾಡಿ ಅಂತ ತೆಪ್ಪಾಗಿತ್ತು. ಮತ್ತು ಹಾಗೆ ಅಂದಪ್ಲೆ ಭರ್ಪೂರ್ ಫೋನ್ ಬರ್ತಾವೆ, ಭರ್ಪೂರ್ ಕಾಲ್ಸ್ ಅದರಿಂದ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡೋದು ಆಗಂಗಿಲ್ಲ, ಅದಕ್ಕೆ ಮಾತ್ರ ಕ್ಷಮಾ ಮಾಡಿ. ಬಟ್ ಕೆಮಿಕಲ್ ನಾನೇ ಕೊಡ್ತೆ, ಕೆಮಿಕಲ್ ಏನು ಹಾಕೋದು ಅದು ನಾನೇ ಹೇಳ್ತಿರ್ತೆ. ಅವು ಯಾವಾಗ ಶಕ್ಯ ಅದ ನಮ್ಮ ಟ್ರೀಟ್ಮೆಂಟ್ ಟೀಮ್ ಬರೋದು ಮಾತ್ರ ನಾನು ಡೆಫಿನೆಟ್ಲಿ ನಿಮ್ಮ ಸಂಗಡ ಮಾತಾಡ್ತೀವಿ. ಸೊ ಇನ್ನೂ ಭೀ ಏನು ನಡೆಸೈತೋ ನಂಗೆ ತಿಳಿಸ್ರಿ, ನಂಗೆ ಹೇಳಿ. ಇನ್ನೂ ನಿಮ್ದು ಏನು ಪ್ರಶ್ನೆ ಇದ್ದು ಇನ್ನೂ ನೀರಿನ ಸಂದರ್ಭ ಹೇಳಿ. ಹಾಂ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಒಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅದ. ಅದ್ರ ಬದಲು ನಾನು ಬೇರೆ ವೀಡಿಯೋ ತೆಗೆದು ಬೆಂಗಳೂರು ಗಪ್ಲೆ ಊರಿಗೆ ಇದು ಭಾಳ ಅಂದ್ರೆ ಭಾಳ ಗರ್ತಿದೆ ಅದು ಏನದ ನಾ ಅದು ಭೀ ನಾನು ನಿಂಗೆ ತಿಳಿಸಿ ಹೇಳ್ತಿ. ಥೋಡೆ ದಿವಸ ಅದು ಭೀ ಡಿಸ್ಕಸ್ ಮಾಡೀವಿ, ನಾ ಒಂದು ವೀಡಿಯೋ ಅದು ಭೀ ಹಾಕ್ತಾ, ಅದು ಮೇಲೆ ಭೀ ಡೆಫಿನೆಟ್ಲಿ ಚರ್ಚೆ ಮಾಡೀವಿ. ಮತ್ತು ಅಂದಪ್ಲೆ ನಿಮ್ಮದು ಪ್ರೇಮ್ ಆಶೀರ್ವಾದ ಹಿಂಗೆ ಹೇಳ್ರಿ, ನಿಮ್ದು ಆಶೀರ್ವಾದ ನಿಮ್ಮ ಪ್ರೇಮ್ ಆದಂದೆ ನಾ ಇಲ್ಲಿದಾಗ ಇದ್ದ, ಇದ್ರ ಮುಂದೆ ಭೀ ನಿಮ್ದು ಆಶೀರ್ವಾದ ಮತ್ತು ಪ್ರೇಮ್ ಹಿಂಗೆ ನನ್ನ ಸಂಗಟ ಇಡ್ರಿ, ನಿಮ್ಮ ಸಹಕಾರ ಹಿಂಗೆ ನನ್ನ ಸಂಗಟ ಇರ್ರಿ. ನಂಗೆ ನಕ್ಕಿ ಗೊತ್ತದ ಮಹಾರಾಷ್ಟ್ರದಾಗರೆ ಭರ್ಪೂರ್ ಶೇತಕರಿ ಮಂದಿ ಫೋನ್ ಬರ್ತಾವೆ, ಅವ್ರದ್ದು ಕಂಟಿನ್ಯೂ ಅವ್ರದ್ದು ಸಾಥ್ ಮತ್ತು ಪ್ರೇಮ್ ನಂಬಲಕ್ಕಾದ. ನಕ್ಕಿ ನಮ್ಗೆ ಗೊತ್ತ ಕರ್ನಾಟಕದಾಗ ಭೀ ಶ್ರೀ ಬಸವೇಶ್ವರ ಕೃಪಾ ಅನ್ಲಿ, ಶ್ರೀ ಸಿದ್ದೇಶ್ವರ ಕೃಪಾ ಅನ್ಲಿ, ಅವ್ರ ಕೃಪೆಯಲ್ಲಿ ಎಲ್ಲ ಚಲೋನೆ ಹಾಕೋದಿರ್ತಾವೆ. ನಾ ಆಶಾ ಭೀ ಮಾಡ್ತಾಗ ಹಾಗೆ ಅವ್ರ ಚರಣಿ ಪ್ರಾರ್ಥನಾ ಭೀ ಮಾಡ್ತಕ್ಕಿ ಎಲ್ಲ ಕೃಷಿಗೋರಿಗಲ್ಲಿ ಒಕ್ಕಲ್ಗೋರಿಗಲ್ಲಿ ನೀರು ಸಿಕ್ಕೋತಿರ್ಲಿ. ಹಿಂಗೆ ಅಪಾರ್ಟ್ಮೆಂಟ್ದಾಗ ಭೀ ಆ ನೀರು ಕಮ್ಮಿ ಮಾಡೋದು, ನೋವೆಲ್ ಟ್ರೀಟ್ಮೆಂಟ್ ಮಾಡ್ತಾವೆ, ಅಲ್ಲಿ ಭೀ ನೀರು ಸಿಗಲಿ, ಸಮಾಧಾನ ಸಿಗಲಿ, ಅದ್ರ ಸಮಾಧಾನ ನಮ್ಗೆ ಭೀ ಆಗ್ತದೆ. ಧನ್ಯವಾದ.